Okay, good morning everyone. So first time ಸಿಗ್ತಾ ಇರೋದು ಅನ್ಸುತ್ತೆ ಹೊಸ ಬ್ಯಾಚ್. ಓಕೆ, ಸೊ ಎಲ್ಲರದ್ದು ಪ್ರಿಲಿಮ್ಸ್ ಕ್ಲಿಯರ್ ಆಗ್ತಾ ಇದೆಯಾ? ಹೋಪ್ಫುಲಿ. ಓಕೆ, ರಿಸಲ್ಟ್ ಬರುತ್ತೆ, ಮೋಸ್ಟ್ಲಿ ಹತ್ತದಲ್ಲೇ ಬರುತ್ತೆ. ಕೀ ಆನ್ಸರ್ಸ್ ಕೂಡ ಬೇಗನೆ ಬರುತ್ತೆ. ಸೊ ಎಷ್ಟು ಜನ ಇದಕ್ಕಿಂತ ಮುಂಚೆ ಆನ್ಸರ್ ರೈಟಿಂಗ್ ಟ್ರೈ ಮಾಡಿದ್ದೀರಾ? ಆನ್ಸರ್ ರೈಟಿಂಗ್ ಮಾಡಿಲ್ಲ. ಸಿಲೆಬಸ್ ಕಂಪ್ಲೀಟ್ ಮಾಡಿದ್ದೀರಾ? ಅಟ್ಲೀಸ್ಟ್ ಮೇಜರ್ ಸಿಲೆಬಸ್, ಹಿಸ್ಟ್ರಿ, ಎಕನಾಮಿ, ಪೊಲಿಟಿ, ಜಿಯೋಗ್ರಫಿ. ಓಕೆ, ಯಾವ ಸಬ್ಜೆಕ್ಟ್ಸ್ ಕಂಪ್ಲೀಟ್ ಆಗಿದೆ? ಯಾವುದಾಗಿದೆ? ಹಿಸ್ಟ್ರಿ, ಜಿಯೋಗ್ರಫಿ, ಕೋರ್ ಸಬ್ಜೆಕ್ಟ್ಸ್ ಕವರ್ ಆಗಿದೆ. ಓಕೆ, ಸೊ ಆನ್ಸರ್ ರೈಟಿಂಗ್ ಅಂದರೆ ಹೇಗಿರಬೇಕು? ಆನ್ಸರ್ ಮುಂಚೆ ಬರೆದಿರದೇ ಇರೋರು ಇವಾಗ ಹೇಗೆ ಸ್ಟಾರ್ಟ್ ಮಾಡಬಹುದು? ಸೊ ಒಂದು ಆನ್ಸರ್ ಅಂತಂದರೆ ಏನೇನಿರಬೇಕು? ಸೊ ಮೇಜರ್ ಎಸೆನ್ಸ್ ಆಫ್ ದ ಕ್ಲಾಸ್ ಅದೇ ಇರೋವಂಥದ್ದು. ಸೊ ಮುಂಚೆ ಆನ್ಸರ್ ಬರೆದಿದ್ರೆ ವ್ಯಾಲ್ಯೂಡೇಷನ್ಸಿಗೆ ಏನೇನು ಮಾಡಬೇಕು, ಸೊ ಅದನ್ನು ಹೇಳಲಿಕ್ಕಿತ್ತು. ಸೊ ಆನ್ಸರ್ ರೈಟಿಂಗ್ ಅಂತಂದರೆ ನೀವು ಯಾವಾಗಲೂ ಓದೇ ಇರೋ ಟಾಪಿಕನ್ನು ತೊಗೊಂಡು ಅವತ್ತೇ ಫಸ್ಟ್ ಒಂದು ಯಾವುದಾದ್ರು ಚೆನ್ನಾಗಿರೋ ಕ್ವಶನ್ ನೋಡ್ಬಿಟ್ಟು ಆನ್ಸರ್ ಬರೀತೀವಿ ಅಂದರೆ ಅವತ್ತು ಸಾಧ್ಯನೇ ಇಲ್ಲ. ಮತ್ತು ಆನ್ಸರ್ ರೈಟಿಂಗ್ ಒಂದಿನದಲ್ಲಿ ಬರೋವಂಥ ಸ್ಕಿಲ್ ಅಲ್ಲ. ಸೊ ಪ್ರತಿದಿನ ನೀವು ಏನು ಓದ್ತಾ ಇರ್ತೀರಲ್ಲ, ನೀವು ಹಿಸ್ಟ್ರಿ ಓದ್ತಾ ಇದ್ದೀರಾ ಅಂತಂದರೆ ಅವತ್ತಿನ ಮೊಘಲ್ಸ್ ಏನಾದ್ರು ನೋಡಿರ್ತೀರ ಅಂತ ಅಂದ್ಕೊಳ್ಳಿ. ಮೊಘಲ್ಸ್ ಓದಿದರೆ ಅವತ್ತಿನ ದಿನ ಸಂಜೆ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರಿಂದ 1 ಅವರ್. ಯೂಶ್ವಲಿ ನೀವೇನಾದ್ರು ಪ್ರಿಲಿಮ್ಸಿಂದು 2026 ತೊಗೊತಾ ಇದ್ದೀರಾ ಅಂತಂದರೆ 25 ಡಿಸೆಂಬರಲ್ಲಿ ನಿಮ್ಮದು ಮೇನ್ಸ್ ರಿಲೇಟೆಡ್ ಏನೇನಿದೆ ಎಲ್ಲ ಮುಗ್ದಿರಬೇಕು. ಯಾಕೆಂತಂದರೆ ಆ ಜನವರಿಯಿಂದ ಪ್ರಿಲಿಮ್ಸ್ ಬರುತ್ತಲ್ಲ, ಅಲ್ಲಿ ತನಕ ನೀವು ಆನ್ಸರ್ ರೈಟಿಂಗ್ ಸ್ಲಾಟ್ ಅಂತ ಏನಿಟ್ಟಿರ್ತೀರ ಅಲ್ಲಿ MCQ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಟೋಟಲ್ ಓವರಾಲ್ ಪ್ರಿಪ್ರೇಷನ್ ಸೈಕಲಲ್ಲಿ ಓದೋದು 50% ಆಯಿತು ಅಂತಂದರೆ ಆನ್ಸರ್ ರೈಟಿಂಗ್, MCQs, ಇಂಟರ್ವ್ಯೂ ಸ್ಟೇಜಿಗೆ ಹೋದರೆ ಮಾಕ್ ಇಂಟರ್ವ್ಯೂಸ್ ತೊಗೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದರೆ ಎಷ್ಟೇ ಓದಿರಲಿ, ಯಾರು ಎಷ್ಟೇ ಬುಕ್ ರೆಫರ್ ಮಾಡಿರಲಿ, ಕಂಟೆಂಟ್ ಅಷ್ಟೇ ಲಿಮಿಟೆಡ್ ಆಗೇ ಇರುತ್ತೆ. ಅಷ್ಟೇ ಲಿಮಿಟೆಡ್ ಕಂಟೆಂಟ್ ಇದ್ದಾಗ ಅವ್ರು ಕೇಳೋ ಕ್ವಶನ್ಸು ಔಟ್ ಆಫ್ ಬೌಂಡ್ ಬಂದೇ ಬರುತ್ತೆ. ಪ್ರಿಲಿಮ್ಸ್ ಅಂತ ತೊಗೊಂಡ್ರೆ ಯಾರಿಗೇ ಆಗಲಿ 50ಕ್ಕಿಂತ ಜಾಸ್ತಿ ಕ್ವಶನ್ಗೆ ಆನ್ಸರ್ ಗೊತ್ತಿರೋಲ್ಲ. ಉಳಿದಿರೋ ಒಂದು ಎಷ್ಟು ಅಟೆಂಡ್ ಮಾಡ್ತೀವಿ, 30 ಅಥವಾ 40, ಎಲ್ಲ ಒಂದು ಸ್ಕಿಲ್. ಆಪ್ಷನ್ಸಲ್ಲಿ ಕೆಲವು ಎಲಿಮಿನೇಟ್ ಮಾಡೋದು, 1/3 ಇಳಿಸೋದು, 1/2 ಇಳಿಸೋದು, ಇವೆಲ್ಲವೂ ಸ್ಕಿಲ್ಸ್. ಇದರಿಂದನೇ ನಮ್ಮದು ಎಕ್ಸಾಮ್ ಕ್ಲಿಯರ್ ಆಗೋದು. ನಾವು ಸಾಲ್ವ್ ಮಾಡೋ 35ರಿಂದ 40 ಎಲ್ಲರೂ ಸಾಲ್ವ್ ಮಾಡ್ತಾರೆ, ಅದರಲ್ಲಿ ಕೂಡ ತಪ್ಪಾಗಬಾರ್ದು. ಸೊ ಅದರಲ್ಲಿ ತಪ್ಪಾಗಬಾರ್ದು ಅಂತಂದರೆ ನಿಮ್ಮದು ಬೇಸಿಕ್ ಬುಕ್ಸ್ ಏನಿದೆ, NCERT ಕ್ಲಾಸ್ ನೋಟ್ಸ್ ಏನಿದೆ ಅದು ಸ್ಟ್ರಾಂಗ್ ಆಗಿರಬೇಕು. ಸೊ ನೆಕ್ಸ್ಟ್ ಏನು ಸಾಲ್ವ್ ಮಾಡ್ತೀರಾ ಅದು ಪ್ರಾಪರಾಗಿ ನಿಮಗೆ ಬರಬೇಕು ಅಂತಂದರೆ ನೀವು ಎಷ್ಟಾಗುತ್ತೆ ಅಷ್ಟು ಆನ್ಸರ್ ರೈಟಿಂಗ್ ಅಥವಾ MCQ ಸಾಲ್ವ್ ಮಾಡೋದಾಗಿರಬೇಕು. ಇವಾಗ ಮೇನ್ಸ್ ಆನ್ಸರ್ ರೈಟಿಂಗ್ ಹೇಳ್ತಿರೋದ್ರಿಂದ ಸೊ ನಿಮ್ಮ ಡೈಲಿಯಲ್ಲಿ ಅಟ್ಲೀಸ್ಟ್ ನೀವು ಮುಂಚೆ ಸಾಲ್ವ್ ಮಾಡಿಲ್ಲ ಅಂತಂದರೆ ಅಟ್ಲೀಸ್ಟ್ 1.5 hour 2 hour ಆನ್ಸರ್ ರೈಟಿಂಗ್ ಇಟ್ಟಿರಿ. ಕೊಟ್ಟಿರೋ ಟೈಮ್ ಟೇಬಲ್ ಪ್ರಕಾರ ಯೂಶ್ವಲಿ ಮಾರ್ಚಲ್ಲಿ ಆಗುತ್ತೆ ಅಂತ ಹೇಳ್ತಾರೆ. ಮಾರ್ಚಲ್ಲಿ ಆಗುತ್ತೆ ಅಂತಂದರೆ 3 months ಮಾತ್ರ ಸಿಕ್ಕಿರೋವಂಥದ್ದು. ಚೂರು ಮುಂದಕ್ಕೆ ಹೋಯ್ತು ಅಂತಂದ್ರೂ ನೀವು ಇವಾಗ ಎಫರ್ಟ್ ಏನು ಹಾಕ್ತೀರಾ ಅದು ನಿಮಗೆ ನೆಕ್ಸ್ಟ್ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಏನಂತ ಬ್ಯಾಲೆನ್ಸ್ ಯುವರ್ ಸ್ಟಡೀಸ್ ವಿತ್ ಆನ್ಸರ್ ರೈಟಿಂಗ್. ಓದೋಕ್ಕೆ ಟೈಮ್ ಆಗಿಲ್ಲ ಅಂದರೆ ದಿನಕ್ಕೆ ಎಷ್ಟು ಓದ್ಬೇಕು ಅಂದ್ಕೊಂಡಿರ್ತೀರ ಅದು ಓದೋಕ್ಕಾಗಿರಲಿಲ್ಲ. ಸೊ ಇನ್ನೇನು ಟೈಮ್ ಇದೆಲ್ಲ ಅಂತ ಓದ್ಬೇಡೋಣ ಅಂತ ಅಂದ್ಕೊಂಡ್ರೆ ಅದೇ ಸೈಕಲ್ ಮತ್ತೆ ಕಂಪ್ಲೀಟ್ ಮಾಡೋಕ್ಕೆ ಹೋಗ್ತೀರಾ. ಅಂದರೆ ಆನ್ ಡೈಲಿ ಬೇಸಿಸ್ ನೀವು ಆನ್ಸರ್ ರೈಟಿಂಗ್ನ ಸ್ಕಿಪ್ ಮಾಡ್ತೀರಾ. ಸೊ ಅದಕ್ಕೆ ನೀವೇನೇನು ಮಾಡ್ತೀರಾ ಅದಕ್ಕೆ ಸ್ಕೆಡ್ಯೂಲ್ ಹಾಕೊಂಡು ಮಾಡಿ. 7 to 8 ಅಥವಾ 8 to 9 ಅದೇನೇ ಆಗಲಿ ನಾನು ಆನ್ಸರ್ ರೈಟಿಂಗ್ ಮಾಡೇ ಮಾಡ್ತೀನಿ, ಎಷ್ಟು ಓದಿದ್ದೀನಿ ಅದ್ರ ಮೇಲೆ ಮಾಡ್ತೀನಿ. ಸೊ ಆ ರೀತಿ ಫಿಕ್ಸ್ ಸ್ಕೆಡ್ಯೂಲ್ ಇಟ್ಕೊಂಡಿರಿ. ಸೊ ಅದನ್ನು ಮಾಡಿ. ಅದಾದ ನಂತರ PYQs ಮಾಡೋದ ಅಥವಾ ಎಲ್ಲಿಂದ ಕ್ವಶನ್ಸ್ ತೊಗೊಳ್ಳೋದು ಅಂತ. ಸೊ ಸ್ಟಾರ್ಟಿಂಗೇ ನನಗನ್ನಿಸ್ದಾಗೆ PYQs ಮಾಡೋಕ್ಕೆ ಹೋಗ್ಬಿಡಿ. ಮಾಡೆಲ್ ಕ್ವಶನ್ಸ್ ಎಲ್ಲರೂ ಸಿಕ್ತು ಅಂತಂದರೆ ಟಾಪಿಕ್ ವೈಸಲ್ಲಿ ತುಂಬ ಇನ್ಸ್ಟಿಟ್ಯೂಟ್ಗಳು ಬಿಟ್ಟಿರ್ತಾರೆ. ಅಂದರೆ ಈ ಟಾಪಿಕಲ್ಲಿ ಈ ರೀತಿಯಾದಂಥ ಕ್ವಶನ್ಗಳು ಬರುತ್ತೆ. ಸೊ ಆ ರೀತಿಯಾದಂಥ ಕ್ವಶನ್ನ ಫಸ್ಟ್ ತೊಗೊಂಡು ಅದಕ್ಕೆ ಆನ್ಸರ್ ಬರೀ. ಯಾಕೆಂದರೆ PYQs ನೀವೇನಾದ್ರು ಇವಾಗಲೇ ಸ್ಟಾರ್ಟಿಂಗಿಂದಲೇ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಇಲ್ಲಿಂದ ಕ್ವಶನ್ಗಳು ಜಾಸ್ತಿ ಬರುತ್ತೆ, ಇದನ್ನೇ ಓದಬೇಕು, ಇಲ್ಲಿಂದ ಕ್ವಶನ್ಗಳು ಬಂದಿಲ್ಲ, ಇಲ್ಲಿಂದ ಬಿಟ್ಬಿಡ್ತೀನಿ. ಏನಾದ್ರು ಆ ರೀತಿ ಕ್ವಶನ್ಗಳು ಎಕ್ಸಾಮಲ್ಲಿ ಬಂದರೆ ನಿಮಗೆ ಆ ಸಿಲೆಬಸ್ಸಲ್ಲಿ ಇದ್ರೂ ಔಟ್ ಆಫ್ ಬೌಂಡ್ ಆಗಿಬಿಡುತ್ತೆ. ಸೊ ಅದರಿಂದಾಗಿ PYQs ಯೂಶ್ವಲಿ ನಿಮ್ಮ ಎಕ್ಸಾಮಿಗೆ ಹತ್ತಿರ ಇದ್ದಾಗ ನೋಡ್ಕೊಳ್ಳಿ, ಯಾವುದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು, ಯಾವುದನ್ನು ಬಿಡಬೇಕು ಅಂತ. ಸೊ ಇವಾಗ ಡೈಲಿ ಏನೇನು ಓದ್ತೀರಾ ಅದನ್ನು ಕಂಪ್ಲೀಟಾಗಿ ಆನ್ಸರ್ ರೈಟಿಂಗ್ ಮಾಡಿ. ಸೊ ಅದಕ್ಕಿಂತ ಇಂಪಾರ್ಟೆಂಟಾಗಿ ಪ್ರತಿಯೊಂದು ಪೇಪರಿಗೂ ಆನ್ಸರ್ ರೈಟಿಂಗಲ್ಲಿ ಬೇರೆ ಬೇರೆ ರೀತಿಯಾದಂಥ ಡಿಮ್ಯಾಂಡ್ ಇರುತ್ತೆ. ನೀವು ಹಿಸ್ಟ್ರಿ ಬರ್ದಂಗೆ ಎಕನಾಮಿ ಬರೆಯೋಕ್ಕಾಗಲ್ಲ, ಎಕನಾಮಿ ಬರ್ದಂಗೆ ಪೊಲಿಟಿ ಬರೆಯೋಕ್ಕಾಗಲ್ಲ. ನಮ್ಮ UPSCಯಲ್ಲಿ ಒಂದೇ ಕ್ವಶನ್ನ ಒಂದೇ ವರ್ಷದಲ್ಲಿ 2 ಪೇಪರಲ್ಲಿ ಬೇರೆ ಬೇರೆ ಥರ ಕೇಳಿದ್ದಾರೆ. ಕ್ವಶನ್ ಯಾವುದು ಅಂತ ಮರ್ತೋಗಿದೆ, ಬಟ್ 73rd ಅಮೆಂಡ್ಮೆಂಟ್ ಅಥವಾ GST ರಿಲೇಟೆಡ್ ಏನೋ ಇರಬೇಕು.
ಅದು ಜಿ ಎಸ್ ಪೇಪರ್ 2 ಅಲ್ಲಿ ಕೇಳಿದ್ರೆ ಬೇರೆ ಥರ ಬರೀಬೇಕು, ಜಿ ಎಸ್ ಪೇಪರ್ 3 ಅಲ್ಲಿ ಕೇಳಿದ್ರೆ ಬೇರೆ ಥರ ಬರೀಬೇಕು. ಯಾಕೆಂದರೆ ಜಿ ಎಸ್ ಪೇಪರ್ 2 ಪೊಲಿಟಿಕಲ್ ಆಸ್ಪೆಕ್ಟ್ಸಲ್ಲಿ ಕೇಳ್ತಾರೆ, ಜಿ ಎಸ್ ಪೇಪರ್ 3 ಎಕನಾಮಿಕ್ ಆಸ್ಪೆಕ್ಟ್ಸಲ್ಲಿ ಕೇಳಿರ್ತಾರೆ. ಎರಡಕ್ಕೂ ಒಂದೇ ಥರ ಬರೆದ್ರೆ ಮಾರ್ಕ್ಸ್ ನಮಗೆ ಬೇಕಾಗಿರೋ ರೀತಿಯಲ್ಲಿ ಬರಲ್ಲ. ಸೊ ಏನೇನು ಪೇಪರ್ದು ಡಿಮ್ಯಾಂಡ್ ಇರುತ್ತೆ ಓಕೆ, ಅದನ್ನು ನಾನು ಇದರಲ್ಲಿ ಬರೆದಿದ್ದೀನಿ, ಝೂಮ್ ಮಾಡಿ. ಓಕೆ ಓಕೆ ಯೂಶ್ವಲಿ ನಮ್ಮದು ಪೇಪರ್ದು ಡಿಮ್ಯಾಂಡ್ ಏನೇನಿರುತ್ತೆ ಅಂತಂದರೆ, ಹಿಸ್ಟ್ರಿ ಅಂತಂದರೆ ಎಲ್ಲರಿಗೂ ಯೂಶ್ವಲಿ ಇಯರ್ಸ್ ನೆನ್ಪಿಟ್ಕೊಳ್ಳೋದು ಭಾರಿ ಕಷ್ಟ ಆಗುತ್ತೆ. ನಮ್ಮ ಪ್ರಿಲಿಮ್ಸಿಗೆ ಬೇಕಾಗದೇ ಇರ್ಬೋದು, ನಮ್ಮ ಪ್ರಿಲಿಮ್ಸಲ್ಲಿ ಯೂಶ್ವಲಿ ಕೇಳೋದಿಲ್ಲ, ಮೇನ್ಸಲ್ಲೂ ಅವ್ರು ಕೇಳೋದಿಲ್ಲ, ಬಟ್ ನಾವು ಬರೆದ್ರೆ ಒಳ್ಳೆಯದು. ಎಲ್ಲೆಲ್ಲಿ ಬರಿಬೋದು, ಎಸ್ಪೆಷಲಿ ಇಂಟ್ರೊಡಕ್ಷನಲ್ಲಿ ಹಿಸ್ಟ್ರಿ ಮೇಲೆ ಕ್ವಶನ್ಸ್ ಬಂದಾಗ ಯೂಶ್ವಲಿ ಏನು ಬರೀಬೇಕು ಅಂತ ಗೊತ್ತಾಗಲ್ಲ. ಅಟ್ಲೀಸ್ಟ್ ನಾವು ಎಕನಾಮಿನೋ ಪೊಲಿಟಿನೋ ಏನೋ ಅಂತ ಕೇಳಿದ್ರೆ ಡೆಫಿನೇಷನ್ ಆದರೆ ಬರಿಬೋದು. ಆದರೆ ಹಿಸ್ಟ್ರಿಯಲ್ಲಿ ನಾವು ಆ ರೀತಿ ಏನೂ ಬರೀಲಿಕ್ಕಾಗೋದಿಲ್ಲ. ನಿಮಗೆ ಒಂದು ಪರ್ಟಿಕ್ಯುಲರ್ ಇಯರ್ ನೆನಪಿರಲಿ, ಇಯರ್ ನೆನಪಿಲ್ಲ ಅಂತಂದರೆ ಯಾವ ಸೆಂಚುರಿ, ಈ ಕಿಂಗ್ಡಮ್ ಈ ಸೆಂಚುರಿಯಿಂದ ಈ ಸೆಂಚುರಿವರೆಗೆ ಇತ್ತು, ಅಥವಾ ಈ ಕಿಂಗ್ ಅರೌಂಡ್ ಈ ಸೆಂಚುರಿಯಿಂದ ಈ ಸೆಂಚುರಿವರೆಗೆ. ಪರ್ಟಿಕ್ಯುಲರಾಗಿ ಗೊತ್ತಿಲ್ಲ ಅಂತಂದರೆ ಅರೌಂಡ್ ಅಂತ ಬೇಕಾದರೆ ಹಾಗೆ. ಬಟ್ ಹಿಸ್ಟ್ರಿಯಲ್ಲಿ ಎಷ್ಟಾಗುತ್ತೆ ಅಷ್ಟು ಇಯರ್ಸ್ ನೆನ್ಪಿಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಮತ್ತು ಪ್ಲೇಸಸ್, ಏನಾದ್ರು ತುಂಬ ಪ್ಲೇಸ್ಗಳಿತ್ತು ಅಂತಂದರೆ, ಅಥವಾ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಏನಾದ್ರು ಟ್ರಾನ್ಸಿಷನ್ ಆಗೋ ಥರ ಇತ್ತು ಅಂತಂದರೆ, ಕ್ಯಾಪಿಟಲ್ ಚೇಂಜ್ ಮಾಡೋದು ಆ ರೀತಿ ಏನಾದ್ರು ಇತ್ತು ಅಂತಂದರೆ ಒಂದು ಸಣ್ಣದಾಗಿ ಮ್ಯಾಪ್ ಹಾಕಿ ಇಲ್ಲಿಂದ ಇಲ್ಲಿಗೆ ಚೇಂಜ್ ಆಯಿತು, ಅಥವಾ ಬುದ್ಧನ ಪ್ಲೇಸಸ್ ಏನಾದರೂ ಕೇಳಿದ್ರು ಅಂತಂದರೆ ಮ್ಯಾಪಲ್ಲಿ ಎಲ್ಲೆಲ್ಲಾದರೂ ಅದೇ ಜಾಗದಲ್ಲಿ ಇರಬೇಕು ಅಂತೇನಿಲ್ಲ. ನಮ್ಮ ಮ್ಯಾಪ್ ಹಾಕೋದೇ ಅಷ್ಟು ಚೆನ್ನಾಗಿರುತ್ತೆ, ಸೊ ಅದರಲ್ಲಿ ಜಾಗಗಳು ಕಂಡುಹಿಡಿಯೋಕ್ಕಾಗಲ್ಲ. ಸೊ ಅದರಿಂದಾಗಿ ಒಂದು ಲೆಫ್ಟಲ್ಲಿದೆ ಅಂತಂದರೆ ಅದು ಲೆಫ್ಟಲ್ಲೇ ಇರಬೇಕು, ರೈಟಲ್ಲಿದೆ ಪ್ಲೇಸ್ ಅಂತಂದರೆ ರೈಟಲ್ಲಿ ಇರಬೇಕು. ಸೊ ಆ ರೀತಿಯಾದಂಥ ಮ್ಯಾಪನ್ನ ಹಾಕಲಿಕ್ಕೆ ಟ್ರೈ ಮಾಡಿ. ಬಟ್ ಪ್ಲೇಸಸ್ ಮಾತ್ರ ತುಂಬಾ ಇಂಪಾರ್ಟೆಂಟ್. ಅಂತಂದರೆ ನೆಕ್ಸ್ಟ್ ನಿಮ್ಮದು ಮಾಡೆಲ್ ಆನ್ಸರ್ ಕಾಪೀಸ್ ತೊಗೊಂಡು ಬಂದಿದ್ದೀನಿ. ಅದರಲ್ಲಿ ಒಂದು ಜನರಲ್ ಆನ್ಸರ್ ಮತ್ತೊಂದು ಸ್ಪೆಸಿಫಿಕ್ ಆನ್ಸರ್ ಅಂತಂದರೆ ಹೇಗೆ ಡಿಫ್ರೆನ್ಸ್ ಇರುತ್ತೆ, ಮಾರ್ಕ್ಸ್ಗಳು ಕೂಡ ತುಂಬ ಡಿಫ್ರೆನ್ಸ್ ಬರುತ್ತೆ. ಅದು ನಿಮಗೆ ಆನ್ಸರ್ ತೋರಿಸ್ಬಿಟ್ಟು ಹೇಳ್ತೀನಂತೆ. ಅದಂಥ ಪರ್ಸ್ನಾಲಿಟೀಸ್ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಆಗ್ತಾರೆ ಅಂತಂದರೆ, ಡೈನಾಸ್ಟಿ ಬಗ್ಗೆ ಕೇಳಿದಾಗ ಅಥವಾ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟಲ್ಲಿ ಫಾರ್ ಎಕ್ಸಾಂಪಲ್ ನ್ಯೂಸ್ ಪೇಪರ್ಸಿಂದು ಹೇಗೆ ಇಂಪ್ಯಾಕ್ಟ್ ಇತ್ತು, ಸೊ ಆ ರೀತಿ ಅಂತ ಬಂದಾಗ ನ್ಯೂಸ್ ಪೇಪರ್ಸ್ ಹೆಸರು ಬೇಕಾಗುತ್ತೆ, ನ್ಯೂಸ್ ಪೇಪರ್ ಬರೆದಿರೋರಿದ್ದು ಹೆಸರು ಬೇಕಾಗುತ್ತೆ, ಮತ್ತು ಹೌ ಇಟ್ ಇಂಪ್ಯಾಕ್ಟೆಡ್. ಬರೀ ನ್ಯೂಸ್ ಪೇಪರ್ ಹೌ ಇಟ್ ಇಂಪ್ಯಾಕ್ಟೆಡ್ ಅಂತಂದರೆ ಇಟ್ ಸ್ಪ್ರೆಡ್ ದ ನ್ಯಾಷನಲಿಸಮ್, ಇಟ್ ಸ್ಪ್ರೆಡ್ ದ ಐಡಿಯಾಸ್ ಆಫ್ ಬ್ರಿಟಿಷ್ ರಿಪ್ರೆಷನ್, ಇವೆಲ್ಲೂ ಬೇಸಿಕ್ ಎಲ್ಲರೂ ಬರೀತಾರೆ. ನಾವು ಓದಿಲ್ಲ ಅಂದರೆ ಬರಿತೀವಿ, ಓದೋರು ಬರೀತಾರೆ. ಬಟ್ ಓದಿರೋರು ಓದದೇ ಇರೋರ ಮಧ್ಯೆ ಇರೋಂಥ ಡಿಫ್ರೆನ್ಸ್ ಆ ಇಯರ್ಸು, ಪರ್ಸನಾಲಿಟೀಸು ಇಷ್ಟು ಸ್ಪೆಸಿಫಿಕ್ ಆಗಿರೋವಂಥದ್ದು. ಮತ್ತು ಎಲ್ಲೆಲ್ಲಾಗುತ್ತೆ ಅಲ್ಲಿ ಎಕ್ಸಾಂಪಲ್ಸ್ ಕೊಡುವಂಥದ್ದು. ಸೊ ಹಿಸ್ಟ್ರಿ ಮತ್ತು ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಜಾಸ್ತಿ ಡಿಫ್ರೆನ್ಸಸ್ ಇರೋದಿಲ್ಲ. ಬಟ್ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಮ್ಯಾಪ್ ಹಾಕಲಿಕ್ಕೆ ತುಂಬ ಸ್ಕೋಪ್ ಇರುತ್ತೆ. ಫೋಕ್ ಆರ್ಟ್ಸ್ ಏನಾದ್ರು ಕೇಳ್ತಂದರೆ, ಫೋಕ್ ಮ್ಯೂಸಿಕ್ ಏನಾದ್ರು ಕೇಳಿದ್ರು ಅಂತಂದರೆ, ಯಾವ್ಯಾವ ಸ್ಟೇಟಲ್ಲಿ ಜಾಸ್ತಿ ಆಗಲಿಲ್ಲ ಅಂತಂದ್ರು ಅಟ್ಲೀಸ್ಟ್ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಮಧ್ಯದಲ್ಲೊಂದು ಆ ರೀಜನಲ್ಲಿರುವಂಥ ಯಾವ್ದು ಫೋಕ್ ಆರ್ಟ್, ಫೋಕ್ ಮ್ಯೂಸಿಕ್ ಆ ರೀತಿ ಮ್ಯಾಪ್ ಹಾಕ್ಬಿಟ್ಟು ಬರೀರಿ. ಅದಾದ ನಂತರ ಎಕನಾಮಿ. ನೀವು KS ಅಲ್ಲಿ KPS ಅಂದರೆ ಕರ್ನಾಟಕ ರಿಲೇಟೆಡ್ ಡೇಟಾಗೆ ಏನಾದ್ರು ಕೇಳಿದರೆ ಯೂಶ್ವಲಿ ಎಕನಾಮಿಕ್ ಸರ್ವೆಯಲ್ಲಿ ರೀಸೆಂಟ್ ಡೇಟಾ ಸಿಗುತ್ತೆ. ಸೊ ಅಲ್ಲಿಂದ ಬೇಸಿಕ್ ನಂಬರ್ಸ್, ಗ್ರೋತ್ ರೇಟ್ ಎಷ್ಟಿದೆ, ಇನ್ಫ್ಲೇಷನ್ ಎಷ್ಟಿದೆ, ಯಾಕಂದರೆ ಕ್ವಶನ್ಸ್ ಬರೋದೇ ಇಲ್ಲಿಂದ. ಬೇರೆ ಬೇರೆ ಸೆಕ್ಟರ್ಸ್ ಕಾಂಟ್ರಿಬ್ಯೂಷನ್ ಎಷ್ಟಿದೆ, ಹೇಗೆ ಚೇಂಜ್ ಆಗಿದೆ. ಯೂಶ್ವಲಿ ನಿಮ್ಮಲ್ಲಿ ಲಾಸ್ಟ್ ಪೇಜಸಲ್ಲೇ ಎಲ್ಲೊಂದು ಕಡೆ ಕೊಟ್ಟಿರ್ತಾರೆ ಎಕನಾಮಿಕ್ ಸರ್ವೆ ಲಾಸ್ಟ್ ಇದರಲ್ಲಿ GDP ಕಾಂಟ್ರಿಬ್ಯೂಷನ್, ರೆವೆನ್ಯೂ ಎಲ್ಲಿಂದ ಬರ್ತಾಯಿದೆ, ಎಕ್ಸ್ಪೆಂಡಿಚರ್ ಹೇಗಾಗ್ತಾಯಿದೆ. ಸೊ ಅದರದ್ದು ಒಂದು ಡೇಟಾಸ್ ಬೈಹ್ಯಾಟ್ ಮಾಡಿ ಇಟ್ಕೊಂಡಿರಿ. ಮತ್ತು ಮೋಸ್ಟ್ ರೀಸೆಂಟ್ ಡೇಟಾ ಆಗಿತ್ತು ಅಂದರೆ ಒಳ್ಳೆಯದು. ಯಾಕೆಂದರೆ ಕ್ವಶನ್ಸು ಯೂಶ್ವಲಿ ಮೋಸ್ಟ್ ಡೇಟಾದ ಬಗ್ಗೆನೇ ಕೇಳ್ತಾರೆ. ರೀಸೆಂಟ್ ಡೇಟಾ, ಅನ್ಎಂಪ್ಲಾಯ್ಮೆಂಟ್ ಹೇಗಿದೆ, ಸೊ ಆ ರೀತಿ. ಅದಾದ ನಂತರ ಗ್ರಾಫ್ ಹೇಗೆ ಹಾಕೋದು ಅಂತ. ನಮಗೆ ಜಾಸ್ತಿ ನಂಬರ್ಗಳೇ ಗೊತ್ತಿಲ್ಲ, 2 ನಂಬರ್ ಗೊತ್ತಿದ್ರೆ ಸಾಕು ಗ್ರಾಫ್ ಹಾಕಲಿಕ್ಕೆ. 2010 ಹೀಗಿತ್ತು, 2022 ಇಷ್ಟಿದೆ ನಂಬರ್ ಅಂತ 2 ನಂಬರ್ ಗೊತ್ತಿರೋ ಸಾಕು. 3-4 ನಂಬರ್ ಅಂತ ಬೇಕಿಲ್ಲ. ಇನ್ಕ್ರೀಸ್ ಇನ್ ಟ್ರೆಂಡ್ ಇತ್ತು ಅಂದರೆ ಇನ್ಕ್ರೀಸ್ ಇನ್ ಟ್ರೆಂಡ್ ಮೇಲೆ ಹಾಕಿ, ಇಲ್ಲಾಂದರೆ ಕೆಳಗೆ ಹಾಕಿ. ಸೊ ಅದನ್ನೇ ಗ್ರಾಫ್ ಅಂತ ಕರೆಯುವಂಥದ್ದು. ಪರ್ಟಿಕ್ಯುಲರ್ ನಂಬರ್ ಬೇಕಾಗಿಲ್ಲ, ಒಟ್ಟಿನಲ್ಲಿ ಟ್ರೆಂಡ್ ಶೋ ಮಾಡೋ ರೀತಿ ಇದ್ದರೆ ಒಳ್ಳೆಯದು. 1-2 ನಂಬರ್ ಗೊತ್ತಿದ್ರೆ ಸಾಕು. ನಂಬರ್ ಗೊತ್ತಿಲ್ಲ ಅಂತಂದ್ರೂ ಪರವಾಗಿಲ್ಲ. ಏನಾದ್ರು ತುಂಬ ವರ್ಷದಿಂದ ನಿಮ್ಮ ಫ್ಲಕ್ಚುಯೇಟಿಂಗ್ ಟ್ರೆಂಡ್ ಅಥವಾ ಡಿಕ್ಲೈನಿಂಗ್ ಟ್ರೆಂಡ್ ಆ ಥರ ಇತ್ತು ಅಂತಂದರೆ ಬೇಕಾದ್ರೆ ಅದನ್ನು ಕೂಡ ಹಾಕ್ಬೋದು. ಬಟ್ ನಂಬರ್ಗಳು ಗೊತ್ತಿಲ್ಲ ಅಂತಂದರೆ ಮ್ಯಾಪ್ ಎಷ್ಟು ಚಿಕ್ಕದಾಗುತ್ತೆ ಅಷ್ಟು ಚಿಕ್ಕದಾಗಿ ಹಾಕಿ. ಮತ್ತು ರೈಟ್ ಸೈಡ್
ಒಂದು ಶೀಟ್ ಇಲ್ಲಿದೆ ಅಂತಂದರೆ ಜಾಸ್ತಿ ಗೊತ್ತಿಲ್ಲ ಅಂದರೆ ಇಷ್ಟಕ್ಕೆ ಒಂದು ಮ್ಯಾಪ್ ಹಾಕ್ಬಿಟ್ಟು ಕೆಳಗಡೆ ಈ ಫಿಗರ್ ಏನು ಟ್ರೆಂಡ್ ಹಾಕ್ಬಿಡಿ. ಜಾಸ್ತಿ ಸ್ಪೇಸ್ ತೊಗೋಬೇಡಿ ಈ ಗ್ರಾಫ್ ಎಲ್ಲ ಹಾಕೋದಕ್ಕೆ. ನೀವು ಶಾಂತಪ್ಪ ಸರ್ದು ರೀಸೆಂಟಾಗಿ ಬುಕ್ ಬಂತಲ್ಲ, ಅದರಲ್ಲಿ ನೀವು ಅನಲೈಸ್ ಮಾಡೋದು ನೋಡಿದ್ರೆ ಗೊತ್ತಾಗುತ್ತೆ. ಮ್ಯಾಪ್ಸ್ ಅಷ್ಟು ವ್ಯಾಲ್ಯೂ ಇಲ್ಲದೆ ಇರೋ ಮ್ಯಾಪ್ಸ್ಗಳಿಗೆ ಅಷ್ಟೊಂದು ಚೆನ್ನಾಗಿರೋ ಮಾರ್ಕ್ಸ್ ಕೂಡ ಬಂದಿಲ್ಲ. ಬಟ್ ಮ್ಯಾಪ್ಸ್ ಇತ್ತು ಅಂತಂದರೆ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ. ಸೊ ಅದರಿಂದಾಗಿ ಮ್ಯಾಪ್ಸ್ ಎಲ್ಲೆಲ್ಲಾಗುತ್ತೆ ಅದನ್ನು ಹಾಕಿ, ಗ್ರಾಫ್ಸ್ ಎಲ್ಲೆಲ್ಲಾಗುತ್ತೆ ಅಲ್ಲೆಲ್ಲ ಹಾಕಿ. ಅನಂತರ ಕಮಿಟಿ ರಿಪೋರ್ಟ್ಸ್, ಯೂಶ್ವಲಿ ಎಕನಾಮಿಕ್ ಬೇಕಾಗುತ್ತೆ ಕಮಿಟಿ ರಿಪೋರ್ಟ್ಸ್. ಕಮಿಟಿ ಅಂತಂದರೆ ನಿಮ್ಮದು ಕೆಲವು PDF ಸಿಕ್ಕಿವೆ. ಫಿಶರೀಸಲ್ಲಿ ಮೀನಾ ಕುಮಾರಿ ಕಮಿಟಿ ಈ ರೀತಿ ರೆಕಮೆಂಡ್ ಮಾಡ್ತು. ಡಿಫೆನ್ಸ್ ಸೆಕ್ಟ್ರಲ್ಲಿ ಶೇಖತ್ಕರ್ ಕಮಿಟಿ. ಸೊ ಈ ರೀತಿ ನಿಮಗೆ ಪರ್ಟಿಕ್ಯುಲರ್ PDF ಸಿಗುತ್ತೆ ಕಮಿಟಿ ಆ್ಯಂಡ್ ಇಟ್ಸ್ ರೆಕಮೆಂಡೇಷನ್ಸ್ ಅಂತ. ಬಟ್ ಯೂಶ್ವಲಿ ಎಕನಾಮಿ ನಿಮ್ಮದು ಬೇಸಿಕ್ಸ್ ಎಲ್ಲ ಸ್ಟ್ರಾಂಗ್ ಆದಮೇಲೆ ಈ ಕಮಿಟಿ ಎಲ್ಲ ಮಾಡಲಿಕ್ಕೆ ಹೋಗಿ. ಯಾಕೆಂದರೆ ತುಂಬ ಕಮಿಟೀಸ್ ಇರುತ್ತೆ, ತುಂಬ ರೆಕಮೆಂಡೇಷನ್ಸ್ ಇರುತ್ತೆ, ಎಲ್ಲದೂ ಬೇಕಾಗೋದಿಲ್ಲ. ಒಂದು ಸೆಕ್ಟರಲ್ಲಿ ಒಂದು ಕಮಿಟಿ ಹೆಸರು, ಒಂದು ಮೇಜರ್ ರೆಕಮೆಂಡೇಷನ್ ಅದನ್ನು ಮಾಡಿ. ಬಟ್ ಕಮಿಟಿ ಮಾತ್ರ ನಿಮ್ಮದು ಫುಲ್ ಕಂಪ್ಲೀಟ್ ಎಕನಾಮಿ ಮುಗೀತು ಅಂದಮೇಲೆ ಅವಾಗ ಸ್ಟಾರ್ಟ್ ಮಾಡಿ ಕಮಿಟಿ ಮಾಡೋದನ್ನು. ಅದಾದ ನಂತರ ರಿಪೋರ್ಟ್ಸ್, ಮೋಸ್ಟ್ ರೀಸೆಂಟ್ ರಿಪೋರ್ಟ್ಸ್. ಇದನ್ನು ಕೂಡ ರಿಪೋರ್ಟ್ಸ್ ಯಾಕೆಂದರೆ ಇಂಟ್ರೊಡಕ್ಷನ್ಸಲ್ಲಿ ತುಂಬ ಯೂಸ್ ಆಗುತ್ತೆ. ಬಾಡಿಲಿ ಎಲ್ಲಾಗುತ್ತೆ ಅಲ್ಲಿ ಯೂಸ್ ಮಾಡ್ಬೋದು. ಕಂಪೋಸಿಟ್ ವಾಟರ್ ಮ್ಯಾನೇಜ್ಮೆಂಟ್ ಇಂಡೆಕ್ಸಲ್ಲಿ ಈ ರೀತಿ ಇದೆ. ಗ್ಲೋಬಲ್ ಹಂಗರ್ ಇಂಡೆಕ್ಸಲ್ಲಿ ಇಂಡಿಯಾದ ರ್ಯಾಂಕಿಂಗ್ ಇದೆ. ಏನಾದ್ರು ಮಾಲ್ ನ್ಯೂಟ್ರಿಷನ್ ಬಗ್ಗೆ ಬಂದರೆ, ಹೆಲ್ತ್ ಬಗ್ಗೆ ಬಂದರೆ ಇಂಟ್ರೊಡಕ್ಷನಿಗೆ ಪ್ರಾಪರಾಗಿ ಆಗುತ್ತೆ ರಿಪೋರ್ಟ್ಸ್ ಮತ್ತು ಅದ್ರ ಫೈಂಡಿಂಗ್ಸ್. ಮತ್ತು ಪೊಲಿಟಿ ಅಂತಂದರೆ ಪೊಲಿಟಿಯಲ್ಲಿ ಆರ್ಟಿಕಲ್ಸ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಬಟ್ ಎಲ್ಲ ಆರ್ಟಿಕಲ್ಸು ನೆನ್ಪಿಟ್ಕೊಳ್ಳೋಕ್ಕಾಗುತ್ತಾ? ಯೂಶ್ವಲಿ ಎಲ್ಲ ಆರ್ಟಿಕಲ್ಸ್ ನೆನ್ಪಿಟ್ಕೊಳ್ಳಿಕ್ಕಾಗೋದಿಲ್ಲ. ಸೊ ಯಾವುದಾದ್ರು ಸ್ಟ್ರಾಂಗ್ ಇರಬೇಕು. ಫಂಡಮೆಂಟಲ್ ರೈಟ್ಸ್ ಅಂತೂ ತುಂಬ ಸ್ಟ್ರಾಂಗ್ ಆಗಿರಬೇಕು. ಫಂಡಮೆಂಟಲ್ ಡ್ಯೂಟೀಸ್ ಒಂದೇ ಆರ್ಟಿಕಲ್ ಇರೋದು 51A. ಅದಂತರ DPSP ಎಲ್ಲದೂ ಗೊತ್ತಿರಬೇಕು ಅಂತಿಲ್ಲ. ಬೆಟರ್ ಯಾವುದ್ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಅದು. ಮತ್ತು ಮೋಸ್ಟ್ ರಿಕರೆಂಟ್ ಥೀಮ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಫೆಡರಲಿಸಮಿಗೆ ರಿಲೇಟೆಡ್ ಆರ್ಟಿಕಲ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ. ಯಾಕೆಂದರೆ ಫೆಡರಲಿಸಮಲ್ಲಿ ಕ್ವಶನ್ಸೇ ತುಂಬ ಬರುತ್ತೆ, ಅಂದರೆ ವೈಡ್ ವೆರೈಟಿ ಆಗಿ ಬರುತ್ತೆ. ಸೊ ಅದಕ್ಕೆ ಆರ್ಟಿಕಲ್ ಗೊತ್ತಾಗಿಲ್ಲ ಅಂದರೂ ಪರವಾಗಿಲ್ಲ, ಯಾವ ಪಾರ್ಟಲ್ಲಿ ಬರುತ್ತೆ ಅಂತ ಗೊತ್ತಾಗಿಲ್ಲ ಅಂತಂದರೆ ಒಂದು ಪಾರ್ಟ್ ಅಂದರೆ ಒಂದು ಸೆಕ್ಷನಿಗೆ ಒಂದು ಜಡ್ಜ್ಮೆಂಟ್ ಇಟ್ಕೊಂಡ್ಬಿಟ್ಟಿರಿ, ಚೆನ್ನಾಗಿರೋ ಒಂದು ಜಡ್ಜ್ಮೆಂಟ್. ಕುಲ್ದೀಪ್ ನಾಯರ್ ಫೆಡರಲಿಸಮ್ ಬಂತು ಅಂದರೆ ಕುಲ್ದೀಪ್ ನಾಯರ್ ಕೇಸ್, ಅಥವಾ ಇನ್ನೂ ತುಂಬ ಕೇಸ್ಗಳಿದ್ದಾವೆ ಜಡ್ಜ್ಮೆಂಟ್ಸ್. ಅದರದ್ದು ನಿಮಗೆ ಬೇಕಾದ್ರೆ PDF ನಾನು ಪ್ರೊವೈಡ್ ಮಾಡ್ತೀನಿ. ಸೊ ಇಂಟ್ರೊಡಕ್ಷನಿಗೆ ಜಡ್ಜ್ಮೆಂಟ್ಸ್ಗಳು ಚೆನ್ನಾಗಿರುತ್ತೆ. ಬಟ್ ಕೆಳಗೆ ಬರ್ತಾನೂ ಬಾಡಿಲಿ ಎಷ್ಟು ಜಡ್ಜ್ಮೆಂಟ್ಸ್ ಇರುತ್ತೆ, ಎಷ್ಟು ಆರ್ಟಿಕಲ್ಸ್ ಇರುತ್ತೆ, ಅಷ್ಟು ನಿಮಗೆ ಚೆನ್ನಾಗಿರೋ ಇಂಪ್ರೆಷನ್ ಬೀಳುತ್ತೆ. ಸೊ ಪೊಲಿಟಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಆರ್ಟಿಕಲ್ಸ್, ಜಡ್ಜ್ಮೆಂಟ್ಸ್, ಡಾಕ್ಟ್ರೈನ್ಸ್ ಅಂದರೆ ಏನು? ಸೆಪರೇಷನ್ ಆಫ್ ಪವರ್, ಬ್ಯಾಲೆನ್ಸ್ ಆಫ್ ಪವರ್. ಈ ರೀತಿ ವರ್ಡ್ಗಳು ಕಾಣಿಸಿದ್ರೆ ಪೊಲಿಟಿನೇ ಬರೆದಿದ್ದಾನೆ ಅಂತ ಫೀಲ್ ಆಗುತ್ತೆ. ಸುಮ್ಮನೆ ಮಾಮೂಲಿಯಾಗಿ ಬರೆಯೋದಕ್ಕಿಂತ ಗವರ್ನರ್ ಬಗ್ಗೆ ಕೇಳಿದ್ರೆ ಸೆಪರೇಷನ್ ಆಫ್ ಪವರ್ ಇರಬೇಕು. ಸೊ ಅದರಿಂದಾಗಿ ಗವರ್ನರ್ ಶುಡ್ ಬಿ ರೆಸ್ಟ್ರಿಕ್ಟೆಡ್ ಟು ಎಕ್ಸಿಕ್ಯೂಟಿವ್. ಲೆಜಿಸ್ಲೇಟಿವ್ ಪವರ್ ಜಾಸ್ತಿ ಯೂಸ್ ಮಾಡಬಾರ್ದು. ಮತ್ತು ಸೆಂಟ್ರಲ್ ಸ್ಟೇಟ್ ಬ್ಯಾಲೆನ್ಸ್ ಆಫ್ ಪವರ್ ಮೇಂಟೈನ್ ಮಾಡಲಿಕ್ಕೆ ಗವರ್ನರ್ ಶುಡ್ ಬಿ ಇಂಡಿಪೆಂಡೆಂಟ್. ಸೊ ಹೇಳೋದನ್ನೇ ಹೇಳ್ತೀವಿ, ಬಟ್ ಈ ರೀತಿ ವರ್ಡ್ಗಳನ್ನ ಯೂಸ್ ಮಾಡ್ಕೊಂಡು ಹೇಳಿದ್ರೆ ಸ್ಪೆಸಿಫಿಕ್ಕಾಗಿ ಕಾಣುತ್ತೆ. ನಮಗೆ ಗೊತ್ತಿರೋದು ಅಷ್ಟೇ ಇರುತ್ತೆ, ಬಟ್ ಸ್ಪೆಸಿಫಿಕ್ಕಾಗಿ ಕಾಣುತ್ತೆ. ಸೊ ಅದೊಂದು ಲಿಸ್ಟ್ ಮಾಡಿ ಇಟ್ಕೊಂಡಿರಿ ಏನೇನು ಬರುತ್ತೆ ಅಂತ. ಸೊ ಆರ್ಟಿಕಲ್ಸ್ ಗೊತ್ತಾಗಿಲ್ಲ ಅಂತಂದರೆ ಯಾವ ಪಾರ್ಟಲ್ಲಿ ಬರುತ್ತೆ. ಮತ್ತು ಸ್ಕೆಡ್ಯೂಲ್ಸ್ ಯೂಶ್ವಲಿ ಎಲ್ಲರಿಗೂ ಗೊತ್ತಾಗುತ್ತೆ, 1 to 11 ಇದರದ್ರಿಂದ. ಸೊ ಯೂಶ್ವಲಿ ನಿಮ್ಗೆ ಹಾಗೆ ಆಗುತ್ತೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಕೆಡ್ಯೂಲ್ಸ್ ಅದೇ ಆ್ಯಂಟಿ ಡಿಫೆಕ್ಷನ್ ಲಾ ಅದೇ ರಿಲೇಟೆಡ್. ಮತ್ತು ಲಾಸ್ಟ್ ಬರೋ ಸ್ಕೆಡ್ಯೂಲ್ಸ್ ಅಂತೂ 73rd 74th ಅಮೆಂಡ್ಮೆಂಟ್ ಆ್ಯಕ್ಟ್ ಎಲ್ಲರೂ ಬರೆದೇ ಬರೀತೀರಾ. ಮತ್ತು ರಿಲೇಟೆಡ್ ಆರ್ಟಿಕಲ್ಸ್ ಗೊತ್ತಿರುತ್ತೆ. ಆರ್ಟಿಕಲ್ 243 ಸ್ಟಾರ್ಟಾಗಿ ಅಲ್ಲಿ ABCD ಬರುತ್ತೆ. ಆ ABCD ಎಲ್ಲ ನೆನ್ಪಿಟ್ಕೊಳಕ್ಕಾಗಲ್ಲ. ಆರ್ಟಿಕಲ್ 243 ಅದರಲ್ಲಿ ಇಂಪಾರ್ಟೆಂಟ್ ಯಾವುದು ಅನಿಸುತ್ತೆ ನಿಮಗೆ, ಅದನ್ನು ಮಾತ್ರ ನೆನ್ಪಿಟ್ಕೊಂಡಿರಿ. ಬಟ್ ಯೂಶ್ವಲಿ ಆರ್ಟಿಕಲ್ಸ್ ನೆನ್ಪಿಟ್ಕೊಳ್ಳೋದು ತುಂಬ ಒಳ್ಳೆಯದು. ಆ್ಯಕ್ಟ್ಸ್ ಮೇಲೆ ಯೂಶ್ವಲಿ ಕ್ವಶನ್ಸ್ ಅವರೇ ಕೇಳ್ಬೋದು. ನಾನು ನೋಡಿರೋ ಟ್ರೆಂಡ್ ಪ್ರಕಾರ ಬಿಲ್ಸ್ ಮೇಲೆ ಕ್ವಶನ್ಸ್ ಜಾಸ್ತಿ ಬಂದಿಲ್ಲ. ಪ್ರಿಲಿಮ್ಸ್ ಆದರೂ ಪರವಾಗಿಲ್ಲ, ಮೇನ್ಸ್ ಆದರೂ ಪರವಾಗಿಲ್ಲ. ಬಿಲ್ಸ್ ಮೇಲೆ ಯೂಶ್ವಲಿ ಕ್ವಶನ್ಸ್ ಜಾಸ್ತಿ ಬರಲ್ಲ. ಯಾವುದು ರೀಸೆಂಟಾಗಿ ಆ್ಯಕ್ಟ್ ಆಗಿದೆ ಅದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಯಾಕಂದರೆ ಬಿಲ್ಸ್ ಅಂದರೆ ಯೂಶ್ವಲಿ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಆ್ಯಕ್ಟ್ ಅಂದರೆ ಪ್ರಾಪರ್ಲಿ ಆ್ಯಕ್ಟ್ ಆಗಿದೆ ಅಂತ. ಬಟ್ ಏನಾದ್ರು ಕಾಂಟ್ರವರ್ಸಿಲಿ ಇತ್ತು ಆ್ಯಕ್ಟ್ ಅಂತಂದರೆ, ಬಿಲ್ ಅಂತಂದರೆ ಕೇಳ್ಬೋದು. ಈ ವರ್ಷ 1 ನೇಷನ್ 1 ಎಲೆಕ್ಷನ್ ಅದು ತುಂಬ ವರ್ಷದಿಂದ ನ್ಯೂಸಲ್ಲಿದೆ.
ಅದು ಬಿಲ್ ಸ್ಟೇಜಲ್ಲಿ ಇದ್ದರೂ ಕೂಡ ಕೇಳಬಹುದು. ವಾಟ್ ಆರ್ ದ ಪಾಸಿಟಿವ್ಸ್, ವಾಟ್ ಆರ್ ದ ನೆಗೆಟಿವ್ಸ್, ಸೊ ಇದರಲ್ಲಿ ಚೇಂಜಸ್ ಮಾಡಬೇಕು ಅಂದರೆ ಏನೇನು ಮಾಡಬೇಕು. ಸೊ ಈ ರೀತಿಯಾಗಿ ಆ್ಯಕ್ಟ್ಸ್ಗಳು ಮತ್ತು ಬಿಲ್ಸ್ ಏನಾದರೂ ಮೋಸ್ಟ್ ಇಂಪಾರ್ಟೆಂಟ್ ಆಗಿತ್ತು ಅಂದರೆ ಅವ್ರು ಡೈರೆಕ್ಟಾಗೇ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಅದರಿಂದಾಗಿ ಆ ರೀಸೆಂಟ್ ಆ್ಯಕ್ಟ್ಸ್ ಮತ್ತು ಅದಕ್ಕಿರುವಂಥ ಡೇಟಾಸ್ ನಿಮಗೆ ಏನಾದ್ರು ಸಿಕ್ತು ಅಂತಂದರೆ, ನಮ್ಮದು ರೀಸೆಂಟ್ ಎಲೆಕ್ಷನಲ್ಲಿ ಇಷ್ಟು ಎಕ್ಸ್ಪೆಂಡಿಚರ್ ಆಗ್ತಾಯಿದೆ, ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಿದ್ರೆ ಇಷ್ಟು ರೆಡ್ಯೂಸ್ ಮಾಡ್ಬೋದು. ಸೊ ಈ ರೀತಿ ನಂಬರ್ಗಳು ನೀವು ಯಾವುದೇ ನ್ಯೂಸ್ ಪೇಪರ್ ನೋಡಿ ಅಲ್ಲಿ ಪ್ರೋಸ್ ಆ್ಯಂಡ್ ಕಾನ್ಸಲ್ಲಿ ಕೊಟ್ಟಿರ್ತಾರೆ ನಂಬರ್ಗಳು. ಬಟ್ ನನಗನ್ಸಿರೋ ಪ್ರಕಾರ ಕೊಟ್ಟಿರೋ ಸಮಯದಲ್ಲಿ ಅಂದರೆ 3 ಮಂತ್ಸಲ್ಲಿ ನೋಟ್ಸ್ ಎಲ್ಲ ಮಾಡಲಿಕ್ಕೆ ಹೋಗಲೇಬೇಡಿ. ಯಾವುದಾದ್ರೂ ಒಂದು ನೋಟ್ಸ್ ಮಾಡಿರ್ತಾರೆ, ಎಲ್ಲರೂ ರೆಫರ್ ಮಾಡೋ ನೋಟ್ಸ್ ಮಾಡಿರ್ತಾರೆ, ಫಸ್ಟ್ ಅದನ್ನು ಬೇಸ್ ಮೆಟೀರಿಯಲ್ ಆಗಿ ಇಟ್ಕೊಳ್ಳಿ, ಕಂಪ್ಲೀಟಾಗಿ ಅದನ್ನು ಮುಗಿಸಿ. ಕಂಪ್ಲೀಟಾಗಿ ಮುಗಿಸಿದ ನಂತರ ಇಲ್ಲಿ ಹೇಳಿದ್ನಲ್ಲ ಕಮಿಟೀಸ್, ಜಡ್ಜ್ಮೆಂಟ್ಸ್, ಇವನ್ನೇನು ಆ್ಯಡ್ ಮಾಡ್ತೀರಾ ಅದೇ ನಿಮಗೆ ಪಾಸಿಟಿವ್ಸ್ ಆಗುತ್ತೆ. ನೀವು ಬೇರೆ ಬೇರೆ ಕಡೆಯಿಂದ ನೋಡಿಕೊಂಡು ನೋಟ್ಸ್ ಮಾಡ್ತೀನಿ ಅಂತಂದರೆ ಈ 3 ತಿಂಗಳು ನೋಟ್ಸ್ ಮಾಡೋದ್ರಲ್ಲೇ ಮುಗ್ದೋಗುತ್ತೆ, ಓದಲಿಕ್ಕೆ ಟೈಮ್ ನಿಜವಾಗ್ಲೂ ಸಿಗೋದಿಲ್ಲ. ಸೊ ಅದರಿಂದಾಗಿ ಒಂದು ಬೇಸ್ ಮೆಟೀರಿಯಲ್ ಇಟ್ಕೊಳ್ಳಿ, ಆನ್ಸರ್ ರೈಟಿಂಗ್ ಡೈಲಿ ಮಾಡಿ, ಇಲ್ಲಿ ಏನೇನು ಹೇಳಿದ್ದೀನಲ್ಲ ಅದನ್ನು ಬೇಕಾದ್ರೆ ನಿಮ್ಮ ಬೇಸ್ ಮೆಟೀರಿಯಲ್ ಅಂತ ಹೇಳಿದ್ನಲ್ಲ ಅಲ್ಲೊಂದು ಚೂರು ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲಲ್ಲಿ ಆ್ಯಡ್ ಮಾಡಿ. ಬಟ್ ಒಂದೇ ನೋಟ್ಸ್ ಇರಬೇಕು, ಅದನ್ನು 3 ಮಂತ್ಸಲ್ಲಿ ಕಂಪ್ಲೀಟಾಗಿ ಟಾಪ್ ಟು ಬಾಟಮ್ ಕಂಪ್ಲೀಟಾಗಿ ಏನೇನು ಎಲ್ಲೆಲ್ಲಿದೆ ಅಂತ ಗೊತ್ತಿರಬೇಕು, ಅಷ್ಟು ಸ್ಟ್ರಾಂಗಾಗಿ ಮಾಡಿರಬೇಕು. ಸೊ ಜಿಯೋಗ್ರಫಿ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಎರಡು ಆಲ್ಮೋಸ್ಟು, ಜಿಯೋಗ್ರಫಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮತ್ತು ಎಕಾಲಜಿ ಯೂಶ್ವಲಿ 3 ಸಿಮಿಲರ್ ಆಗೇ ಬರುತ್ತೆ. 3ರಲ್ಲೂ ಮೇಜರ್ಲಿ ಬೇಕಾಗುವಂಥದ್ದು ಒಂದು ಮ್ಯಾಪ್ಸ್ ಬೇಕಾಗ್ಬೋದು. ಪ್ಲೇಸಸ್ ಕೇಳಿದ್ರು ಅಂದರೆ ಮ್ಯಾಪ್ಸ್ ಬೇಕಾಗುತ್ತೆ. ಏನಾರು ಲ್ಯಾಂಡ್ ಫಾರ್ಮ್ಸ್ ಬಗ್ಗೆ ಕೇಳಿದ್ರು ಅಂತಂದರೆ ಅಲ್ಲಂತೂ ಡಯಾಗ್ರಾಮ್ ಬೇಕೇ ಬೇಕಾಗುತ್ತೆ. ಯೂಶ್ವಲಿ ಲ್ಯಾಂಡ್ ಫಾರ್ಮ್ಸ್ ಜಿಯೋಗ್ರಫಿಲಿ ಒಂಥರ ಡಿಫಿಕಲ್ಟ್ ಚಾಪ್ಟರ್ ಅದು. ಇಡೀ ಜಿಯೋಗ್ರಫಿನ ಒಂದು ಕಡೆ ಆದರೆ ಲ್ಯಾಂಡ್ ಫಾರ್ಮ್ಸೇ ಒಂದು ಕಡೆ ಆಗುತ್ತೆ. ಬಟ್ ಡಯಾಗ್ರಾಮ್ಸ್ ಹೇಗಿರುತ್ತೆ ಹಾಗೇ ಇದ್ದರು ಅಂದರೆ ಸ್ವಲ್ಪ ಆ ಥರ ಕಾಣಿಸಿರೋ ಪರವಾಗಿಲ್ಲ, ಸಿಕ್ಕಿರೋ ಟೈಮಲ್ಲಿ ಆ ಥರ ಹಾಕಿ. ಏನಾರು ಬಲ್ಜಸ್ ಇತ್ತು ಬಲ್ಜಸ್ ಹಾಕಿ, ಓಷನೋಗ್ರಫಿ ಇತ್ತು ಅಂದರೆ ಸ್ವಲ್ಪ ಓಷನ್ ಥರ ಕಾಣಿಸ್ಲಿ, ಆಮೇಲೆ ನೀವು ಪ್ರೂವ್ ಮಾಡೋದಕ್ಕೆ ಜಾಸ್ತಿ ಟೈಮ್ ಹೋಗ್ಬಾರ್ದು. ಸೊ ಬಟ್ ಮ್ಯಾಪ್ಸ್ ಎಲ್ಲೆಲ್ಲಿ ಹಾಕ್ತೀರಾ, ಡಯಾಗ್ರಾಮ್ಸ್ ಎಲ್ಲೆಲ್ಲಿ ಹಾಕ್ತೀರಾ, ಲೇಬಲಿಂಗ್ ಇರಲಿ. 1-2 2-3 ಪರವಾಗಿಲ್ಲ, ಬಟ್ ಲೇಬಲಿಂಗ್ ಇರಲಿ. ಯಾಕೆಂದರೆ ಯಾವುದು ಎಲ್ಲೆಲ್ಲಿ ಬರುತ್ತೆ ಅಂತ ಅವ್ರಿಗಾದ್ರೂ ಗೊತ್ತಾಗಬೇಕಲ್ಲ. ಇದು ಹಾರ್ಟ್ ಅಂತ ಹೇಳಿಬಿಟ್ಟು ಹಾರ್ಟಲ್ಲಿ ಒಂದೆಷ್ಟು ಪಾರ್ಟ್ಸ್ಗಳು ತೋರಿಸಿದ್ರೆ ಓಕೆ ಇದು ಹಾರ್ಟ್ ಅಂತ ಅವ್ರಿಗೆ ನಂಬಿಕೆ ಬರುತ್ತೆ. ಸೊ ಅದರಿಂದಾಗಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ರೀಸೆಂಟ್ ಎಕ್ಸಾಂಪಲ್ಸ್ ಹೆಲ್ಪ್ಫುಲ್ ಆಗುತ್ತೆ. ಸೈಕ್ಲೋನ್ಸ್ ಬಗ್ಗೆ ಕೇಳಿದ್ರೆ ರೀಸೆಂಟಾಗಿ ಸೈಕ್ಲೋನ್ಸ್ ಎಲ್ಲೆಲ್ಲಾಯಿತು ಮತ್ತು ಎಷ್ಟು ಲಾಸಸ್ ಏನೇನಾಯಿತು, ಸೊ ಆ ರೀತಿ ಏನಾದರೂ ಡೇಟಾ ಗೊತ್ತಿತ್ತು ಅಂದರೆ, ಲಾಸಸ್ ಆಗಿದ್ದ ಬಗ್ಗೆ ಡೇಟಾ ಇಲ್ಲಾಂದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ಹೆಸರುಗಳು ಗೊತ್ತಿತ್ತು ಅಂತಂದರೆ ನಿಮ್ಮದು ಇಂಟ್ರೊಡಕ್ಷನ್ಗೆ ಆಗುತ್ತೆ. ಇಲ್ಲಾಂದರೆ ಬಾಡಿಯಲ್ಲಿ ಬರೀತಿರ್ಬೇಕಾದ್ರೆ 1-2 ಕಡೆ ಎಕ್ಸಾಂಪಲ್ಸಿಗೆ ಆದರೂ ಹಾಗೆ ಆಗುತ್ತೆ. ಮತ್ತು ಏನಾದ್ರು ಯೂನಿಕಾಗಿ ಏನಾದ್ರು ಇತ್ತು ಆ ಸೈಕ್ಲೋನಲ್ಲಿ, ಅಥವಾ ಗೌರ್ಮೆಂಟ್ ಏನಾದರೂ ಸಪ್ರೇಟಾಗಿ ಮೆಷರ್ಸ್ ತೊಗೊಂತು, ಸೊ ಆ ರೀತಿ ಏನಾದ್ರು ಇತ್ತು ಅಂತಾರೆ ಆ ಡೇಟಾ ಕೂಡ ನೀವು ಆನ್ಸರಲ್ಲಿ ಯೂಸ್ ಮಾಡ್ಕೋಬಹುದು. ಇದೊಂದು ವ್ಯಾಲ್ಯೂಡೇಷನ್ ಆಗುತ್ತೆ. ಸೈಕ್ಲೋನ್ಸ್ ಬಗ್ಗೆ ಯೂಶ್ವಲಿ ಅಂದರೆ ಡಿಸಾಸ್ಟರ್ಸ್ ಬಗ್ಗೆ ಯೂಶ್ವಲಿ ಎಲ್ಲ ನೋಟ್ಸಲ್ಲಿ ಇರುತ್ತೆ, ಬಟ್ ರೀಸೆಂಟ್ ಎಕ್ಸಾಂಪಲ್ಸ್ ಇರೋದಿಲ್ಲ. ಯಾಕೆಂದರೆ ನೋಟ್ಸ್ ಎಲ್ಲರೂ ತುಂಬ ಹಿಂದೆನೇ ಮಾಡಿರ್ತಾರೆ, ರೀಸೆಂಟ್ ಎಕ್ಸಾಂಪಲ್ಸ್ ಇರೋದಿಲ್ಲ. UPSC ಅಂದರೆ ಅವರೇ ಡೈರೆಕ್ಟಾಗಿ ಕೇಳ್ತಾರೆ ಇತ್ತೀಚೆಗೆ ಎಕ್ಸ್ಪ್ಲೈನ್ ವಿತ್ ದ ರೀಸೆಂಟ್ ಎಕ್ಸಾಂಪಲ್ಸ್ ಅಂತ. ಪೊಲಿಟಿಯಲ್ಲಿ ಅವರೇ ಕ್ವಶನ್ಸ್ ಕೇಳ್ತಾಯಿದ್ದಾರೆ, ಜಸ್ಟಿಫೈ ವಿತ್ ದ ಕೇಸ್ ಜಡ್ಜ್ಮೆಂಟ್ಸ್, ಕೇಸ್ ಲಾಸ್, ಈ ರೀತಿ ಕೇಳ್ತಾ ಇರೋದ್ರಿಂದ ಈ ಸತಿ KPSC ಹೇಗೆ ಕ್ವಶನ್ಸ್ ಬರುತ್ತೆ ಗೊತ್ತಿಲ್ಲ. ಸೊ ಪ್ರಿಲಿಮ್ಸಲ್ಲಿ ಹೇಗೆ ಟ್ರೆಂಡ್ ಚೇಂಜ್ ಆಗಿದೆ UPSC ಥರ KPSCಲಿ ಕೂಡ ಚೇಂಜ್ ಆಗಬಹುದು ಅನ್ನಿಸ್ತಾ ಇದೆ. ಸೊ ಅದರಿಂದಾಗಿ ನಾವು ಹೇಳ್ತಿರೋದು ಒಂದು 5 ವ್ಯಾಲ್ಯೂಡೇಷನ್ ಆಗುತ್ತೆ, ಇಲ್ಲಾಂದರೆ ಅವರೇ ಕೇಳಿಬಿಡ್ತಾರೆ. ಸೊ ಸ್ಟ್ರಾಂಗಾಗೇ ಮಾಡಿರಿ ಇದನ್ನೆಲ್ಲ. ಇದಾದ ನಂತರ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಯೂಶ್ವಲಿ ಕ್ವಶನ್ಸ್ ಜಾಸ್ತಿ ಬರುತ್ತೆ KPSC ಮೇನ್ಸಲ್ಲಿ ನಾವು ನೋಡಿದ ಪ್ರಕಾರ. ಸೊ ಅದರಿಂದಾಗಿ ಪಾಸ್ಟ್ ಟ್ರೆಂಡ್ಸ್ ನೋಡಿ ಯಾವುದ್ರ ಮೇಲೆ ಕ್ವಶನ್ಸ್ಗಳು ಜಾಸ್ತಿ ಬಂದಿದ್ದಾವೆ. ಬಯೋಟೆಕ್ನಾಲಜಿ ಅಂದರೆ ಬಯೋಟೆಕ್ನಾಲಜಿ ಮೇಲೆ ಯಾವ ರೀತಿಯಾದಂಥ ಕ್ವಶನ್ಸ್ಗಳು ಬಂದಿದ್ದಾವೆ, ಬೇಸಿಕ್ಸಿಂದ ಬರ್ತಾ ಇದೆಯಾ, ಅಪ್ಲಿಕೇಶನಿಂದ ಬರ್ತಾ ಇದೆಯಾ, ಸೊ ಈ ರೀತಿ ಒಂದು ಟ್ರೆಂಡ್ ಅನಾಲಿಸಿಸ್ ಮಾಡಿ. ಬಟ್ ಅದರಲ್ಲಿ ಯೂನಿಕಾಗಿ ಏನು ಮಾಡ್ಬೋದು ಅಂತಂದರೆ ರೀಸೆಂಟಾಗಿ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ. ಬಯೋಟೆಕ್ನಾಲಜಿ ಅಂತ ಬಂತಂದರೆ ರೀಸೆಂಟ್ ಡೆವಲಪ್ಮೆಂಟ್ಸ್, CRISPR-Cas9 ಟೆಕ್ನಾಲಜಿ ಬರ್ತಾ ಇದೆ. ಸೊ ಆ ರೀತಿಯಾದಂಥ ರೀಸೆಂಟ್ ಡೆವಲಪ್ಮೆಂಟ್. ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತಂದರೆ ಅದನ್ನು ಬೇರೆ ಕಡೆಯಲ್ಲಿ ಅಪ್ಲೈ ಮಾಡಿದ್ದಾರೆ. ಬ್ಲಾಕ್ ಚೈನ್ ಟೆಕ್ನಾಲಜಿನ ಹೆಲ್ತ್ ಡೇಟಾ ಸೆಕ್ಯೂರ್ ಮಾಡೋದ್ರಲ್ಲಿ ಮಾಡ್ತಿರ್ಬೋದು, ಬಿಟ್ಕಾಯಿನ್ ಕ್ರಿಪ್ಟೋ ಕರೆನ್ಸಿಲಿ ಮಾಡ್ತಿರೋಂಥದ್ದಾಗಿ. ಆ ರೀತಿ ಒಂದು ಸ್ಪೆಸಿಫಿಕ್ ಎಕ್ಸಾಂಪಲ್ ಇತ್ತು ಅಂತಂದರೆ ನಿಮಗೆ ಒಂದು ಪಾಸಿಟಿವ್ ಎಡ್ ಸಿಗುತ್ತೆ ಆನ್ಸರ್ ಬರೀಬೇಕಾದ್ರೆ.
ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದು ನಾವು ಯು ಪಿ ಎಸ್ ಸಿಗೆ ಓದದೇ ಇರೋಂಥ ಟಾಪಿಕ್. ಕೆ ಪಿ ಎಸ್ ಸಿಲಿ ಮಾತ್ರ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ರೂರಲ್ ಡೆವಲಪ್ಮೆಂಟ್ ಈ ರೀತಿ ಇದು ಬರೋಂಥದ್ದು. ಇದನ್ನು ನೀವು ಪೊಲಿಟಿ ಜೊತೆ ಲಿಂಕ್ ಮಾಡಬಹುದು, ಯಾವ್ಯಾವ ಆರ್ಟಿಕಲ್ಸ್ ಬರುತ್ತೆ ಅದನ್ನು ಲಿಂಕ್ ಮಾಡ್ಬೋದು. ಪ್ಲಸ್ ಅದ್ರ ಜೊತೆಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನಲ್ಲಿ ಕೆಲವು ಥಿಯರೀಸ್ ಇರುತ್ತೆ. ಈ ಥಿಯರಿಯಿಂದ ಹೀಗಾಗುತ್ತೆ, ಸೊ ಈ ಆಥರ್ ಪ್ರಕಾರ ಈ ರೀತಿ ಆಗುತ್ತೆ. ಒಂದಿಷ್ಟು ಬುಕ್ಸ್ಗಳು ನೆನಪಿತ್ತು ಅಂತಂದರೆ ಸ್ವಲ್ಪ ಸ್ಟ್ರಾಂಗಾಗಿ ಜಸ್ಟಿಫೈ ಮಾಡ್ಬೋದು. ನೀವು ಯಾವ್ದಾದ್ರು ನೋಟ್ಸ್ ನೋಡ್ತಾ ಇತ್ತು ಅಂದರೆ ನೋಟ್ಸಲ್ಲೇ ಇರುತ್ತೆ. ನೋಟ್ಸಲ್ಲಿ ಆ ಥರ ಏನಾದ್ರು ಸಿಕ್ತು, ಏನಾರು ಐಡಿಯಾ ಸಿಕ್ತು ಅಂತಂದರೆ ಮತ್ತೆ ಮತ್ತೆ ಹೋಗಿ ನೋಡಲಿಕ್ಕೆ ಹೆಲ್ಪ್ ಆಗೋದಕ್ಕೆ ಒಂದು ಸತಿ ಒಂದು ಶೀಟಲ್ಲಿ ಬರೆದಿಟ್ಕೊಂಡ್ಬಿಟ್ಟಿರಿ. ಏನಾದ್ರು ಆಥರ್ ಸಿಕ್ತು ಅಂತಂದರೆ, ಯಾವ್ದಾದ್ರು ಬುಕ್ ಸಿಕ್ತು ಅಂತಂದರೆ. ಯಾಕೆಂತಂದರೆ ಆಥರ್ ಬುಕ್ಸ್ ಎಲ್ಲ ನಿಮಗೆ ಎಸ್ ಎಲ್ಲೂ ಯೂಸ್ ಆಗುತ್ತೆ, ಎಥಿಕ್ಸಲ್ಲಿ ಯೂಸ್ ಆಗುತ್ತೆ, ತುಂಬ ಕಡೆ ಆನ್ಸರ್ ರೈಟಿಂಗಲ್ಲೂ ಯೂಸ್ ಆಗುತ್ತೆ. ಸೊ ಅದರಿಂದಾಗಿ ಮತ್ತು ಎಥಿಕ್ಸ್ ನಾವಿಷ್ಟು ಓದಿರೋಂಥ ಸಬ್ಜೆಕ್ಟ್ಗಳು ಬೇರೆ, ಎಥಿಕ್ಸ್ ಎಸ್ಸೆಗಳೇ ಬೇರೆ. ಎಥಿಕ್ಸ್ ಎಸ್ಸೆಯಲ್ಲಿ ಸ್ವಲ್ಪ ಯೂನಿಕ್ ಅಪ್ರೋಚ್ ಬೇಕಾಗುತ್ತೆ. ಏನಂತಂದರೆ ಎಥಿಕ್ಸಲ್ಲಿ ಫಸ್ಟ್ ಯಾವುದಾದ್ರೂ ಬುಕ್ ಮಾಡಿ, ನೀವು ಯಾವ ಬುಕ್ ಓದ್ತಾ ಇದ್ದೀರಾ ಅದೇ ಬುಕ್ ಓದಿ ಕಾನ್ಸೆಪ್ಷುಯಲ್ ಕ್ಲಾರಿಟಿ ತೊಗೊಳ್ಳಿ, ಆ ಬುಕ್ಕಲ್ಲಿ ಏನಿದೆ ಅಂತ ತಿಳ್ಕೊಳ್ಳಿ. ಬಟ್ ಅದಾದಮೇಲೆ ನಮಗೆ ಬೇಕಾಗಿರೋಂಥದ್ದು ಕೀವರ್ಡ್ಸ್. 20 to 30 ಕೀವರ್ಡ್ಸ್ ಏನಿದ್ದಾವೆ ನಮ್ಮ ಸಿಲೆಬಸ್ ಕಾಪಿನಲ್ಲಿ, ಆ ಕೀವರ್ಡ್ಸಲ್ಲೇ ನಾವು ಆನ್ಸರ್ ಬರೀಬೇಕು. ನಾವು ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿದಾಗ ಪಾಯಿಂಟ್ಸ್ಗಳು ಬರುತ್ತೆ, ಆದರೆ ಎಥಿಕಲ್ ಪಾಯಿಂಟ್ಸ್ ಆಗೋಲ್ಲ. ಎಥಿಕ್ಸ್ ಆನ್ಸರ್ ಎಥಿಕ್ಸ್ ಅಂತ ಅನ್ನಿಸ್ಕೊಳ್ಳೋದು ನಾವು ಪೊಲಿಟಿಲಿ ಹೇಗೆ ಜಡ್ಜ್ಮೆಂಟ್ಸ್ ಹಾಕ್ತೀವಿ ಆ ರೀತಿಯಾಗಿ ಎಥಿಕ್ಸಲ್ಲಿ ಎಥಿಕಲ್ ಕೀವರ್ಡ್ಸ್ ಇರಲೇಬೇಕು. ಸೊ ಎಥಿಕ್ಸ್ ಕೀವರ್ಡ್ಸಿಂದ ಲಿಸ್ಟ್ ಮಾಡಿ ದಿನ ನೀವು ಎಥಿಕ್ಸ್ ಆನ್ಸರ್ ಬರೋಕ್ಕಿಂತ ಮುಂಚೆ ಆ ಕೀವರ್ಡ್ಸನ್ನು ಬರೀ ಕೀವರ್ಡ್ಸ್ ಎಂಪತಿ, ಕಂಪ್ಯಾಷನ್, ಜಸ್ಟಿಸ್ ಈ ರೀತಿ ಲೈನಾಗಿ ಬರ್ಕೊಂಡು ಹೋಗಿ. ಡೈಲಿ ಬರ್ಕೊಂಡು ಹೋಗ್ತಿರಲ್ಲ, ಪ್ರತಿ ಸತಿ ಸ್ಟಾರ್ಟ್ ಮಾಡಬೇಕಾದ್ರೂ ಬೇರೆ ಬೇರೆ ಕೀವರ್ಡಿಂದ ಸ್ಟಾರ್ಟ್ ಮಾಡಿ. ಒಂದಿನ ಎಂಪತಿಯಿಂದ ಸ್ಟಾರ್ಟ್ ಮಾಡಿದ್ರೆ, ಒಂದಿನ ಟಾಲರೆನ್ಸಿಂದ ಸ್ಟಾರ್ಟ್ ಮಾಡಿ, ಮತ್ತೊಂದು ದಿನ ಇಂಪಾರ್ಷಿಯೇಟಿಂದ ಸ್ಟಾರ್ಟ್ ಮಾಡಿ. ಯಾಕೆಂದರೆ ಫಸ್ಟ್ 2 ವರ್ಡ್ಸ್ ಏನು ಬರಿತೀವಲ್ಲ ನಮ್ಮ ಎಥಿಕ್ಸ್ ಕಂಪ್ಲೀಟ್ಲಿ ಅದೇ ಆಗೋಗ್ಬಿಡುತ್ತೆ. ಎಂಪತಿ, ಕಂಪ್ಯಾಷನ್ ಅಂತಂದರೆ ನೀವು ಯಾವುದೇ ಆನ್ಸರ್ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಂದನೇ ಬಂದುಬಿಡುತ್ತೆ. ಸೊ ಅದರಿಂದಾಗಿ ಕೀವರ್ಡ್ಸ್ ಆರ್ಡರ್ ಚೇಂಜ್ ಮಾಡ್ತಾಯಿರಿ. ಅದಾದ ನಂತರ ಪ್ರತಿಯೊಂದು ಕೀವರ್ಡಿಗೆ ಎಂಪತಿ ಅಂತ ಹೇಳಿದ್ರೆ, ಎಂಪತಿ ಅಂತ ಸಿಂಪಲ್ ಡೆಫಿನೇಷನ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇತ್ತೋ ಇಲ್ವೋ ಗೊತ್ತಿಲ್ಲ, ಗೂಗಲ್ ಮಾಡ್ತೀರೋ ಏನೋ ಗೊತ್ತಿಲ್ಲ, ಬಟ್ ನಿಮಗೆ ಯಾವ ಡೆಫಿನೇಷನ್ ಸಿಂಪಲ್ ಅನಿಸುತ್ತೆ ಆ ಡೆಫಿನೇಷನ್ನ ಒಂದು ನೋಟ್ಸಲ್ಲಿ ಬರೆದಿಟ್ಕೊಳ್ಳಿ. ಕೀವರ್ಡ್ ಕೆಳಗಡೆ ಆ ಡೆಫಿನೇಷನ್ ಕೆಳಗಡೆ ಎಕ್ಸಾಂಪಲ್ಸ್ಗಳು, ಒಂದೆರಡು ಆಫೀಸರ್ ಎಕ್ಸಾಂಪಲ್ಗಳಿದ್ದರೆ ಒಳ್ಳೆಯದು. ಅದಾದ ನಂತರ ಒಂದು ಫಿಲಾಸಫರ್ ಎಕ್ಸಾಂಪಲ್ ಇದ್ದರೆ ಒಳ್ಳೆಯದು. ಅದಾದ ನಂತರ ಆ ಆ ಕೀವರ್ಡ್ ರಿಲೇಟೆಡ್ ಒಂದು ಕೋಟ್, ಫೇಮಸ್ ಪರ್ಸನ್ ಹೇಳಿರೋಂಥದ್ದಾಗಿರಲಿ, ಅದು ತುಂಬ ಕಡೆ ಅಪ್ಲೈ ಮಾಡೋಂಥದ್ದಾಗಿರಲಿ, ಬಟ್ ಒಂದು ಕೀವರ್ಡ್ ಒಂದು ಕೋಟ್. ಮತ್ತು ಲಾಸ್ಟ್ ಚಾಪ್ಟರ್ ಆಫ್ ಎಥಿಕ್ಸ್ ಈಸ್ ಅಬೌಟ್ ಫಿಲಾಸಫಿಕಲ್ ಥಿಯರೀಸ್. ಸ್ಟಾರ್ಟಿಂಗಲ್ಲಿ ಯೂಶಲಿ ಕೇಳ್ತಾಯಿದ್ರು JS ಮಿಲ್ ಥಿಯರಿ ಬಗ್ಗೆ ಬರೀರಿ ಆ ರೀತಿ ಅಂತ, ಬಟ್ ಇತ್ತೀಚೆಗೆ ಅಪ್ಲಿಕೇಶನ್ ಬೇಸ್ಡಾಗಿ ಹೋಗ್ತಿದೆ. UPSC ಅಪ್ಲಿಕೇಶನ್ ಬೇಸ್ಡಾಗಿ ಹೋಗ್ತಾ ಇದೆ. KPSCಲ್ಲೂ ರೀಸೆಂಟಾಗಿ ಆ ರೀತಿ ಕ್ವಶನ್ 2017-2020 ಆ ರೀತಿ ಕ್ವಶನ್ಗಳು ತುಂಬ ಕಮ್ಮಿ ಇದ್ದಾವೆ. ಸೊ ಅದರಿಂದಾಗಿ ನಾವು ಅದನ್ನು ಹೇಗೆ ಯೂಸ್ ಮಾಡೋದು, ಯಾಕೆಂದರೆ ಓದೋದಂತೂ ಓದಲೇಬೇಕು, ಕೇಳಿದ್ರು ಕೇಳ್ಬೋದು, ಕೇಳಲ್ಲ ಅಂತ ಗ್ಯಾರಂಟಿ ಇಲ್ಲ. ಸೊ ಅದರಿಂದಾಗಿ ಪ್ರತಿಯೊಂದು ಕೀವರ್ಡಿಗೆ ಇಷ್ಟು ಎಕ್ಸಾಂಪಲ್ಸ್ ಆದ ನಂತರ ಆ ಕೀವರ್ಡ್ ಯಾವ ಥಿಯರಿ ಜೊತೆ ಲಿಂಕ್ ಆಗುತ್ತೆ. ಮಾರಲ್ ಅಂತಂದರೆ ಮಾರಲ್ ಇಂಟೆಲೆಕ್ಚುಯಲಿಸಮ್, ಸಾಕ್ರೆಟಿಸಿಂದ ಮಾರಲ್ ಇಂಟೆಲೆಕ್ಚುಯಲಿಸಮ್. ಸೊ ಇದು ನಿಮಗೆ ಕ್ವಶನಲ್ಲಿ ಎಲ್ಲರೂ ಮಾರಾಲಿಟಿ ಅಂತ ಕಾಣಿಸಿದ್ರೆ ಈ ಎಕ್ಸಾಂಪಲ್ಗಳನ್ನ ಬರೀತೀರಾ, ಆ ಕೋಟನ್ನು ಬರೀತೀರಾ, ಜೊತೆಗೆ ಈ ಥಿಯರಿ ಬಗ್ಗೆ ಕೂಡ ಬರೆದ್ರೆ ಮತ್ತಾರು ಬರೆದಿರೋಕ್ಕೆ ಸಾಧ್ಯ ಇಲ್ಲ. ಸೊ ಆ ರೀತಿ ಲಿಂಕ್ ಮಾಡ್ಕೊಂಡು ಬರೀತೀರಾ. ಮತ್ತು ಏನಾದ್ರು ಕ್ವಶನ್ ಮಾರಲ್ ಇಂಟೆಲೆಕ್ಚುಯಲಿಸಮ್ ಮೇಲೆ ಬಂದ್ರೆ ನಿಮಗೆ ಮತ್ತೆ ಎಕ್ಸಾಂಪಲ್ಸ್ ಇದೆ, ಮತ್ತೆ ಕೀವರ್ಡ್ಸ್ ಇದೆ. ಸೊ ಈ ರೀತಿನೂ ಆಗುತ್ತೆ, ಉಲ್ಟನೂ ಆಗುತ್ತೆ. ಸೊ ಅದರಿಂದಾಗಿ ಅದನ್ನು ಸಪ್ರೇಟ್ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಜಾಸ್ತಿ ಕೀವರ್ಡ್ಸು ಮಾಡ್ಕೊಬೇಡಿ, 30 to 35, ಒಂದು 6-7 ಪೇಜ್ ಆದರೆ ಆಗ್ಬೋದು ಅಷ್ಟೇ. 30 to 35 ಕೀವರ್ಡ್ಸ್ ಮೇಲೆ ಮಾಡಿ. ಯೂಶಲಿ ಅದೇ ಎಕ್ಸಾಂಪಲ್ಸ್ ಮತ್ತೆ ರಿಪೀಟ್ ಆಗುತ್ತೆ. ಯಾಕೆಂದರೆ ಒಂದು ಎಕ್ಸಾಂಪಲಲ್ಲಿ ಇಫ್ ಎ ಪರ್ಸನ್ ಈಸ್ ಎಂಪಥೆಟಿಕ್, ಅವನಲ್ಲಿ ಬೇರೆ ವ್ಯಾಲ್ಯೂಸ್ ಕೂಡ ಇರುತ್ತೆ, ಬಟ್ ನಾವು ಅವನಿಗೆ ಅಲ್ಲಿ ಫಿಕ್ಸ್ ಮಾಡಿರ್ತೀವಿ ಅಷ್ಟೇ. ಒಂದು ಎಕ್ಸಾಂಪಲ್ ನಾವು ಆಲ್ಮೋಸ್ಟ್ ಎಥಿಕ್ಸಲ್ಲಿ ತುಂಬ ಕಡೆ ಸುತ್ತಾಡಿಸ್ಬೋದು. ಇರೋ 20 ಕ್ವಶನಲ್ಲಿ ಆ 30 ಎಕ್ಸಾಂಪಲ್ಸ್ ಇತ್ತು ಅಂತಂದರೆ ಆಟ ಆಡಿಸ್ಬೋದು ಅಂತ ಚೂರು ಹಿಂದೆ ಮುಂದೆ ಮಾಡಿಕೊಂಡು ನಾವು ಫುಲ್ ಪ್ಯಾನಿಕ್ ಆಗೋದಿಲ್ಲ. ಲಾಸ್ಟಿಗೆ ಬರ್ತಿದ್ದೆ ಎಕ್ಸಾಂಪಲ್ಸ್ ಕಮ್ಮಿ ಆಗಿದ್ದಾವೆ ಅಂತ ಪ್ಯಾನಿಕ್ ಆಗೋದಿಲ್ಲ. ಒಂದು 30 ಎಕ್ಸಾಂಪಲ್ಸ್ ಆದರೂ ನಮ್ಮ ಕೈಲಿ ಇದ್ದೇ ಇರುತ್ತೆ. ಸೊ ಅದರಿಂದಾಗಿ 30 ಎಕ್ಸಾಂಪಲ್ಸ್ ಮಾತ್ರ ಮಾಡಿ, ಕೀವರ್ಡ್ಸ್ ಮಾತ್ರ ಮಾಡಿ. ಮತ್ತು ಎಥಿಕ್ಸ್ ಹೇಳಿದಾಗೆ ನೀವು 3 ದಿನ 4 ದಿನದಲ್ಲಿ ಬೇರೆ ಸಬ್ಜೆಕ್ಟ್ ಮುಗಿಸ್ತಿರಲ್ಲ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನಲ್ಲಿ 4 ದಿವಸದಲ್ಲಿ ಮುಗಿಸ್ಬಿಡ್ತೀನಿ. ಸೊ ಈ ರೀತಿ ಎಥಿಕ್ಸ್ ಆಗೋದಿಲ್ಲ.
ಡೈಲಿ ಒಂದು ಹಾಫ್ ಆನ್ ಅವರ್ ಸ್ಲಾಟ್ ಇಟ್ಬಿಡಿ ಎಥಿಕ್ಸಿಗೆ. ಯಾಕೆಂತಂದರೆ ಅಲ್ಲಂತಾನೆ ಟೆಕ್ಸ್ಟ್ ಬುಕ್ಕಲ್ಲಿ ಹೆಂಗೆ ಕೇಳಿದ್ದಾರೆ ನಿಮ್ಮ ಕ್ವಶನ್ ಪೇಪರ್ಲು ಅದೇ ರೀತಿಯ ಕ್ವಶನ್ ಬರುತ್ತೆ. ಬಟ್ ಎಥಿಕ್ಸಲ್ಲಿ ಆ ರೀತಿ ಬರೋದಿಲ್ಲ. ಟೆಕ್ಸ್ಟ್ ಬುಕ್ಕಲ್ಲೇ ಒಂದಿರುತ್ತೆ, ಅವ್ರು ಕೇಳೋದೇ ಒಂದಿರುತ್ತೆ. ಸೊ ಅದರಿಂದಾಗಿ ನಾವು ಅಪ್ಲಿಕೇಶನ್ ಬೇಸ್ಡಾಗಿ ಮಾಡಬೇಕಾಗಿರುತ್ತೆ. ಅದರಿಂದಾಗಿ ಡೈಲಿ ಒಂದು ಬೆಳಗಿಂದ ಸಂಜೆ ತನಕ ಏನು ಓದಿದ್ದೀರಾ ಆ GS, ಅದಾದ ನಂತರ ಎಥಿಕ್ಸ್, ಎರಡದು ಆನ್ಸರ್ ರೈಟಿಂಗ್ ಮಾಡಿ. ಸೊ ಪ್ರತಿಯೊಂದು ಆನ್ಸರಲ್ಲೂ ಏನೇನು ಬೇಸಿಕ್ ರಿಕ್ವೈರ್ಮೆಂಟ್ ಒಬ್ಬ ಇವ್ಯಾಲ್ವೇಟ್ ಮಾಡ್ತೀನಂದರೆ ಏನೇನು ಬೇಕು ಅಂತ ಇವಾಗ ನೋಡಿದ್ವಿ. ಇದಾದ ನಂತರ ಸ್ಟ್ರಕ್ಚರ್ ಹೇಗೆ ಇರಬೇಕು ಅಂತ. ಫಸ್ಟ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಇಂಟ್ರೊಡಕ್ಷನ್. ಸೊ ಇಂಟ್ರೊಡಕ್ಷನಲ್ಲಿ ಏನು ಗೊತ್ತಿಲ್ಲ ಅಂತಂದರೆ ಯೂಶ್ವಲಿ ಡೆಫಿನೇಷನಿಂದ ಸ್ಟಾರ್ಟ್ ಮಾಡೋದು. ಅದು ಲಾಸ್ಟ್ ಮೈಲ್ ನಮಗೆ, ಅಂದರೆ ಏನೂ ಗೊತ್ತಾಗಿಲ್ಲ ಅಂದರೆ ಡೆಫಿನೇಷನ್ ಸ್ಟಾರ್ಟ್ ಮಾಡೋಂಥದ್ದು. ಸೊ ಡೆಫಿನೇಷನ್ ಗೊತ್ತಾಗಿಲ್ಲ ಅಂತಂದರೆ ನೀವು ಬೇಕಾದ್ರೆ ರೀಸೆಂಟ್ ಎಕ್ಸಾಂಪಲ್ಸ್, ರೀಸೆಂಟ್ ಕಾಂಟೆಕ್ಸ್ಟ್, ನ್ಯೂಸಲ್ಲಿ ಏನಾರು ಆ ರೀತಿಯಾದಂಥ ಆ ಟಾಪಿಕಿಗೆ ರಿಲೇಟೆಡ್ ಆಗಿರುವಂಥ ಏನಾದ್ರು ಇವೆಂಟ್ ನಡೀತಾ, ಸೊ ಆ ಇವೆಂಟನ್ನು ತೊಗೊಂಬಿಟ್ಟು ನಾವು ಆನ್ಸರ್ನ ಸ್ಟಾರ್ಟ್ ಮಾಡೋದು. ಸೊ ಅದೊಂದು ಯೂನಿಕ್ ಆಗಿರುತ್ತೆ. ಯೂಶ್ವಲಿ ಯಾರೂ ಮಾಡೋದಿಲ್ಲ. ರೀಸೆಂಟ್ ಇವೆಂಟ್ಸ್, ರೀಸೆಂಟ್ ಕಾಂಟೆಕ್ಸ್ಟ್ ತೊಗೊಂಡು ಮಾಡೋಂಥದ್ದು. ಇಲ್ಲಾಂತಂದರೆ ಅವಲ್ಲಿ ಪೇಪರ್ ಸ್ಪೆಸಿಫಿಕ್ ಆಗಿ ಹೇಳಿದೆ, ಅಂದರೆ ಜಡ್ಜ್ಮೆಂಟ್ಸಿಂದ ಸ್ಟಾರ್ಟ್ ಮಾಡೋದು. ಪಾಲಿಟಿ ಬಂತು ರೀಸೆಂಟ್ ಜಡ್ಜ್ಮೆಂಟ್ಸಿಂದ, ಅಥವಾ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಂತು ಅಂದರೆ ರೀಸೆಂಟ್ ಡಿಸಾಸ್ಟರ್ಸ್ ಏನೇನಾಯಿತು, ಅದರ ಹೆಸರು, ಅದರ ಕ್ಯಾಶುಯಾಲಿಟೀಸ್. ಸೊ ಆ ರೀತಿ ಇಂಟ್ರೊಡಕ್ಷನ್ ನಾವು ಕರೆಂಟ್ ಅಫೇರ್ಸ್ ಬೇಸ್ಡ್ ಆಗಿರ್ಬೋದು. ಬಟ್ ಡೆಫಿನೇಷನ್ ಲಾಸ್ಟಿಗೆ, ಇಲ್ಲಾಂದರೆ ಪೇಪರ್ ವೈಸ್ ನಾವು ಅಲ್ಲಿ ಹೇಳಿದಾಗೆ ಪೇಪರ್ ಬೇಸ್ಡ್ ಅಪ್ರೋಚ್. ಒಂದು ರಿಪೋರ್ಟ್ಸ್ ಬೇಕಾದ್ರೆ ಸ್ಟಾರ್ಟ್ ಮಾಡ್ಬೋದು. ಇಂಡಿಯಾದ ರ್ಯಾಂಕಿಂಗ್ ಇಷ್ಟಿದೆ, ಡೆಮೋಕ್ರಸಿ ಇಂಡೆಕ್ಸಲ್ಲಿ ಇಷ್ಟಿದೆ, ಟೆರರಿಸಮ್ ಇಂಡೆಕ್ಸಲ್ಲಿ ಇಷ್ಟಿದೆ. ಸೊ ಈ ರೀತಿ ಇಂಡೆಕ್ಸ್ ವೈಸ್ ಒಂದ್ಸತಿ ನೋಡ್ಕೊಂಡಿರಿ. ಇದಾದರೂ ಯಾವುದಾದ್ರೂ ಮೇನ್ಸ್ ಪೇಪರ್ ಮಾಡಿ ಇದೇ ರೀತಿಯಲ್ಲೇ ಇರುತ್ತೆ. ಬಟ್ ನಾವು ಅದನ್ನು ಯಾವ ರೀತಿ ಆರ್ಗನೈಸ್ ಮಾಡ್ಕೊತೀವಿ, ಯಾವ್ದಾದ್ರು ಯೂನಿಕ್ ಪಾಯಿಂಟ್ ಸಿಕ್ತು ಅಂತಂದರೆ ನಾನಾಗಿದ್ದರೆ ಅದನ್ನೇ ಡಿಫೈನ್ ಮಾಡಿಬಿಡ್ತಾ ಇದ್ದೆ. ಇದನ್ನು ನನ್ನ ಇಂಟ್ರೊಡಕ್ಷನ್ ಇದ್ದೇ ಇರುತ್ತೆ. ಫೆಡರಲಿಸಮ್ ಅಂತ ಬಂತು ಅಂತಂದರೆ ಒಂದು ಜಡ್ಜ್ಮೆಂಟ್ ನಾನು ಫಿಕ್ಸ್ ಮಾಡಿಬಿಟ್ಟಿದ್ದೆ, ಇದನ್ನೇ ಬರಿತೀನಿ, ಬೇರೆ ಯಾವುದೂ ಬರೆಯಲ್ಲ. ಯಾಕೆಂದರೆ ಜಡ್ಜ್ಮೆಂಟ್ಸು ಫೆಡರಲಿಸಮ್ ಅಂತ ತೊಗೊತಿದ್ದಾಗೆ, ಒಂದು ಫಂಡಮೆಂಟಲ್ ರೈಟ್ ಅಂತ ತೊಗೊತಿದ್ದಾಗೆ ಒಂದು ಮಿನಿಮಮ್ ಅಂದರೆ 10 ಅಂತೂ ಇದ್ದೇ ಇರುತ್ತೆ. ಎಲ್ಲದೂ ನೆನ್ಪಿಟ್ಕೊಳಕ್ಕಾಗಲ್ಲ. ಆ ಕ್ವಶನ್ ಓದ್ತಿರೋ ಸ್ಟ್ರೆಸ್ಸಲ್ಲಂತೂ ಫಸ್ಟ್ ಯಾವ್ದು ಬರಿಬೇಕು ಅಂತಲೇ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಒಂದು ಫಿಕ್ಸ್ ಮಾಡಿ ಇಟ್ಬಿಟ್ಟಿರಿ. ಸೊ ಆ ಥರ ಜಡ್ಜ್ಮೆಂಟ್ಸ್ ಆಗಿರಲಿ ಅಥವಾ ಎಕ್ಸಾಂಪಲ್ಸ್ ಆಗಲಿ ಫಿಕ್ಸ್ ಮಾಡಿ. ಅದಾದ ನಂತರ ಯೂಶ್ವಲಿ 10 ಮಾರ್ಕರ್ಸ್ ಅಂತಂದರೆ 2 ಸಬ್ ಪಾರ್ಟ್ಸ್ ಇರುತ್ತೆ. 15 ಮಾರ್ಕರ್ಸ್ ಅಂದರೆ 3 ಸಬ್ ಪಾರ್ಟ್ಸ್ ಇರುತ್ತೆ. ಪ್ರತಿಯೊಂದು ಸಬ್ ಪಾರ್ಟಿಗೆ 5 ಮಾರ್ಕ್ಸ್ ಆ ರೀತಿ ಇರುತ್ತೆ. ಬಟ್ ತುಂಬ ಜನ ಮಾಡೋಂಥ ಪ್ರಾಬ್ಲಮ್ ಏನಂದರೆ ಕ್ವಶನ್ನ ಒಂದು ಸತಿ ಓದ್ಬಿಡ್ತಾರೆ. ಓದಾದ ನಂತರ ಅವ್ರಿಗೆ ಏನೇನು ಗೊತ್ತು ಸಬ್ ಹೆಡಿಂಗ್ ಹಾಕ್ಕೊಂಡು 3 ಪಾರ್ಟಲ್ಲಿ ಬರ್ಕೊಂಡು ಹೋಗ್ತಾರೆ. ಆ ರೀತಿ ಮಿಸ್ಟೇಕ್ ಮಾಡಲಿಕ್ಕೆ ಹೋಗಬೇಡಿ. ಬೇಕಾದ್ರೆ ಕ್ವಶನ್ ಓದಬೇಕಾದ್ರೆ ಆ ಕ್ವಶನ್ ಪೇಪರಲ್ಲೇ ಮಾರ್ಕ್ ಮಾಡಿ, ಇದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ. ಸಬ್ ಪಾರ್ಟ್ ಸೆಕೆಂಡಿಗೆ ಹೋಗ್ಬೇಕಾದ್ರೆ ಕ್ವಶನ್ ಪೇಪರ್ಲ್ಲಿ ಏನಿದೆಯಲ್ಲ ಅದನ್ನೇ ಸಬ್ ಪಾರ್ಟಾಗಿ ಮಾಡಿ. ಯಾಕೆಂದರೆ ನಾವು ಕೆಲವು ಸತಿ ಫಸ್ಟ್ ಸಬ್ ಪಾರ್ಟನ್ನು ಬರೀತಿದ್ದ ಹಾಗೆ ಸೆಕೆಂಡ್ ಸಬ್ ಪಾರ್ಟಿಂದು ಎಸೆನ್ಸ್ ನೆನಪಿರುತ್ತೆ ಅಷ್ಟೇ. ಅವ್ರು ಡೈರೆಕ್ಟಾಗಿ ಏನು ಕೇಳ್ತೀರಂತ ನೆನಪಿರೋದಿಲ್ಲ. ಸೊ ನಾವೇ ಏನಾದ್ರು ಕ್ವಶನ್ ಹಾಕ್ಕೊಂಡು ಅದಕ್ಕೆ ನಾವು ಆನ್ಸರ್ ಬರ್ಕೊಂಡು ಹೋದರೆ ಅದು ನಮ್ಮ ಕ್ವಶನ್ ಡಿಮ್ಯಾಂಡಿಗೆ ಮೀಟ್ ಆಗೋದಿಲ್ಲ. ಸೊ ಕ್ವಶನ್ ಏನಿದೆ ಆ ಕ್ವಶನನ್ನೇ ಸಬ್ ಹೆಡಿಂಗ್ ಮಾಡಿ ಆಮೇಲೆ ಸಾಲ್ವ್ ಮಾಡ್ಕೊತಾ ಹೋಗಿ. ಸೊ ಮೂರು ಸಬ್ ಪಾರ್ಟ್ ಇತ್ತು ಅಂತಂದರೆ 2, 3, ಬಟ್ ಕ್ವಶನ್ ಏನಿದೆ ಆ ರೀತಿ ತೊಗೊಂಡೋಗಿ. ಪ್ರತಿಯೊಂದು ಸಬ್ ಪಾರ್ಟಿಗೂ ಒಂದು 4-5 ಮಿನಿಮಮ್ ಒಂದು 4-5 ಪಾಯಿಂಟ್ಸ್ ಇದ್ದರೆ ಒಳ್ಳೆಯದು. ಸೊ 15 ಮಾರ್ಕರ್ಸಿಗೆ ಅರೌಂಡ್ 15 ಪಾಯಿಂಟ್ಸ್ ಇರುತ್ತೆ. ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ಇಷ್ಟೇ ಇರಬೇಕು ಅಷ್ಟೇ ಇರಬೇಕು ಅಂತ. ಬಟ್ KPSCಲಿ ಸ್ವಲ್ಪ ಕಂಟೆಂಟ್ ಮ್ಯಾಟ್ರ್ ಆಗುತ್ತೆ. ಅಂದರೆ ಕಂಟೆಂಟ್ ಅಂದರೆ ಕ್ವಾಂಟಿಟಿ ಮ್ಯಾಟ್ರ್ ಆಗುತ್ತೆ. ಸೊ ಲಾಸ್ಟಿಗೆ ಬೇಕಾದ್ರೆ ಲೆಸ್ ಸ್ಪೆಸಿಫಿಕ್ ಬರ್ಕೊಂಡು ಹೋದರೆ ಆಯಿತು. ಒಂದು ಸ್ಪೆಸಿಫಿಕ್ ಆನ್ಸರ್ ಟು ದ ಕೋರ್, ಅವ್ರೇನು ಕೇಳಿದರೆ ಅದಕ್ಕೆ ಬರೆಯೋದು. ಮತ್ತೊಂದು ಆನ್ಸರ್ ಟು ದ ಸಬ್ಜೆಕ್ಟ್. ಫಸ್ಟು ಅವ್ರು ಏನಾದರೂ ಡಿಫೆಕ್ಷನ್ ಬಗ್ಗೆ ಕೇಳಿದ್ರು ಅಂದರೆ ಪ್ರಾಪರಾಗಿ ಫಸ್ಟು ಡಿಫೆಕ್ಷನ್ ಬಗ್ಗೆ ಬರೆಯೋದು, ಅದು ಸ್ಪೆಸಿಫಿಕ್ ಆಗಿ. ಅದಾದ ನಂತರ ಡಿಫೆಕ್ಷನ್ ಅಕ್ಕಪಕ್ಕದಲ್ಲಿರೋ ಟಾಪಿಕ್ಸ್ ನಮಗೆ ಏನೇನು ಗೊತ್ತಿದೆ ಅದನ್ನು ಬರೆಯುವಂಥದ್ದು. ಯೂಶ್ವಲಿ ನಾವು UPSCಲಿ ಬರೀಬೇಕಾದ್ರೆ ಆನ್ಸರ್ ಟು ದ ಟಾಪಿಕ್ ಬರಿತೀವಿ. ಏನಾದ್ರು ಏನು ಗೊತ್ತಿಲ್ಲ ನಮಗೆ, ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ಅಂತಂದರೆ ಅದರ ಅಕ್ಕಪಕ್ಕ ಟಾಪಿಕ್ಸ್ ಬಗ್ಗೆ ಬರೆಯೋದು. ನಿಮ್ಮಲ್ಲಿ ಬರೆದು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಇತ್ತು ಅಂತಂದರೆ ಅವ್ರು ಕೊಟ್ಟಿರೋಂಥ ಟೈಮಲ್ಲಿ 9-10 ಮಿನಿಟ್ಸಲ್ಲಿ ನೀವು ಆನ್ಸರ್ನ ಕಂಪ್ಲೀಟ್ ಮಾಡ್ತಾ ಇದ್ದೀರಾ ಅಂತಂದರೆ ಅವು ಬೇಕಾದ್ರೆ ಲಾಸ್ಟ್ ಫ್ಯೂ ಪಾಯಿಂಟ್ಸ್ 1-2 ಪಾಯಿಂಟನ್ನು ಆನ್ಸರ್ ಟು ದ ಟಾಪಿಕ್ ಬರೆದ್ರೆ ಆಯಿತು. ಯಾಕೆಂದರೆ ಸ್ವಲ್ಪ ಪಾಯಿಂಟ್ಸ್ಗಳು ಇನ್ಕ್ರೀಸ್ ಆಗುತ್ತೆ, ಸ್ವಲ್ಪ ಜಾಸ್ತಿ ಬರೆದಿರೋ ಥರ ಕಾಣುತ್ತೆ. ಮತ್ತು ನಾವು ಇವ್ಯಾಲ್ವೇಟ್ ಆಗಿರೋ ಕಾಪೀಸಲ್ಲೂ ನೋಡಿದ್ದೀವಿ, ಸ್ವಲ್ಪ ಕಂಟೆಂಟ್
ಯಾರು ಜಾಸ್ತಿ ಪಾಯಿಂಟ್ಸ್ ಬರೆದ್ರೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಸಿಕ್ದಂಗಿದೆ. ಸೊ ಅದರಿಂದಾಗಿ ಬಟ್ ಸ್ಟಾರ್ಟಿಂಗ್ ಬರೀಬೇಕಾದ್ರೆ ಸ್ಪೆಸಿಫಿಕ್ ಆಗಿರಲಿ, ಯಾಕೆಂದರೆ ಡೈರೆಕ್ಟಾಗಿ ಕಣ್ಣಿಗೆ ಕಾಣಿಸುತ್ತೆ ಅದು. ಅದಾದ ನಂತರ ಡಯಾಗ್ರಾಮ್ಸ್ ಅವಾಗಲೇ ಹೇಳಿದ್ದೀನಿ. ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಡಯಾಗ್ರಾಮ್ ಮಧ್ಯದಲ್ಲಿರಲಿ, ಆನ್ಸರ್ ಕ್ಲೀನಾಗಿ ಗೊತ್ತಿದೆ ಅಂತಂದರೆ ಆನ್ಸರ್ ಪಕ್ಕದಲ್ಲಿ ಡಯಾಗ್ರಾಮ್ ಇರಲಿ, ಯಾಕೆಂತಂದರೆ ಸ್ಪೇಸ್ ಜಾಸ್ತಿ ಹಿಡ್ಕೊಂಡ್ಬಿಡುತ್ತೆ. ಅದರಿಂದಾಗಿ ಈ ವರ್ಷ ಯಾವುದು ಗಲ್ಫ್ ಆಫ್ ಮೆಕ್ಸಿಕೋ ಬಗ್ಗೆ ಏನೋ ಕೇಳಿದರು. ನಮಗೆ ಗಲ್ಫ್ ಆಫ್ ಮೆಕ್ಸಿಕೋ ಬಿಟ್ಟರೆ ಮತ್ತೇನೋ ಗೊತ್ತಿರಲಿಲ್ಲ ಅದರಲ್ಲಿ ಆನ್ಸರಲ್ಲಿ. ಸೊ ದೊಡ್ಡದಾಗಿ ಗಲ್ಫ್ ಆಫ್ ಮೆಕ್ಸಿಕೋ ಬರೆದಿದ್ವಿ. ಸೊ ಯಾಕೆ ಅಂತಾರೆ ಕಂಟೆಂಟ್ ಗೊತ್ತಿಲ್ಲ, ಪೇಜ್ ತುಂಬಬೇಕು, 2ನೇ ಪೇಜ್ ತನಕ ಹೋಗಬೇಕು, ಬಿಟ್ಟೇನಂತ ಅನ್ನಿಸ್ಬಾರ್ದು. ಸೊ ಅದರಿಂದಾಗಿ ಬಟ್ ಯೂಶ್ವಲಿ ಕಂಟೆಂಟ್ ಗೊತ್ತಿತ್ತು ಅಂದರೆ ಈ ರೀತಿ ಸಣ್ಣದಾಗಿ ಹಾಕಿ ಮ್ಯಾಪಿಂಗ್ ಲೇಬಲಿಂಗ್ ಇರಬೇಕು. ಅದಾದ ನಂತರ ಪ್ರತಿಯೊಂದು ಪಾಯಿಂಟಲ್ಲೂ ಸ್ಪೆಸಿಫಿಕ್ ಆಗಿರೋ ಕೀವರ್ಡ್ ಇರುತ್ತೆ. ಆ ಕೀವರ್ಡನ್ನು ಅಂಡರ್ಲೈನ್ ಮಾಡೋದನ್ನು ಬರೀಲೇಬೇಡಿ, ಯಾಕೆಂತಂದರೆ ಪೇಪರ್ ಇವ್ಯಾಲ್ಯುವೇಟ್ ಮಾಡ್ತಾ ಇವ್ಯಾಲ್ಯುವೇಟ್ರಿಗೆ ಪಕ್ಕ ಬೋರಾಗಿ ಹೋಗಿರುತ್ತೆ ಬೈ ದ ಎಂಡ್, ಲಾಸ್ಟಿಗೆ ಬರ್ತಿದ್ದ ಹಾಗೆ. ಸೊ ಅವರು ಫುಲ್ ಪೇಪರ್ ನೋಡ್ಲಿಕ್ಕೆ ಹೋಗೋದಿಲ್ಲ, ಇದಿದೆಯಾ ಅದಿದೆಯಾ ಅಂತ ನೋಡ್ಲಿಕ್ಕೆ ಹೋಗೋದಿಲ್ಲ ಲಾಸ್ಟ್ ಪಾಯಿಂಟ್ ತನಕ. ಸೊ ಅದರಿಂದಾಗಿ ಕೀವರ್ಡ್ಗಳನ್ನ ಅಂಡರ್ಲೈನ್ ಮಾಡಿ. ಸೊ ಕೀವರ್ಡ್ನ ಯಾವಾಗ ಅಂಡರ್ಲೈನ್ ಮಾಡೋದು, ಆನ್ಸರ್ ಮುಗ್ದಾದ್ಮೇಲೆ ಬರೋದಾ ಅಥವಾ ಆನ್ಸರ್ ಬರಿಬೇಕಾದ್ರೆ ಮಾಡೋದಾ ಅಂತ ಕೇಳಿದ್ರೆ, ಆನ್ಸರ್ ಇವಾಗ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಆನ್ಸರ್ ಬರಿಬೇಕಾದ್ರೆ ಅಂಡರ್ಲೈನ್ ಮಾಡೋದನ್ನು ಕಲ್ತ್ಬಿಡಿ. ಯಾಕೆಂದರೆ ಲಾಸ್ಟಿಗೆ ಅಷ್ಟೊಂದು ಟೈಮ್ ಇರೋದಿಲ್ಲ, ಮತ್ತೆ ವಾಪಸ್ ಬಂದು ಅಂಡರ್ಲೈನ್ ಮಾಡೋಷ್ಟೆಲ್ಲ ಟೈಮ್ ಇರೋದಿಲ್ಲ. ಸೊ ಅದರಿಂದಾಗಿ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನ್ನಿಸ್ಬಹುದು, ಬಟ್ ಆಮೇಲೆ ನಿಮಗೆ ಇನ್ನೇಟ್ ಆಗೋಗ್ಬಿಡುತ್ತೆ ಇದು ಕೀವರ್ಡ್ ಅಂತ. ನಿಮಗೆ ಗೊತ್ತಿಲ್ಲಾರ್ದಂಗೆ ಅಂಡರ್ಲೈನ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಸೊ ಅದರಿಂದಾಗಿ ಫಸ್ಟ್ ಫ್ಯೂ ಡೇಸ್ ಕೀವರ್ಡ್ಸ್ನ ಅಂಡರ್ಲೈನ್ ಮಾಡೋದು ಪ್ರಾಕ್ಟೀಸ್. ಮತ್ತು ಎಕ್ಸಾಂಪಲ್ಸ್ ಎಷ್ಟಾಗುತ್ತೆ ಅಷ್ಟು ಎಕ್ಸಾಂಪಲ್ಸ್ ಕೊಡಬೇಕು. ಇವಾಗ ಟಾಪರ್ಸ್ ಆನ್ಸರ್ ಕಾಪೀಸ್ನು ತೋರಿಸ್ತೀನಿ. ಎಷ್ಟಾಗುತ್ತೆ ಅಷ್ಟು ಅಂತಂದರೆ ಸಾಧ್ಯವಾದಷ್ಟು ಪ್ರತಿಯೊಂದು ಪಾಯಿಂಟ್ನು ನೀವು ಸಬ್ಸ್ಟ್ಯಾನ್ಷಿಯೇಟ್ ಮಾಡೋಕ್ಕಾಯಿತು ಅಂದರೆ ಒಳ್ಳೆಯದು, ಎಕ್ಸಾಂಪಲ್ಸ್ ಕೊಡಿ. ಇಲ್ಲಾಂತಾರೆ ಅಟ್ಲೀಸ್ಟ್ ಒಂದು ಸೆಕೆಂಡ್ ಪಾಯಿಂಟ್, ಪ್ರತಿ 2ನೇ ಪಾಯಿಂಟಿಗೆ ಒಂದು ಎಕ್ಸಾಂಪಲ್ ಇತ್ತು ಅಂತಂದರೆ ಚೆನ್ನಾಗಿರುತ್ತೆ. ಮತ್ತು ಕೆಲವು ಸತಿ ನಮಗೆ ಒಂದು ಎಕ್ಸಾಂಪಲ್ ನೋಡಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಏನು ಬರೀಬೇಕು ಅಂತ ಐಡಿಯಾ ಬರುತ್ತೆ. ಯಾಕೆಂದರೆ ಒಂದು ಎಕ್ಸಾಂಪಲ್ ನೋಡ್ತಿದ್ದಂಗೆ ಆ ಈವೆಂಟ್ ನೆನಪಾಗುತ್ತೆ, ಆ ಈವೆಂಟಲ್ಲಿ ಹೀಗಾಯಿತು ಅಂದರೆ ನೆಕ್ಸ್ಟ್ ಪಾಯಿಂಟ್ ಅಲ್ಲಿಂದ ನೆನಪಾಗೋರಂಥ ಕೆಲವು ಸಿನಾರಿಯೋಸ್ ಇರುತ್ತೆ. ಸೊ ಅದರಿಂದಾಗಿ ಪ್ರತಿ 2ನೇ ಪಾಯಿಂಟಲ್ಲಾದರೂ ಒಂದು ಎಕ್ಸಾಂಪಲ್ ಇರೋ ರೀತಿ ಮಾಡಿ. ಇಷ್ಟೆಲ್ಲ ಆದ ನಂತರ ಕನ್ಕ್ಲೂಷನ್ ಹೇಗೆ? ಕನ್ಕ್ಲೂಷನ್ ಪಾಸಿಟಿವಿಸ್ಟಿಕ್ ಆಗಿರಬೇಕು, ಮತ್ತು ಕ್ವಶನ್ನ ಬಿಟ್ಟು ಜಾಸ್ತಿ ಹಿಂದೆ ಮುಂದೆ ಹೋಗಿರಬಾರ್ದು. ಸೊ ಅದರಿಂದಾಗಿ ಒಂದು ಗೌರ್ಮೆಂಟ್ ಸ್ಕೀಮ್ಸ್ನ ಅವರೇ ಕೇಳಿದ ಅಂತಂದರೆ ಗೌರ್ಮೆಂಟ್ ಸ್ಕೀಮ್ಸ್ ನೀವು ಬರಿಬೋದು. ಎನ್ವೈರ್ಮೆಂಟ್ ಅಂತಂದರೆ ಅದರಲ್ಲಿರುವಂಥ ಪಂಚಾಮೃತ ಗೋಲ್ಸ್. ಆ ಪಂಚಾಮೃತ ಗೋಲ್ಸ್ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಅಂದರೆ ಯೂನಿಕ್ ಆಗಿರೋದು ಕೆಲವು ಇರುತ್ತೆ. ಎನ್ವೈರ್ಮೆಂಟ್ ಅಂದರೆ ಪಂಚಾಮೃತ ಗೋಲ್ಸ್ ಗೌರ್ಮೆಂಟ್ ಸೆಟ್ ಮಾಡಿರೋಂಥ ಪ್ಲ್ಯಾನ್. ಎಕನಾಮಿಯಲ್ಲಿ ಅಂದರೆ $5 ಟ್ರಿಲಿಯನ್ ಎಕನಾಮಿ, ಮತ್ತು ವಿಕಸಿತ್ ಭಾರತ್, ಈ ರೀತಿ ಕೆಲವು ಡೈಲಾಗ್ಸ್ಗಳಿದ್ದಾವೆ, ಕೋಟ್ಸ್ ಇದ್ದಾವೆ. ಅದು ನೀವು ಪೇಪರ್ ನ್ಯೂಟ್ರಲಾಗಿ ಯೂಸ್ ಮಾಡ್ಕೋಬೋದು. ಅಮೃತ್ ಕಾಲ್, ವಿಕಸಿತ್ ಭಾರತ್, $5 ಟ್ರಿಲಿಯನ್ ಎಕನಾಮಿ, ವರ್ಲ್ಡ್ಸ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಡೆಮೋಕ್ರಸಿ, ಈ ರೀತಿ ಡೈಲಾಗ್ಸ್ ಏನೇನಿದೆ ಅಥವಾ ಕೋಟ್ಸ್ ಏನೇನಿದೆ ಅದನ್ನು ನೀವು ಕನ್ಕ್ಲೂಷನ್ ಪಾರ್ಟಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಇದು ಗೌರ್ಮೆಂಟ್ ಸ್ಕೀಮ್ಸ್, ಇಲ್ಲಾಂತಂದರೆ ಕೋಟ್ಸ್. SDGs ಇದ್ದಾವೆ, SDG 17 SDGs ಒಂದಲ್ಲ ಒಂದು ಕಡೆ ನಿಮಗೆ ಹೆಲ್ಪ್ ಆಗೇ ಆಗುತ್ತೆ. ಸೊ 17 SDGs ಹಿಂದ್ಗಡೆ ಬರೆದಿರ್ತಾರೆ. ಸೊ ಪ್ರತಿದಿನ ಒಂದೊಂದು ಸತಿ ನೋಡ್ತಾ ಇರಿ. SDGs ಮೇಲೆ ಹಾಕಿರೋಂಥ ಇನ್ವೆಸ್ಟ್ಮೆಂಟ್ ಅಂತೂ ವೇಸ್ಟ್ ಆಗೋದಿಲ್ಲ, ಎಲ್ಲೊಂದು ಕಡೆ ಯೂಸ್ ಮಾಡ್ತೀರಾ. ಕಂಟೆಂಟ್ ಗೊತ್ತಾಗಿಲ್ಲ ಅಂತಂದರೆ SDG ಅಂತ ಹಾಕ್ಬಿಡ್ಬೋದು. ಸೊ ಅದೊಂದು ಮಾಡಿ. ಸಜೆಷನ್ಸ್ ಒಂದು ನಿಮ್ಮದೇ ಆದಂಥ ಸಜೆಷನ್ಸ್ ಆಗಿರ್ಬೋದು. ವಾಟರ್ ಪ್ರಾಬ್ಲಮ್ ಈ ರೀತಿ ಇದೆ ಅಂತಂದರೆ ಸೊ ನಿಮ್ದೇನಾದ್ರು ಯೂನಿಕ್ ಸಜೆಷನ್ಸ್ ಇದೆ ಕೊಡ್ಬೋದು. ಇಲ್ಲಾಂದರೆ ಅವೆಲ್ಲ ಕಮಿಟಿ ಅಂತ ಹೇಳಿದ್ರಲ್ಲ, ಕಮಿಟಿ ಹೆಸರು ಹಾಕ್ಬಿಟ್ಟು ಈ ರೀತಿ ಸಜೆಷನ್ಸ್ ಕೊಟ್ಟಿದ್ದಾರೆ, ಇದನ್ನು ನಾವು ತೊಗೋಬಹುದು ಅಥವಾ ಹಾಕ್ಬೋದು. ಇಲ್ಲಾಂತಂದರೆ ಬೆಸ್ಟ್ ಪ್ರಾಕ್ಟೀಸಸ್, ಕೆಲವು ಕಡೆ ಬ್ಯಾಂಬೂ ಡ್ರಿಪ್ ಇರಿಗೇಷನ್ ಫ್ರಮ್ ದ ನಾರ್ತ್ ಈಸ್ಟ್, ಇದನ್ನು ಫಾಲೋ ಮಾಡ್ಬೋದು. ಸೊ ಈ ರೀತಿ ಬೆಸ್ಟ್ ಪ್ರಾಕ್ಟೀಸಸ್ಸನ್ನು ಕೂಡ ನಾವು ಕನ್ಕ್ಲೂಷನಲ್ಲಿ ಹಾಕೋಬಹುದು. ಅದನಂತರ ಇಂಟರ್ನ್ಯಾಷನಲ್ ಡಿಕ್ಲರೇಷನ್ಸ್, ಪ್ಯಾರಿಸ್ ಡಿಕ್ಲರೇಷನ್ ಫಾರ್ ಎಲ್ಡರ್ಲಿ. ಸೊ ಈ ರೀತಿ ಪ್ರತಿಯೊಂದು ಸೆಕ್ಷನ್ಸ್ ಆಫ್ ದ ಸೊಸೈಟಿಗೆ ಒಂದೊಂದು ಡಿಕ್ಲರೇಷನ್ ಇರುತ್ತೆ, ಕನ್ವೆನ್ಷನ್ ಇರುತ್ತೆ. ಅದರಲ್ಲಿ ಏನಿದೆ ಅಂತ ಬೇಡ, ಒಂದೊಂದಕ್ಕೆ ಒಂದೊಂದು ಕನ್ವೆನ್ಷನ್. ಆದಷ್ಟು ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಬೇಕೇ ಬೇಕು ಅಂತ ಇಲ್ಲ, ಯಾಕೆಂದರೆ ಅವ್ರು ಡೈರೆಕ್ಟಾಗಿ ಕೇಳಲ್ಲ,
ನಾವು ಆ್ಯಡ್ ಮಾಡೋವಂಥದ್ದು. ಸೊ ಅದರಿಂದಾಗಿ ಎಲ್ಲೆಲ್ಲಿ ರಿಕರೆಂಟಾಗಿ ಬರುತ್ತೆ ಅಲ್ಲಲ್ಲಿ ಈ ಡಿಕ್ಲರೇಷನ್ಸ್ ಕೂಡ ನೆನ್ಪಿಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಸೊ ಒಂದು ಆನ್ಸರ್ ಅಂತಂದರೆ ಏನೇನು ಇರಬೇಕು, ಏನೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ಇವ್ಯಾಲ್ಯೂಯೇಟ್ ಮಾಡಿದವರು ಅಂತ ಇವಾಗ ನೋಡಿದ್ದೀವಿ. ಬಟ್ ನೆಕ್ಸ್ಟ್ ಟಾಪರ್ಸ್ ಹೇಗೆ ಆನ್ಸರ್ಗಳು ಬರೆದಿದ್ದಾರೆ, ಯಾಕಂದರೆ ನಾವು ಇವಾಗ ಹೇಳಿದ್ದೆಲ್ಲ ಥಿಯರಿ ವೈಸ್ ಆಗುತ್ತೆ. ಒಂದು ಸತಿ ಪ್ರಾಕ್ಟಿಕಲಾಗಿ ನೋಡಿದಾಗ ಐಡಿಯಾ ಬರುತ್ತೆ ಆನ್ಸರ್ ಅಂದರೆ ಹೇಗೆ ಬರ್ದಿದ್ದಾರೆ. ಒಂದು ನಾನು UPSC ಟಾಪರ್ಸ್ ಕಾಪಿ ತೆಗೆದು ತೋರಿಸ್ತೀನಿ, ಆ ವಿಷನಲ್ಲಿ ಅಪ್ಲೋಡ್ ಮಾಡಿದ್ದು ಆದಿತ್ಯ ಶ್ರೀವಾಸ್ತವ. ಸೊ ಆಲ್ ಇಂಡಿಯಾ ರ್ಯಾಂಕ್ 1 ಬಂದಿರೋಂಥದ್ದು. ಅದಾದ ನಂತರ ಒಂದು KPSC ಟಾಪರ್ಸ್ ಕಾಪಿ ತೋರಿಸ್ತೀನಿ. ಸೊ ಅದರಲ್ಲಿ ಹೇಗಿದೆ, ಹೇಗೆ ಯೂಸ್ ಮಾಡಿದ್ದಾರೆ ಅಂತ ವಿ ಕ್ಯಾನ್ ಗೆಟ್. ಓಕೆ, ಇಲ್ಲೊಂದು ಕ್ವಶನ್ ಇದೆ. ಭಗತ್ ಸಿಂಗ್ made a real breakthrough in terms of revolutionary ideology, the goals of revolution in forms of revolutionary struggle. ಸೊ ಹಿಸ್ಟ್ರಿ ಬೇಸ್ಡ್ ಕ್ವಶನ್ ಇದೆ ಇದು, ಭಗತ್ ಸಿಂಗ್ ರಿಲೇಟೆಡ್. ಸೊ ಇದಕ್ಕೆ ನಾನು ಅವಾಗಲೇ ಹೇಳಿದ್ನಲ್ಲ, ಇಯರ್ ನೆನ್ಪಿಟ್ಕೊಳ್ಳೋಕ್ಕಾದರೆ ಇಯರ್ ನೆನ್ಪಿಟ್ಕೊಳ್ಳಿ ಅಂತ. ಸೊ ಇಷ್ಟು ಇಯರ್ ನಾನಂತೂ ನೆನ್ಪಿಟ್ಕೊಳ್ಳೋಕ್ಕಾಗಿರಲಿಲ್ಲ, ಇವ್ರು ನೆನ್ಪಿಟ್ಕೊಂಡಿದ್ದಾರೆ. ಸೊ ಈ ರೀತಿ ಇದ್ದರೆ ಇಟ್ಸ್ ಬೆಟರ್. ಇಲ್ಲಾಂತಂದರೆ ಭಗತ್ ಸಿಂಗ್ ಪ್ಲೇಸ್ ಆಗಿರಬಹುದು, ಅಥವಾ ಭಗತ್ ಸಿಂಗ್ ಈಸ್ ನೋನ್ ಫಾರ್ ರೆವಲ್ಯೂಷನರಿ, ಈ ಟೈಮ್ ಪೀರಿಯಡಲ್ಲಿದ್ದರು, ಅಥವಾ ಈ ಐಡಿಯಾಲಜಿಗೆ ಸಬ್ಸ್ಕ್ರೈಬ್ ಆಗಿದ್ದರು. ಸೊ ಆ ರೀತಿ ಬೇಕಾದ್ರೆ ಸ್ಟಾರ್ಟ್ ಮಾಡ್ಬೋದು. ಬಟ್ ಇಟ್ ಈಸ್ ದ ಬೆಸ್ಟ್ ವೇ ಟು ಸ್ಟಾರ್ಟ್ ಹಿಸ್ಟ್ರಿ ಆನ್ಸರ್ಸ್ 1898ಇಂದ 1931 ತನಕ. ಅದಾದ ನಂತರ ಇದರಲ್ಲಿ ಸಬ್-ಪಾರ್ಟ್ 3 ಇದೆ, ಕಂಡುಹಿಡಿದಿದ್ದೀರಾ? ಭಗತ್ ಸಿಂಗ್ ಮೇಡ್ ಎ ರಿಯಲ್ ಬ್ರೇಕ್ ಥ್ರೂ ಇನ್ ಟರ್ಮ್ಸ್ ಆಫ್ ರೆವಲ್ಯೂಷನರಿ ಐಡಿಯಾಲಜಿ ಪಾರ್ಟ್ 1, the goals of revolution part 2 and forms of revolutionary struggle. ಅಲ್ಲಿಂದಲೇ ತೊಗೊಂಡಿದ್ದಾರೆ. ರೆವಲ್ಯೂಷನರಿ ಐಡಿಯಾಲಜಿ ಕ್ವಶನಿಂದ ಹಾಗೆ ತೊಗೊಂಡಿದ್ದಾರೆ. the goals of revolution ಮತ್ತು ಫಾರ್ಮ್ಸ್ ಆಫ್ ಸ್ಟ್ರಗಲ್. ಸೊ ಕ್ವಶನಲ್ಲಿ ಹೇಗಿದೆ ಅದನ್ನೇ ಸಬ್ ಹೆಡಿಂಗ್ ಮಾಡ್ಕೊಳ್ಳಿ. ನೀವು ಬೇರೆದು ಏನಾರ ಮಾಡಿಕೊಂಡ್ರೆ ನೀವು ಬೇರೆದು ಏನೇನೋ ಬರಿತಾ ಇರ್ತೀರ, ನೀವು ಕ್ವಶನ್ ಅನ್ಕೊಂಬಿಟ್ಟೆ ಬರೀತಾ ಇರ್ತೀರ, ಗೊತ್ತಿದ್ರೂ ತಪ್ಪು ಮಾಡ್ತಾ ಇರ್ತೀರ. ಸೊ ಅದರಿಂದಾಗಿ ಕ್ವಶನಲ್ಲಿ ಹೇಗಿದೆ ಅದನ್ನೇ ಸಬ್ ಹೆಡಿಂಗ್ ಮಾಡ್ಕೊಳ್ಳಿ. ಅದಾದ ನಂತರ ಎಷ್ಟಾಗುತ್ತೆ ಅಷ್ಟು ಎಕ್ಸಾಂಪಲ್ಸ್. ಇವರಂತೂ ಪ್ರತಿ ಪಾಯಿಂಟ್ಸಿಗೂ ಆದಷ್ಟು ಎಕ್ಸಾಂಪಲ್ಸ್ ಹಾಕಿದ್ದಾರೆ. ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಬಾಂಬಿಂಗ್ ಮಾಡಿರೋಂಥದ್ದು. ಅದ ನಂತರ ಎಕ್ಸ್ಪ್ಲೋಟೇಷನ್ ಆಫ್ ಮ್ಯಾನ್ ಬೈ ಮ್ಯಾನ್, ಇದು ಪ್ರಾಪರಾಗಿ ಅವ್ರು ಕೊಟ್ಟಿರೋಂಥ ಸ್ಟೇಟ್ಮೆಂಟೇ. ಸೊ ಅದನ್ನು ಕ್ಲೀನಾಗಿ ಬಾಕ್ಸಲ್ಲಿ ಹಾಕಿದ್ದಾರೆ. ಎಷ್ಟು ಸ್ಪೆಸಿಫಿಕ್ ಆಗಿದೆ, ಯಾಕೆಂದರೆ ಹಿಸ್ಟ್ರಿಯಲ್ಲಿ ಸ್ಪೆಸಿಫಿಕ್ಕಾಗಿ ಬರೆಯೋದು ತುಂಬಾ ಕಷ್ಟ. ಸೊ ನಿಮಗೆ ಎಲ್ಲಿ ಸ್ಪೆಸಿಫಿಕ್ಕಾಗಿ ಅನಿಸುತ್ತೆ ಬಾಕ್ಸ್ ಮಾಡಿ ಒಟ್ಟಿನಲ್ಲಿ ಕಾಣೋ ರೀತಿ ಮಾಡಿ. ಮತ್ತು ಕೀವರ್ಡ್ಸ್ ಹೇಳಿದ್ನಲ್ಲ ಅಂಡರ್ಲೈನ್ ಮಾಡಬೇಕು ಅಂತ. ಇಷ್ಟೆಲ್ಲ ನೋಡ್ತಿರೋರಿಗೆ ಲಾಸ್ಟಿಗೆ ಬರ್ತಿರ್ಬೇಕಾದ್ರೆ ಅಷ್ಟು ಅಂದರೆ ಏನೇನಿದೆ ಅಂತ ಡೀಪಾಗಿ ನೋಡ್ಲಿಕ್ಕೆ ಮನಸ್ಸಾಗೋದಿಲ್ಲ. ಸೊ ಅದರಿಂದಾಗಿ ಇಷ್ಟು ನೋಡಿದ್ರೆ ಸಾಕು, ಬ್ಯಾರಲ್ ಆಫ್ ಗನ್ ಗೀತ್ ಈ ಪಾಯಿಂಟ್ ಬರ್ದಿದ್ದಾರೆ, ನೆಕ್ಸ್ಟ್ ಪಾಯಿಂಟಿಗೆ ಹೋಗ್ಬೋದು ಅಂತ. ಸೊ ಒಂಥರ ಇವ್ಯಾಲ್ಯೂಯೇಟ್ ಮಾಡೋರಿಗೂ ಈಸಿ ಆಗುತ್ತೆ ಕೆಲಸ. ಸೊ ಇಷ್ಟು ಬರೆದಾದ ನಂತರ ಇಲ್ಲಿವರೆಗೆ ಅವ್ರು ಕೇಳಿರುವಂತಹ ಸಬ್-ಪಾರ್ಟ್ ಮುಗೀತು. ಅದಾದ ನಂತರ ಉಳಿದಿರೋ ಜಾಗದಲ್ಲಿ ವೇ ಫಾರ್ವರ್ಡ್, ಎಕನಾಮಿಯಲ್ಲಿ ಅಂದರೆ ವೇ ಫಾರ್ವರ್ಡ್. ಸೊ ಇದರಲ್ಲಿ ಅದರ್ ಆಸ್ಪೆಕ್ಟ್, ಸಪ್ರೆಸ್ ಹೇಗಾಯಿತು ಅಥವಾ ಎಂಡ್ ಹೇಗಾಯಿತು. ಯಾಕೆಂತಂದರೆ ಕ್ವಶನ್ನ ಕೇಳಿರೋಷ್ಟು ಆಲ್ಮೋಸ್ಟ್ ಎಲ್ಲರೂ ಬರೀತಾರೆ. ಅದರ ಮೇಲ್ಗಡೆ 1-2 ಮಾರ್ಕ್ಸ್ ಎಕ್ಸ್ಟ್ರಾ ತೆಗೆಯೋದಿದೆಯಲ್ಲ, ಅಲ್ಲೇ ನಮ್ಮದು ರ್ಯಾಂಕ್ ಡಿಸೈಡ್ ಆಗೋದು. ನಮ್ಮದು UPSCಲಂತೂ ನನ್ನ ಮಾರ್ಕ್ಸಲ್ಲೇ 11-12 ಜನ ಇದ್ದಾರೆ. ಸೊ ಈ ರೀತಿ ಒಂದೊಂದು ಮಾರ್ಕ್ಸ್ ನಾವು ಸ್ಕಿಪ್ ಮಾಡಿದ್ರೆ ನಮ್ಮದು ಸರ್ವಿಸ್ ತುಂಬ ಅಪ್ಗ್ರೇಡ್ ಆಗುತ್ತೆ, ಇಲ್ಲಾಂತೇಳಿ ನಮ್ಮದು ಕ್ಯಾಡರ್ ತುಂಬಾ ಅಪ್ಗ್ರೇಡ್ ಆಗೋಗುತ್ತೆ. ಸೊ ಪ್ರತಿ ಒಂದೊಂದು ಮಾರ್ಕ್ಸ್ ಡಿವೈಡ್ ಆಗುವಂಥದ್ದು. ಸೊ ಅದಕ್ಕೆ ಸರೌಂಡಿಂಗ್ ರಿಲೇಟೆಡ್ ಏನಿದೆ. Yet his contribution was significant yet incomplete as real revolution brought by mass action under Gandhi. ಸೊ ಯಾಕೆ ಕಮ್ಮಿ ಆಯಿತು ಅವ್ರ ಟೈಮಲ್ಲಿ. ಅದಾದ ನಂತರ ವೈಲೆಂಟ್ ಮೂಮೆಂಟ್ ಈಸಿಲಿ ಸಪ್ರೆಸ್ ಬೈ ಬ್ರಿಟಿಷ್ ಮೈಟ್. ಒಂದು ಗಾಂಧೀಜಿ ಒಂದು ಕಡೆ ಮಾಸ್ ಮೂಮೆಂಟ್ ಸ್ಟಾರ್ಟ್ ಮಾಡಿದ್ರೆ, ಮತ್ತೊಂದು ಕಡೆ ರೆವಲ್ಯೂಷನರೀಸ್ನ ಬ್ರಿಟಿಷ್ ಅವರು ಸಪ್ರೆಸ್ ಮಾಡ್ತಾಯಿದ್ರು. ನಾಟ್ ಆಲ್ ಕ್ಯಾನ್ ಪಾರ್ಟಿಸಿಪೇಟ್. ಥರ್ಡ್ ಪಾಯಿಂಟ್ ಆವಾಗಲೇ ಹೇಳಿದ್ನಲ್ಲ,
ಅಕ್ಕಪಕ್ಕದಲ್ಲಿ ಬರೆಯುವಂಥದ್ದು. 3ನೇ ಪಾಯಿಂಟ್ ಬರೆದಿರ್ತೀವಿ, ಬರಿಬೇಕು ಅಂತ ಅಂದ್ಕೊಂಡಿರ್ತೀವಿ, ಸಡನ್ನಾಗಿ ನೆನಪಾಗಿರಲ್ಲ, ಅವಾಗ ಏನು ಮಾಡಬೇಕು ಅಂದರೆ ಅಕ್ಕಪಕ್ಕದಲ್ಲಿ ಏನೋ ಬರೆಯೋದು. ನಾಟ್ ಆಲ್ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ಭಗತ್ ಸಿಂಗ್ ಮೆಥಡ್ಸ್. ಸ್ಪೆಸಿಫಿಕ್ ಆಗುತ್ತೆ, ಸ್ವಲ್ಪ ಜನರಲ್ ಆಗುತ್ತೆ. ಅಂದರೆ ರೆವಲ್ಯೂಷನರಿ ಟೈಪ್ ಆಫ್ ಇದರಲ್ಲಿ ವಿಮೆನ್ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ, ವೀಕರ್ ಸೆಕ್ಷನ್ ಪಾರ್ಟಿಸಿಪೇಟ್ ಮಾಡಲಿಕ್ಕಾಗೋದಿಲ್ಲ. ಓನ್ಲಿ ಯೂತ್ ಏನೇನಿದೆ, ಸೋಷಿಯಲಿಸ್ಟ್ ಐಡಿಯಾಲಜಿ ಯಾರಿದ್ದಾರೆ ಅವ್ರು ಮಾತ್ರ ಪಾರ್ಟಿಸಿಪೇಟ್ ಮಾಡಲಿಕ್ಕಾಗುತ್ತೆ. ಸೊ ಅದನ್ನು 3rd ಪಾಯಿಂಟಲ್ಲಿ ಬರೆದಿರೋದು. ಸೊ ಇಲ್ಲಿ ಕ್ವಶನ್ ಮುಗೀತು. ಇದು ವ್ಯಾಲ್ಯೂ ಅಡಿಷನ್ಗೆ ಬರೆದಿರೋಂಥದ್ದು. ಕನ್ಕ್ಲೂಷನ್ ಹೇಗೆ ಅಂತ ನೋಡುವ. ಯೆಟ್ ಹಿ ಪ್ಲೇಡ್ ಎ ಇಂಪಾರ್ಟೆಂಟ್ ರೋಲ್ ಇನ್ ಎಮೋಷನಲ್ ಅಪೀಲ್ ಟು ಮಾಸಸ್ ಆ್ಯಂಡ್ ರೈಸ್ ದ ಬ್ಯಾನರ್ ಆಫ್ ಸ್ಯಾಕ್ರಿಫೈಸ್. ಸೊ ಅವ್ರ ಕ್ಯಾರೆಕ್ಟರ್ ರೀತಿ ಅದು ಬರೆಯುವಂಥದ್ದು. ಹಿಸ್ಟ್ರಿ ಅಂತಂದರೆ ಅವ್ರದ್ದು ಪರ್ಸ್ನಲ್ ಸ್ಯಾಕ್ರಿಫೈಸ್ ಏನಿದೆ ಅದನ್ನು ಬರೆಯುವಂಥದ್ದು. ಇಲ್ಲಾಂತಂದರೆ ಫ್ಯೂಚರ್ ಕಾಂಟ್ರಿಬ್ಯೂಷನ್ ಹೇಗಾಯಿತು, ಸೊ ಭಗತ್ ಸಿಂಗಿಂದ ನೆಕ್ಸ್ಟ್ ತುಂಬ ಜನ ಇನ್ಸ್ಪೈರ್ ಆದರು, ಸೊ ಈ ರೀತಿ ಫ್ಯೂಚರಿಸ್ಟಿಕ್ ಆಸ್ಪೆಕ್ಟಲ್ಲಿ ಬರೆಯುವಂಥದ್ದು. ಸೊ ಇದು ಒಂದು ಆನ್ಸರ್ ಕಾಪಿ. ಇದು ಜಿಯೋಗ್ರಫಿ ರಿಲೇಟೆಡ್. Discussed why Bay of Bengal is more prone to cyclones than Arabian Sea. Also explain the reasons for the decrease in frequency of tropical cyclones during southwest monsoon season. So geography question ಅಂತಂದರೆ ಮ್ಯಾಪಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ದೆ. ಇಂಡಿಯಾ ಥರ ಕಾಣಿಸೋವಂತಹ ಒಂದು ಮ್ಯಾಪ್. ಸೊ ಇದರಲ್ಲಿ ಮ್ಯಾಪ್ ಹಾಕ್ಬಿಟ್ಟು ಕ್ಲೀನಾಗಿ ಏನೇನೋ ಎಲ್ಲೆಲ್ಲಿದೆ ಅಂತ ಬರೆಯುವಂಥದ್ದು. ಅರೇಬಿಯನ್ ಸಿ, ಬೇ ಆಫ್ ಬೆಂಗಾಲ್ ಕ್ವಶನ್ ಕೇಳಿರುತ್ತೆ. ಅರೇಬಿಯನ್ ಸಿ, ಬೇ ಆಫ್ ಬೆಂಗಾಲ್, ಅದ ನಂತರ ಸೈಕ್ಲೋನ್ ಇಲ್ಲಿಂದ ಡಿಫ್ಲೆಕ್ಟ್ ಆಗುತ್ತೆ, ಅದ ನಂತರ ಸೈಕ್ಲೋನ್ ಪಾತ್ ಈ ರೀತಿ ಬರುತ್ತೆ. ಸೊ ನೋಡ್ತಿದ್ದಂಗೆ ಇವನಿಗೆ ಕಾನ್ಸೆಪ್ಟ್ ಗೊತ್ತಿದೆ ಅಂತ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಉಳಿದಿರೋದೆಲ್ಲ ನಾವು ಬರ್ಕೊಂಡು ಹೋಗುವಂಥದ್ದು ಇದಕ್ಕೆ ರಿಲೇಟೆಡ್. ಡಿಸ್ಕಸ್ ವೈ ದ ಬೇ ಆಫ್ ಬೆಂಗಾಲ್ ಇಸ್ ಮೋರ್ ಪ್ರೋನ್ ಟು ಸೈಕ್ಲೋನ್ಸ್ ಟು ಅರೇಬಿಯನ್ ಸಿ. ಅದೇ ಕ್ವಶನ್, ಮೋರ್ ಸೈಕ್ಲೋನ್ಸ್ ಇನ್ ಬೇ ಆಫ್ ಬೆಂಗಾಲ್. ಕಂಪ್ಲೀಟಾಗೂ ಬರೀಬೇಕು ಅಂತೇನಿಲ್ಲ, ಯಾಕೆಂದರೆ ಕ್ವಶನ್ ಇವ್ಯಾಲ್ಯೂಯೇಟ್ ಮಾಡ್ತಿರೋರಿಗೆ ಕ್ವಶನ್ ಗೊತ್ತಿರುತ್ತೆ. ಸೊ ಅದರಿಂದಾಗಿ ಈ ಪಾರ್ಟ್ ಇಲ್ಲಿ ಬರಿತಾ ಇದ್ದೀವಿ, ಅಷ್ಟು ಐಡಿಯಾ ಬರೋಷ್ಟು ಸಬ್ ಹೆಡಿಂಗ್ ಥರ ಕಾಣಿಸ್ಬೇಕು. ಸೊ ಯೂಶ್ವಲಿ ಬಾಕ್ಸಲ್ಲಿ ಹಾಕಿ ಪ್ರೀವಿಯಸ್ ಕ್ವಶನ್ ಹೇಗೆ ಮಾಡಿದ್ರು ಈ ರೀತಿ ಬಾಕ್ಸಲ್ಲಿ ಹಾಕಿರಿ, ಯಾಕೆಂದರೆ ಸಬ್ ಹೆಡಿಂಗ್ ರೀತಿಯಾಗಿ ಕಾಣಿಸ್ಬೇಕು. ಪ್ರತಿಯೊಂದು ಪಾರ್ಟ್ ಆಫ್ ದಿ ಕ್ವಶನ್ ನಾವು ಅಡ್ರೆಸ್ ಮಾಡಿದ್ದೀವಿ ಅಂತ ಅವ್ರಿಗೆ ಗೊತ್ತಾಗಬೇಕು. ಸೊ ಅದರಿಂದಾಗಿ ಸಬ್ ಹೆಡಿಂಗ್ಸ್ ಬಾಕ್ಸ್ ಮಾಡಿ. ಮತ್ತು ಸ್ಪೇಸಿಂಗ್ಸ್ ಮಾತ್ರ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಒಂದು ಸಬ್ ಹೆಡಿಂಗ್ ಇಲ್ಲಿ ಆಗ್ತಿದ್ದಂಗೆ ಚೂರ್ ಗ್ರ್ಯಾಪ್, ಅದಾದ ನಂತರ ಮತ್ತೊಂದು ಸಬ್ ಹೆಡಿಂಗ್. ಯೂಶ್ವಲಿ ಒಂದೊಂದು ಪೇಜಿಗೆ ಒಂದೊಂದು ಪಾರ್ಟ್ ಬರೆಯೋದು ಒಳ್ಳೆಯದು, ಒಂದು ಪ್ರಾಪರ್ ಐಡಿಯಾ ಬರುತ್ತೆ ನಮಗೆ. ಈ ಥರ ಮಧ್ಯದಲ್ಲಿ ಆಗೋ ರೀತಿ ಏನಾದ್ರು ಇತ್ತು ಅಂತಂದರೆ ಸ್ವಲ್ಪ ಸ್ಪೇಸಿಂಗ್ ಮೇಂಟೈನ್ ಮಾಡಿ. ಇದರಲ್ಲೆಲ್ಲ ಬರೋದು ಒಂದು ಕಡೆ ಆಗಿದ್ರೆ ನೆಕ್ಸ್ಟ್ ಬರೋದೆಲ್ಲ ಒಂದು ಕಡೆ, ಆ ರೀತಿ. ಸೊ ಅದಾದ ನಂತರ ಇದ್ರ ಕಂಟೆಂಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಮ್ಯಾಪಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಲಿಕ್ಕೆ ನಿಮಗೆ ಈ ಪಿ ಪಿ ಟಿ ಇದು ಗ್ರಾಫ್ ಹಾಕ್ಸಿದ್ದು. ಅದಾದ ನಂತರ ರೀಸೆಂಟ್ ಆಗಿರೋಂಥ ಎಕ್ಸಾಂಪಲ್ಸ್. ಈ ಪೇಪರ್ ಬರೆದಿರೋಂಥ 2023 ಸೊ ರೀಸೆಂಟಾಗಿ ಬಿಪರ್ಜಾಯ್ ಆಗಿರೋಂಥದ್ದು, ನಿಸರ್ಗ ಆಗಿರೋಂಥದ್ದು, ಯಾಸ್. ಸೊ ಈ ರೀತಿ ರೀಸೆಂಟ್ ಎಕ್ಸಾಂಪಲ್ಸ್ ಏನಿದೆ ಎಷ್ಟಾಗುತ್ತೆ ಅಷ್ಟು ಯೂಸ್ ಮಾಡಿದ್ದಾರೆ. ನೀವು ಬೇಕಾದ್ರೆ ಇಲ್ಲಿಂದನೇ ಕಾಪಿ ಮಾಡ್ಬೋದು. ಯಾವುದು ಟಾಪರ್ಸ್ ಕಾಪಿ ಸಿಕ್ತು ಅಂತಂದರೆ ಅಲ್ಲೇ ಅವರು ತುಂಬ ವ್ಯಾಲಿಡೇಷನ್ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ನೀವು UPSC-ದಾಗಿರಲಿ ಅಥವಾ KPSC-ದಾಗಿರಲಿ ಒಂದು ಸತಿ ಆನ್ಸರ್ ಕಾಪಿ ನೋಡಿ. ನಿಮ್ಮ ನೋಟ್ಸಲ್ಲಿ ಸಿಗದೇ ಇರೋಂಥದ್ದು ಏನಾದ್ರು ಟಾಪರ್ಸ್ ಕಾಪಿ ಸಿಕ್ತು ಅಂತಂದರೆ ಒಂದು ಸತಿಗೆ ಅಲ್ಲಿಂದ ನಿಮ್ಮ ನೋಟ್ಸಿಗೆ ಕಾಪಿ ಮಾಡಿ ಇಟ್ಕೊಂಬಿಡಿ. ಇಲ್ಲಾಂದರೆ ಈ ಎಕ್ಸಾಂಪಲ್ಗಳು ರೀಸೆಂಟ್ ಎಕ್ಸಾಂಪಲ್ಗಳು. ಮತ್ತು ಇದೊಂದು ನಾನಾಗಿದ್ದರೆ ಮ್ಯಾಡನ್ ಜೂಲಿಯನ್ ಆಸಿಲೇಷನ್, ಅದನ್ನು ಅಂಡರ್ಲೈನ್ ಮಾಡ್ತಾಯಿದ್ದೆ. ತುಂಬ ಜನ ಬರೀಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಬೇಸಿಕ್ಸ್ ಆಫ್ ಸೈಕ್ಲೋನ್ಸ್ ಬಗ್ಗೆ ಮಾತ್ರ ಗೊತ್ತಿರುತ್ತೆ, ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಐಡಿಯಾ ಇರುತ್ತೆ. ಇದೊಂದು ಚೆನ್ನಾಗಿದೆ ನೋಡಿ. ಟ್ರೇಸ್ ದ ಎವಲ್ಯೂಷನ್ ಆಫ್ ಪ್ರೆಸ್ ಇನ್ ಇಂಡಿಯಾ, ಆಲ್ಸೋ ಡಿಸ್ಕಸ್ ದ ಇನ್ಸ್ಟ್ರುಮೆಂಟಲ್ ಇಂಪ್ಯಾಕ್ಟ್ ಇಟ್ ಹ್ಯಾಡ್ ಡ್ಯೂರಿಂಗ್ ವೇರಿಯಸ್ ಸ್ಟೇಜಸ್ ಆಫ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಡಿಸ್ಪೈಟ್ ರಿಪ್ರೆಸಿವ್ ಪಾಲಿಸೀಸ್ ಆಫ್ ದ ಗವರ್ಮೆಂಟ್. ಸೊ ಇದರಲ್ಲಿ ಸ್ಟಾರ್ಟಿಂಗಲ್ಲಿ ಜೇಮ್ಸ್ ಆಗಸ್ಟ್ ಹಿಕ್ಕಿ 1785 ಅವರು ಬೆಂಗಾಲ್ ಗೆಜೆಟನ್ನು ಫಸ್ಟ್ ಸ್ಟಾರ್ಟ್ ಮಾಡಿದ್ರು. ಅದಾದ ನಂತರ ಟ್ರೇಸ್ ದ ಎವಲ್ಯೂಷನ್ ಅಂತ ಕೊಟ್ಟಾಗ ನಾವು ಎವಲ್ಯೂಷನ್ನೇ ಬರ್ಕೊಂಡು ಹೋಗ್ತೀವಿ ಅಂತಂದರೆ ಅದೇ ತುಂಬ ಪೇಜ್ಗಳು ಹಿಡಿದೋಗುತ್ತೆ. ಎಷ್ಟು ಪಾಯಿಂಟ್ ಇದೆ? 1 2 3 4 5 6 7 ಅಂತಂದರೆ ಒಂದು ಪೇಜ್ ದಾಟ್ಕೊಂಡು ಮುಂದಕ್ಕೆ ಹೋಗುತ್ತೆ. ನೆಕ್ಸ್ಟನ್ನ ನಾವು ಅಡ್ರೆಸ್ ಮಾಡಲಿಕ್ಕೆ ಜಾಗ ಉಳಿದಿರಲ್ಲ, ಮತ್ತು ನಾವು ಪ್ರತಿಯೊಂದನ್ನು ಒಂದೊಂದು ಲೈನಲ್ಲಿ ಬರ್ಕೊಂಡು ಹೋದರೆ ಟೈಮು ಉಳ್ಕೊಳ್ಳೋದಿಲ್ಲ ನಮ್ಮ ಹತ್ರ. ಸೊ ಅದರಿಂದಾಗಿ ಈ ರೀತಿ ಯುನಿಕ್ ಏನಾದ್ರು ಅಪ್ರೋಚ್, ಡಯಾಗ್ರಾಮ್ ಹಾಕುವಂಥದ್ದು
ಇಲ್ಲಾಂದರೆ ಈ ರೀತಿ ಫ್ಲೋ ಚಾರ್ಟ್ ಹಾಕುವಂಥದ್ದು. ನೋಡಿ, ದ ಫಸ್ಟ್ ಪ್ರೆಸ್ ಬೈ ಫ್ರೆಂಚ್ ಆ್ಯಂಡ್ ಪೋರ್ಚುಗೀಸ್ 17th century, ಮಾಸಸ್ ಗೆಟ್ ಆಕ್ಸೆಸ್ ಡ್ಯೂ ಟು ಬೆಂಗಾಲ್ ಗೆಜೆಟ್, ಲೈಸೆನ್ಸಿ ರೆಗ್ಯುಲೇಷನ್ ಆಫ್ 1873. ನಿಮಗೆ ಫುಲ್ ಸೆಂಟೆನ್ಸಸ್ ಬೇಕಾಗಿಲ್ಲ, ಯಾವ್ಯಾವ ಟೈಮಲ್ಲಿ ಏನೇನಾಯಿತು, ಇದಾದಮೇಲೆ ಇದಾಯಿತು, ಇದಾದಮೇಲೆ ಇದಾಯಿತು, ಇದಾದಮೇಲೆ ಇದಾಯಿತು. ನೀವು ಇದನ್ನೇ ಏನಾದರೂ ನಾವು ಲೈನಲ್ಲಿ ಬರಿತೀವಿ ಅಂತಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ, ಯಾಕೆಂದರೆ ಚೆನ್ನಾಗಿ ಕಾಣೋದಿಲ್ಲ, ಎಷ್ಟು ಸಣ್ಣ ಸಣ್ಣ ಬರೋದು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಅದರಿಂದಾಗಿ ಪಾಯಿಂಟ್ ವೈಸ್ ಡಯಾಗ್ರಾಮ್ ಹಾಕುವಂಥದ್ದು, ಮ್ಯಾಪ್ ಹಾಕುವಂಥದ್ದು. ಅದಂತರ ಸೆಕೆಂಡ್ ಸ್ಟೇಜ್, ಇನ್ಸ್ಟ್ರೂಮೆಂಟಲ್ ರೋಸ್ ಇನ್ ವೇರಿಯಸ್ ಸ್ಟೇಜಸ್ ಆಫ್ ಫ್ರೀಡಮ್ ಸ್ಟ್ರಗಲ್. ಎಷ್ಟಾಗುತ್ತೆ ಅಷ್ಟು ಸ್ಪೆಸಿಫಿಕ್ ಆಗಿ ಬರೆದಿದ್ದಾರೆ, ವಿತ್ ಇಯರ್ ಬರೆದಿದ್ದಾರೆ. ಆದರೆ ಈ ರೀತಿಯೇ ಬರೀರಿ, ಇಲ್ಲಾಂತಂದರೆ ಅಟ್ಲೀಸ್ಟ್ ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್, ಸೊ ಆ ರೀತಿ ಬರಲಿಕ್ಕೆ ಟ್ರೈ ಮಾಡಿ. ಮತ್ತೊಂದು ಯೂಸ್ಫುಲ್ಲಾಗಿ ಏನು ಮಾಡ್ಬೋದು ಅಂತಂದರೆ, ಯಾವುದಾದ್ರೂ ಹಿಸ್ಟೋರಿಯನ್ದು ಏನಾರು ವ್ಯೂ ಪಾಯಿಂಟ್ ಸಿಕ್ತು ಅಂತಂದರೆ, ಕೋಟ್ ಏನಾರು ಸಿಕ್ತು ಅಂತಂದರೆ ಅದನ್ನು ಲಿಸ್ಟ್ ಮಾಡಿಟ್ಕೊಂಡಿರಿ. ಪ್ರತಿಯೊಂದನ್ನು ಮಾಡಲಿಕ್ಕಾಗೋದಿಲ್ಲ. 1915 ಅಟ್ಲೀಸ್ಟ್ ಪ್ರತಿಯೊಂದು ಫೇಸ್ ಚೇಂಜ್ ಆಗುವವರೆಗೆ, ಅಂದರೆ 1905 1920 ಅದೊಂದು ಫೇಸ್. ಆ ಫೇಸಲ್ಲಿ ಏನಾದರೂ ಇಂಪಾರ್ಟೆಂಟ್ ಪರ್ಸನ್ ಏನಾದರೂ ಹೇಳಿದ್ದಾರೆ ಫ್ರೀಡಮ್ ಮೂಮೆಂಟ್ ಬಗ್ಗೆ, ಈ ರೀತಿ ಇದೆ, ಆ ರೀತಿ ಇದೆ, ಸೊ ಅದನ್ನು ಬರೆದಿಟ್ಕೊಳ್ಳಿ. ಸೊ ಒಂದು 10 ಅಥವಾ 15 ಇಯರ್ಸ್ ಸ್ಪ್ಯಾನಿಗೆ ಒಂದೊಂದು ಡೈಲಾಗ್. ಕ್ವಶನ್ ಏನಾದರೂ ಅಲ್ಲಿಂದನೇ ಬರುತ್ತೆ, ಆ ಇಯರ್ಸ್ ಅಕ್ಕಪಕ್ಕದಿಂದನೇ ಬರುತ್ತೆ, ಅಥವಾ ಇಂಪಾರ್ಟೆಂಟ್ ಇವೆಂಟ್ಸಿಂದನೇ ಬರುತ್ತೆ. ಅಲ್ಲಿಗೆ ಆ ಕೋಟನ್ನು ಹಾಕಿ, ಸ್ವಲ್ಪ ಯೂನಿಕ್ ಆಗಿ ಕಾಣುತ್ತೆ. ಕೋಟ್ ಹಾಕ್ಬಿಟ್ಟು ಕೋಟ್ ಕಾಣಿಸೋ ರೀತಿ ಮಾಡಿ, ಅಂಡರ್ಲೈನ್ ಮಾಡ್ತಿರೋ, ಬಾಕ್ಸ್ ಮಾಡಿದಿರೋ, ಬಟ್ ಕಾಣಿಸ್ಬೇಕು ಯೂನಿಕ್ ಆಗಿದೆ ಅಂತ. ಇದು KPSC ಕ್ವಶನ್ ತೊಗೊಂಡಿರೋಂಥದ್ದು. ಇದು ಟಾಪರ್ಸ್ ಆನ್ಸರ್ ಕಾಪಿ ಅಲ್ಲ, ಬಟ್ ಇದರಲ್ಲಿ ಇದನ್ನು ಏನಕ್ಕೆ ಹಾಕಕ್ಕೆ ಕೇಳಿದೆ ಅಂತಂದರೆ, ಇದರಲ್ಲಿ ಕಂಟೆಂಟ್ ಇಲ್ಲ, ಬಟ್ ಪೇಜಸ್ ಇದೆ, ಬಟ್ ಕಂಟೆಂಟ್ ಸ್ಪೆಸಿಫಿಕ್ಕಾಗಿ ಕಾಣುತ್ತೆ. ಏನಂತ ನೋಡೋಣ. ಡಿಸ್ಕಸ್ ದ ಕಲ್ಚರಲ್ ಕಾಂಟ್ರಿಬ್ಯೂಷನ್ ಆಫ್ ಪಲ್ಲವಾಸ್ ಟು ದ ನೇಷನ್. ಪಲ್ಲವಾಸಿಂದು ಸಾಂಸ್ಕೃತಿಕ ಕೊಡುಗೆ ಬಗ್ಗೆ ಡಿಸ್ಕಸ್ ಮಾಡಿ ಅಂತ ಹೇಳೋದು. ಸೊ ಪೀಪಲ್ಸ್ ಜನರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅಂತಂದರೆ, ರಿಲಿಜನಲ್ಲಿ ಏನು ಮಾಡಿದ್ರು, ಟೆಂಪಲ್ಸಲ್ಲಿ ಏನು ಮಾಡಿದ್ರು, ಮ್ಯೂಸಿಕಲ್ಲಿ ಏನು ಮಾಡಿದ್ರು, ಲಿಟ್ರೇಚರಲ್ಲಿ ಏನು ಮಾಡಿದ್ರು, ಸೊ ಈ ರೀತಿ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದೇ ಸಬ್ ಹೆಡಿಂಗ್ಸ್ ಹಾಕಿರೋದು. ರಿಲಿಜನ್, ಲಿಟ್ರರಿ, ಆರ್ಕಿಟೆಕ್ಚರ್, ಸ್ಕಲ್ಪ್ಚರ್, ಸೊ ಈ ರೀತಿ ಸಬ್ ಹೆಡಿಂಗ್ಸ್ ಹಾಕಿದರೆ ಆಲ್ಮೋಸ್ಟ್ ಎಲ್ಲ ಆಸ್ಪೆಕ್ಟ್ಸನ್ನು ಕವರ್ ಮಾಡಿರೋ ರೀತಿ ಕಾಣುತ್ತೆ. ಬಟ್ ಒಳಗಡೆ ನೋಡ್ತಿದ್ದಾಗೆ ಪಲ್ಲವಾಸ್ ವರ್ ಮೇನ್ಲಿ ಫಾಲೋವರ್ ಆಫ್ ಹಿಂದೂಯಿಸಮ್. ಅದೆಲ್ಲರಿಗೂ ಗೊತ್ತಿರುತ್ತೆ, ಬರಿಬೇಕು ಅಂತ ಅನ್ಸೋದಿಲ್ಲ ನಮಗೆ, ಯಾಕಂದರೆ ಎಲ್ಲರಿಗೂ ಗೊತ್ತು ನಾವ್ಯಾಕೆ ಬರೆಯೋದು ಅಂತ. ಬಟ್ ಇಟ್ ಈಸ್ ಅ ಪಾಯಿಂಟ್. ದೇ ಫಾಲೋಡ್ ದ ಪಾಲಿಸಿ ಆಫ್ ರಿಲಿಜಿಯಸ್ ಟಾಲರೆನ್ಸ್. ಮಾಡಿರ್ತಾರೆ. ಯಾವುದೇ ಇದು ಪಲ್ಲವಾಸ್ ಬಿಟ್ಬಿಡಿ, ನೀವು ಯಾವುದೇ ಕಿಂಗ್ಡಮ್ ಹಾಕೊಳ್ಳಿ, ಅಲ್ಲಿ ಮೇಲ್ಗಡೆ ರಾಷ್ಟ್ರಕೂಟ ಮಾಡಿ ಏನು ಬೇಕಾರ ಮಾಡಿ, ಈ ಆನ್ಸರ್ ಕರೆಕ್ಟಾಗಿ ಸೂಟ್ ಆಗುತ್ತೆ. ದೇ ಆಲ್ಸೋ ಪ್ಯಾಟರ್ನೈಸ್ ಜೈನಿಸಮ್ ಆ್ಯಂಡ್ ಬುದ್ಧಿಸಮ್ ಅಲಾಂಗ್ ವಿತ್ ಹಿಂದೂಯಿಸಮ್. ಅದನ್ನೇ ಮೇಲ್ಗಡೆ ಪಾಯಿಂಟ್, ಅದೇ ಮೇಲ್ಗಡೆ ಪಾಯಿಂಟ್, ರಿಲಿಜಿಯಸ್ ಟಾಲರೆನ್ಸ್. ಸೊ 3 ಪಾಯಿಂಟ್ ಆಯಿತಾ? 3 ಪಾಯಿಂಟ್ ಆದಂಗೆ ಆಯಿತು, ಆಗದೆ ಇರ್ದಂಗೂ ಆಯಿತು ರಿಲಿಜನ್ ಸಬ್ ಹೆಡಿಂಗಲ್ಲಿ. ಅದಂತ ಲಿಟ್ರೇಚರ್. ಪಲ್ಲವಾಸ್ ಲಾರ್ಜ್ಲಿ ಕಾಂಟ್ರಿಬ್ಯೂಟೆಡ್ ಟು ಲಿಟ್ರರಿ ಇನ್ ಸ್ಯಾನ್ಸ್ಕ್ರಿಟ್. ಆ ಟೈಮಲ್ಲಿ ಬಂದಿರೋ ಸ್ಯಾನ್ಸ್ಕ್ರಿಟ್ಟು. ನಿಮಗೇನಾದ್ರು ಎಕ್ಸಾಂಪಲ್ಸ್ ಪ್ರಾಪರಾಗಿ ಗೊತ್ತಿತ್ತು ಅಂತಂದರೆ ಪ್ಲಸ್ ದಿಸ್ ಲ್ಯಾಂಗ್ವೇಜ್ ಆಲ್ಸೋ ಅಂತ ಬರೀಬೋದು. ಅದಾದ ನಂತರ ದೇ ಪ್ಯಾಟ್ರನೈಸ್ ಮೆನಿ ಸ್ಕಾಲರ್ಸ್ ಆ್ಯಂಡ್ ಸಮ್ ಆಫ್ ದ ರೂಲರ್ಸ್ ದೆಮ್ಸೆಲ್ಸ್ ವರ್ ಸ್ಕಾಲರ್ಸ್. ಎಲ್ಲ ಕಿಂಗ್ಡಮಲ್ಲೂ ಇದೆ. ರಾಷ್ಟ್ರಕೂಟ, ನೃಪತುಂಗ, ಪಲ್ಲವಾಸಲ್ಲಿ ಬಂದರೆ ಮಹೇಂದ್ರ ವರ್ಮ. ಸೊ ಈ ರೀತಿ ಪ್ರತಿಯೊಂದು ಕಿಂಗ್ಡಮಲ್ಲೂ ಸ್ಕಾಲರ್ಸ್ ಅಂತೂ ಇದ್ದೇ ಇರ್ತಾರೆ, ಮತ್ತು ಅವ್ರು ಪ್ಯಾಟ್ರನೈಸ್ ಮಾಡೇ ಮಾಡ್ತಾರೆ. ಆರ್ಕಿಟೆಕ್ಚರ್, ದೇ ಫಾಲೋಡ್ ದ್ರಾವಿಡ ಸ್ಟೈಲ್. ಸೌತ್ ಇಂಡಿಯಾ ಇದ್ದರೆ ದ್ರಾವಿಡ, ನಾರ್ತ್ ಇಂಡಿಯಾ ಇದ್ದರೆ ನಗರ, ಮಧ್ಯದಲ್ಲಿದ್ದರೆ ವೇಸರ. ಓಕೆ. ದೇ ಬಿಲ್ಟ್ ಮೆನಿ ಟೆಂಪಲ್ಸ್ ಎಟ್ ಕಂಚಿ ಆ್ಯಂಡ್ ಮಹಾಬಲಿಪುರಂ. ಇದೇ ಒಂದು ನನಗೆ ಕಾಣಿಸಿರೋ ಸ್ಪೆಸಿಫಿಕ್ ಪಾಯಿಂಟ್. ಇಡೀ ಕ್ವಶನ್ ಪೇಪರ್ ಸಿಕ್ಕಿ ಸ್ಪೆಸಿಫಿಕ್ ಪಾಯಿಂಟ್. ಮತ್ತೊಬ್ರು ಯಾರೋ ಮಾರ್ಕ್ಸೇ ಕೊಟ್ಬಿಟ್ಟಿದ್ದಾರೆ 6 ಅಂತ. ಸ್ಕಲ್ಪ್ಚರ್, ದೇ ಎಂಗ್ರೇಡ್ ಮೆನಿ ಸ್ಕಲ್ಪ್ಚರ್ಸ್ ಆಫ್ ಲೈಕ್ ಶಿವ, ಅರ್ಧನಾರೀಶ್ವರ, ವಿಷ್ಣು ಇನ್ ದೇರ್ ಟೆಂಪಲ್ಸ್. ಸೊ ಈ ರೀತಿ ಈ ಸಬ್ ಹೆಡಿಂಗ್ಸ್ ಬರೀಬೇಕು ಅಂತ ನಮಗೆ ಹೆಂಗೆ ಗೊತ್ತಾಗೋದು? ಈ ಥರ ಸಬ್ ಹೆಡಿಂಗ್ಸ್ ನಾವು ಪ್ರತಿಯೊಂದು ಸಬ್ಜೆಕ್ಟಿನ ಸ್ಟಾರ್ಟಿಂಗಲ್ಲಿ ಇಂಡೆಕ್ಸ್ ಅಂತ ಇರುತ್ತಲ್ಲ, ಇಂಡೆಕ್ಸ್ ಪೇಜ್ ಪ್ರಾಪರಾಗಿ ಗೊತ್ತಿರಬೇಕು. ಯಾಕೆಂತಂದರೆ ಎಕನಾಮಿ ಅಂತಂದರೆ ಎಕನಾಮಿ ಡೈಮೆನ್ಷನಲ್ಲಿ ಬರೀರಿ ಅಂತಂದರೆ ಡೈಮೆನ್ಷನ್ ಅನಿಸುತ್ತೆ, ಬಟ್ ಡೈಮೆನ್ಷನಲ್ಲಿ ಏನು ಬರೆಯೋಣ? ಸೊ ನಮಗೆ ಇಂಡೆಕ್ಸ್ ಗೊತ್ತಿತ್ತು ಅಂದರೆ ಈ ಟಾಪಿಕ್ ಇದೆ, ಈ ಟಾಪಿಕ್ ಇದೆ, ಈ ಟಾಪಿಕ್ ಇದೆ. ಎಕನಾಮಿ ಅಂತ ಬಂದರೆ
ಫಿಸಿಕಲ್ ಪಾಲಿಸಿ ಬಗ್ಗೆ ಬರೀಬೇಕಾಗುತ್ತೆ, ಟ್ಯಾಕ್ಸೇಷನ್ ಬರಿಬೋದು, ಇನ್ಫ್ಲೇಷನ್ ಬಗ್ಗೆ ಬರಿಬೋದು. ಸೊ ಈ ರೀತಿ ಡೈಮೆನ್ಷನ್ಸ್ ಇದೆ ಅಂತ ನಮಗೆ ಗೊತ್ತಾಗದೆ ಇಂಡೆಕ್ಸ್ ಪೇಜ್ ನೆನಪಿದ್ರೆ, ಸೊ ಇಂಡೆಕ್ಸ್ ಪೇಜ್ ಪ್ರಾಪರ್ ನೆನಪಿಟ್ಕೊಳ್ಳಿ. ಮತ್ತು ಈ ಕ್ವಶನ್ ಕೂಡ ಕಲ್ಚರಲ್ ಕಾಂಟ್ರಿಬ್ಯೂಷನ್ ಅಂತಿದ್ದಂಗೆ ಏನೇನು ಬರೀಬೇಕು ಅಂತ ಯೂಶ್ವಲಿ ನಮ್ಗೆ ಗೊತ್ತಾಗೋದಿಲ್ಲ. ನೀವು ಆರ್ಟ್ ಆ್ಯಂಡ್ ಕಲ್ಚರಿಂದು ಇಂಡೆಕ್ಸ್ ಪೇಜ್ ಓಪನ್ ಮಾಡಿದಾಗಲೇ ಗೊತ್ತಾಗೋದು ಮ್ಯೂಸಿಕಲ್ಲೇ ಇತ್ತು, ಸ್ಕಲ್ಪ್ಚರ್ಸ್, ರಾಕ್ ಆರ್ಟ್, ಟೆಂಪಲ್ ಆರ್ಕಿಟೆಕ್ಚರ್. ಸೊ ಆ ರೀತಿ ಅಂತ ಬಂದಾಗ ಅಟ್ಲೀಸ್ಟ್ ಗೊತ್ತಿಲ್ಲ ಅಂದರೆ ಈ ರೀತಿ ಮ್ಯಾನೇಜ್ ಮಾಡಿಬಿಡ್ಬೋದು. ಕ್ವಶನ್ಸ್ ಮಾರ್ಕ್ಸ್ ಅಂತೂ ಅಷ್ಟೊಂದೇನು ಬಂದಿಲ್ಲ, ಬಟ್ 3.52 ಇರೋದು ಒಂದೇ ಸ್ಪೆಸಿಫಿಕ್ ಪಾಯಿಂಟ್. ಸೊ ಈ ರೀತಿ ಮ್ಯಾನೇಜ್ ಮಾಡಬಹುದು ಅಂತ ಹೇಳಿದ್ರು. ಸೊ ಇಷ್ಟು ತಿಳ್ಕೊಂಡು ಆದ ನಂತರ ನಿಮಗೆ ಒಂದು ಕ್ವಶನ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನು ಹೇಳ್ತೀರಾ ಇದಕ್ಕೆ ರಿಲೇಟೆಡ್ ಆಗಿ ಅಂತ. ಸೊ ಇದೊಂದು ಕ್ವಶನ್ ಸೊಸೈಟಿಯಿಂದ ಬಂದಿರುತ್ತೆ ಕ್ವಶನ್. ಸೊ ಇದಕ್ಕೆ ನೀವು ಇಂಟ್ರೊಡಕ್ಷನ್ ಬರೆಯೋರಿದ್ದರೆ ಯಾವ ರೀತಿಯಾದಂಥ ಇಂಟ್ರೊಡಕ್ಷನ್ ಬರೀತೀರಾ ಯೋಚನೆ ಮಾಡ್ತೀರಾ ಅಂದರೆ ಒಂದು 2 ನಿಮಿಷ ತಗೊಳ್ಳಿ. ಓಕೆ, ಇಂಟ್ರೊಡಕ್ಷನ್ ಏನಿರ್ಬೋದು ಈ ಕ್ವಶನಿಗೆ? ಪ್ರಾಚೀನ ಕಾಲದಿಂದಲೂ ಮಹಿಳೆಯರ ಸ್ಥಾನಮಾನ ಭಾರತದಲ್ಲಿ ಮಹಿಳೆಯರ ಸ್ಥಾನ ಕೆಳಮಟ್ಟದಲ್ಲಿದ್ದು ಆಧುನಿಕ ಕಾಲದಲ್ಲಿ ರಾಜಾರಾಮ್ ಮೋಹನ್ ರಾಯರವರು ಭಾರತದಲ್ಲಿ ತಮ್ಮ ಬ್ರಹ್ಮ ಸಮಾಜದ ಮೂಲಕ ಮಹಿಳೆಯರ ಸ್ಥಾನಮಾನವನ್ನು ಹೆಚ್ಚಿಸೋದಕ್ಕೋಸ್ಕರ ಹಲವಾರು ಕೊಡುಗೆಗಳನ್ನು ನೀಡಿದರು. ಸೊ ಆ ಬೇಸಿಸ್ ಮೇಲೆ ಇಂದಿನ ಆಧುನಿಕ ಸಮಕಾಲೀನ ಭಾರತದಲ್ಲಿ ಕೂಡ ಮಹಿಳೆಯರ ಸ್ಥಾನವನ್ನು ಉನ್ನತೀಕರಿಸುವುದು ಅವಶ್ಯವಾಗಿರುವಂಥದ್ದನ್ನು ಓಕೆ ಓಕೆ, ಮತ್ತೇನಾದ್ರು ಹೇಳೋದಿದೆಯಾ? ಓಕೆ, ಇಂಟ್ರೊಡಕ್ಷನ್ ಯೂಶಲಿ 2 to 3 ಲೈನ್ಸ್ ಮ್ಯಾಕ್ಸಿಮಮ್ ಅಷ್ಟೇ ಇರಬೇಕು. ನಿಮ್ಮದು ಪ್ಯಾರಾಗ್ರಾಫೇ ಆಗುತ್ತೆ. ಸೊ ನಿಮ್ಮದು ಯೂಸ್ ಮಾಡ್ಕೋಬೋದು ಚೇಂಜಿಂಗ್ ಸ್ಟೇಟಸಲ್ಲಿ.
ಮತ್ತು ಏನಾರ ಡೇಟಾ ರಿಪೋರ್ಟ್ಸ್ ಏನಾರು ಇತ್ತು ಅಂತಂದರೆ ಗ್ಲೋಬಲ್ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್, ಜೆಂಡರ್ ಪ್ಯಾರಿಟಿ ಇಂಡೆಕ್ಸ್, ಸೊ ಈ ರೀತಿಯ ಯಾವುದಾದ್ರು ಇಂಡೆಕ್ಸಿಂದ ನಂಬರ್ ಗೊತ್ತಿತ್ತು ಅಂತಂದರೆ ಅದನ್ನು ನಾವು ಹಾಕ್ಬಿಟ್ಟು ಚೇಂಜಿಂಗ್ ಸ್ಟೇಟಸ್ ಬಗ್ಗೆ ಹೇಳ್ಬೋದು. ಅದಾದ ನಂತರ ಡಿಸ್ಕಸ್ ದ ಫ್ಯಾಕ್ಟರ್ಸ್ ದಟ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಚೇಂಜಿಂಗ್ ಸ್ಟೇಟಸ್ ಆಫ್ ವಿಮೆನ್ ಇಂಡಿಯಾ. ಸೊ ಸಬ್ ಹೆಡಿಂಗ್ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ಚೇಂಜಿಂಗ್ ಸ್ಟೇಟಸ್ ಅಥವಾ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಅಷ್ಟಿದ್ರೆ ಸಾಕು. ಅದಾದ ನಂತರ ಅದರಲ್ಲಿ ಬರುವಂಥ ಸಬ್ ಹೆಡಿಂಗ್ ಸೋಷಿಯಲ್, ಎಕನಾಮಿಕಲ್, ಪೊಲಿಟಿಕಲ್. ಸೊ ಅದರಲ್ಲಿ ಸೋಷಿಯಲ್ ಇದರಲ್ಲಿ ಚೇಂಜ್ ಆಗ್ತಿರೋವಂಥದ್ದು ಏನು, ಓಕೆ, ಸೋಷಿಯಲ್ ಎವಲ್ಯೂಷನ್ ಆಗಿರೋಂಥದ್ದು, ಮಾಡರ್ನೈಸೇಷನ್, ಪರ್ಸ್ಪೆಕ್ಟಿವ್ ಚೇಂಜ್ ಮಾಡರ್ನೈಸೇಷನ್ ಆಗಿರೋಂಥದ್ದು, ಅರ್ಬನೈಸೇಷನ್ ಆಗಿರೋಂಥದ್ದು, ಲಿಟ್ರಸಿ ರೇಟ್ ಜಾಸ್ತಿ ಆಗಿರೋಂಥದ್ದು, ಆಕ್ಸೆಸಿಬಿಲಿಟಿ ಟು ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ ಮೆಡಿಕಲ್ ಇದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಆಗಿರೋಂಥದ್ದು. ಸೊ ಈ ರೀತಿ ಸೋಷಿಯಲ್ ಡೈಮೆನ್ಷನ್ ಬಂದರೆ, ಎಕನಾಮಿಕ್ ಡೈಮೆನ್ಷನಲ್ಲಿ ಇಂಡಿಪೆಂಡೆಂಟ್ ವರ್ಕ್ ಸಿಗ್ತಾ ಇರೋವಂಥದ್ದು, ಸ್ಪೆಂಡಿಂಗ್ ಕಲ್ಚರ್ ಜಾಸ್ತಿ ಆಗ್ತಾ ಇರೋವಂಥದ್ದು. ಪೊಲಿಟಿಕಲಲ್ಲಿ ರೀಸೆಂಟ್ ಅಮೆಂಡ್ಮೆಂಟ್ ಹೇಳಿದ್ರಲ್ಲ, ರಿಸರ್ವೇಷನ್ ಕೊಟ್ಟಿರೋದು 73rd 74th ಅಮೆಂಡ್ಮೆಂಟ್, ಅದ್ರಲ್ಲಿ ಕೂಡ ಇದ್ರಲ್ಲಿ ಕೊಟ್ಟಿರೋಂಥದ್ದು. ಮತ್ತು ಆ್ಯಕ್ಟ್ಸ್ ಬರಿಬೋದು, ಲೆಜಿಸ್ಲೇಷನ್ಸ್ ಬರಿಬೋದು, ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್, ಪಾಕ್ಸೋ ಆ್ಯಕ್ಟ್, ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಎಟ್ ವರ್ಕ್ ಪ್ಲೇಸ್. ಸೊ ಆ ಥರ ಆ್ಯಕ್ಟ್ಗಳು ಬಂದಿರೋಂಥದ್ದು. ಸೊ ಇದರಿಂದಾಗಿ ಚೇಂಜಿಂಗ್ ಸ್ಟೇಟಸ್ ಆಫ್ ವುಮೆನ್, ಮುಂಚೆ ಇದ್ದಂತಹ ಸ್ಟೇಟಸ್ ಇಲ್ಲ, ಸೊ ಇಂಪ್ರೂವ್ಡ್ ಸ್ಟೇಟಸಲ್ಲಿದೆ. ಇಷ್ಟು ಬರೆದಾದ ನಂತರ ವೇ ಫಾರ್ವರ್ಡ್, ಇವಾಗಲೂ ಕೂಡ ಯಾವ ರೀತಿಯಾದಂಥ ಪ್ರಾಬ್ಲಮ್ಸ್ ಇದೆ, ಇದನ್ನು ಸಾಲ್ವ್ ಮಾಡೋದು ಹೇಗೆ, ಎಂಪ್ಲಾಯ್ಮೆಂಟಲ್ ರಿಸರ್ವೇಷನ್ ಆ ರೀತಿಯನ್ನು ತೊಗೊಂಡು ಬರ್ಬೋವಂಥದ್ದು, ಇಲ್ಲಾಂತಂದರೆ ಬೆಸ್ಟ್ ಪ್ರಾಕ್ಟೀಸಸ್, ಫಾರ್ ಎಕ್ಸಾಂಪಲ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸನ್ನು ಪ್ರಮೋಟ್ ಮಾಡುವಂಥದ್ದು, ಕುಟುಂಬಶ್ರೀ ಎಕ್ಸಾಂಪಲ್ಸ್ ಕೊಡೋದು. ಸೊ ಈ ರೀತಿಯಾದಂಥ ವೇ ಫಾರ್ವರ್ಡನ್ನು ಕೊಟ್ಟು ಕನ್ಕ್ಲೂಡ್ ಮಾಡೋದು. ಸೊ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ವಿಮೆನ್ ರಿಲೇಟೆಡ್ ಏನಿದೆ, ಜೆಂಡರ್ ಪ್ಯಾರಿಟಿ ಏನಿದೆ, ಸೊ ಅದರಿಂದ ಎಂಡ್ ಮಾಡುವಂಥದ್ದು. ಅಥವಾ ರೀಸೆಂಟಾಗಿ ಏನಾರು ಹಾನರಬಲ್ ಪ್ರೈಮ್ ಮಿನಿಸ್ಟರ್ದು ಏನಾರು ಕೊಟ್ಟಿತ್ತು ಅಂತಂದರೆ ಸೊ ಅದರಿಂದ ಕೂಡ ಎಂಡ್ ಮಾಡಬಹುದು. ಸೊ ಇದು ಒಂದು ಸ್ಟ್ರಕ್ಚರ್ ಆಫ್ ದ ಆನ್ಸರ್ ರೈಟಿಂಗ್, ಈ ರೀತಿ ಬರೆಯೋದು. ಸೊ ಮಧ್ಯದಲ್ಲಿ ನಿಮ್ಗೆ ಏನಾರು 2 ನಂಬರ್ ಗೊತ್ತಿತ್ತು ಅಂದರೆ ಅವಾಗಲೇ ಹೇಳಿದ್ನಲ್ಲ ಗ್ರಾಫ್, ಸೊ ಆ ಥರ ಒಂದೆರಡು ಗ್ರಾಫ್ ಹಾಕಿ ಇದು ಮಾಡೋದು. ಟೋಟಲ್ ಫರ್ಟಿಲಿಟಿ ರೇಟ್ ಅದು ಡಿಕ್ಲೈನ್ ಆಗಿರೋಂಥದ್ದು ಬೇಕಾದ್ರೆ ಹೇಳ್ಬೋದು. ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಡಿಫ್ರೆನ್ಸಲ್ಲಿ ಏನಾರು TFR ಡಿಫ್ರೆನ್ಸ್ ಗೊತ್ತಿತ್ತು, ನಂಬರ್ ಗೊತ್ತಿತ್ತು ಅಂತಂದರೆ ಬೇಕಾದ್ರೆ ಅದನ್ನು ನೀವು ಮ್ಯಾಪ್ ಹಾಕಿ ಹೇಳ್ಬೋದು, ಇಲ್ಲಾಂದರೆ ಗ್ರಾಫ್ ಹಾಕಿ ಹೇಳ್ಬೋದು. ದಿಸ್ ಇಸ್ ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ, ಆ ರೀತಿಯಾಗಿ ಅರ್ಬನ್ ರೂರಲ್ ಈ ರೀತಿ ಡಿಫ್ರೆನ್ಷಿಯೇಟ್ ಮಾಡಿ ಹೇಳುವಂಥದ್ದು. ಸೊ ಫಸ್ಟ್ ಪಾರ್ಟನ್ನು ಅಡ್ರೆಸ್ ಮಾಡಿ ವೇ ಫಾರ್ವರ್ಡ್ ಆದಮೇಲೆ ಕನ್ಕ್ಲೂಷನ್. ಓಕೆ, ಸೊ ಇದು ಇವತ್ತಿನ ಕ್ಲಾಸಲ್ಲಿ ಏನೇನು ಹೇಳ್ಬೇಕು ಅಂದ್ಕೊಟ್ಟಿದ್ದು ಅಂತ ಮತ್ತೊಂದು ರಿವೈಸ್ ಮಾಡೋಕ್ಕೆ. ಸೊ ಡೈಲಿ ಆನ್ಸರ್ ರೈಟಿಂಗ್ ಮಾಡಲೇಬೇಕು. ಯಾವ ಟಾಪಿಕ್ ಓದಿದ್ದೀರಾ ಅದ್ರ ಮೇಲೆ ಆನ್ಸರ್ ರೈಟಿಂಗ್ ಮಾಡಿ. ನಿಮಗೆ ಯಾವ ರೀತಿ ಬರೀಬೇಕು ಆನ್ಸರ್ ಗೊತ್ತಾಗ್ತಿಲ್ಲ ಅಂತಂದರೆ ಟಾಪರ್ಸ್ ಆನ್ಸರ್ ಕಾಪಿ ನೋಡಿ, ಅವಾಗೊಂದು ಪ್ರಾಪರ್ ಡೈರೆಕ್ಷನ್ ಸಿಗುತ್ತೆ. ಅಥವಾ ನಿಮ್ಮದು ಆನ್ಸರ್ ಒಂದು ಸತಿ ತೊಗೊಂಡು ಬನ್ನಿ, ಅವಾಗ ಅದರಲ್ಲಿ ಯಾಕೆಂದರೆ ಪ್ರತಿಯೊಬ್ಬರದ್ದು ಆನ್ಸರ್ ರೈಟಿಂಗ್ ಸ್ಟೈಲ್ ಬೇರೆ ಇರುತ್ತೆ, ಮತ್ತು ಪ್ರತಿಯೊಬ್ಬರು ಮಾಡ್ತಿರೋ ಮಿಸ್ಟೇಕ್ಗಳು ಬೇರೆ ಇರುತ್ತೆ. ಸೊ ಅದರಿಂದಾಗಿ ಒಂದು ಸತಿ ಆನ್ಸರ್ ತೊಗೊಂಡು ಬನ್ನಿ, ಅದರಲ್ಲಿ ಏನು ಮಿಸ್ಟೇಕ್ ಇದೆ ಅಥವಾ ನೀವು ಮಾಡ್ತಿರೋದೇ ಕರೆಕ್ಟಾಗಿದೆ, ಇನೋವೇಷನ್ ಏನಾದ್ರು ಚೆನ್ನಾಗಿ ನಡೀತಾ ಇದೆಯಾ, ಸೊ ಅದೇನಾದ್ರು ಐಡಿಯಾ ಬಂದು ಅಂತಂದರೆ ನಿಮಗೊಂದು ಪ್ರಾಪರ್ ಡೈರೆಕ್ಷನ್ನ ಹೇಳ್ಬೋದು. ಬಟ್ ಆನ್ಸರ್ ಬರೀಲಾರ್ದಂಗೆ ಆನ್ಸರ್ ಇಂಪ್ರೂವ್ ಆಗಬೇಕು ಅಂತಂದರೆ ಅದಾಗಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ನೀವು KPSC ಇವಾಗ ಆನ್ಸರ್ ರೈಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಕೊಟ್ಟಿರೋ 3 ತಿಂಗಳಲ್ಲಿ ಒಂದು ಕಂಟೆಂಟ್ ಚೆನ್ನಾಗಿರಬೇಕು, ಪ್ರೆಸೆಂಟೇಷನ್ ಚೆನ್ನಾಗಿರಬೇಕು, ಮತ್ತು ವಿತಿನ್ ಟೈಮ್ ಪೀರಿಯಡಲ್ಲಿ ಆನ್ಸರ್ ಮುಗಿಸ್ಬೇಕು. ಸೊ ಅದರಿಂದಾಗಿ ನೀವು ಪ್ರತಿ ಸತಿ ಆನ್ಸರ್ ಬರೀಬೇಕಾದ್ರೆ ಅನಲಾಗ್ ವಾಚ್ ಕೈಲಿಟ್ಕೊಳ್ಳಿ. ಅನಲಾಗ್ ವಾಚ್ ಕೈಲಿಟ್ಕೊಂಡು ಫಸ್ಟ್ ಟೈಮಲ್ಲಿ ಎಷ್ಟು ಟೈಮ್ ತೊಗೊತಾ ಇದ್ದೀರಾ ಒಂದು ಆನ್ಸರ್ ಬರೀಲಿಕ್ಕೆ. ಸೊ ಫಸ್ಟ್ ಆನ್ಸರಿಗೆ ಎಷ್ಟು ಟೈಮ್ ತೊಗೊತಿದ್ದೀರಾ ಅದೆಲ್ಲ ಬೇಡ. ಯಾಕೆಂತಂದರೆ ಒಂದು ಟಾಪಿಕಲ್ಲಿ ಒಂದು ಆನ್ಸರ್ ನೀವು ಚೆನ್ನಾಗಿ ಬರೆದಿದ್ದೀರಾ ಅಂತಂದರೆ ಯೂಶ್ವಲಿ ಕ್ವಶನ್ ಅದೇ ಟಾಪಿಕಿಂದ ಬಂದಾಗ ಕಂಟೆಂಟ್ ಅದೇ ಇರುತ್ತೆ, ಬಟ್ ಅಡ್ಜಸ್ಟ್ ಮಾಡೋದು ಬೇಕಾಗಿರುತ್ತೆ. ಸೊ ಅದರಿಂದಾಗಿ ಫಸ್ಟ್ ಆನ್ಸರ್ ಟೈಮ್ ಜಾಸ್ತಿ ಆದರೂ ಪರವಾಗಿಲ್ಲ, ಕಂಟೆಂಟನ್ನು ಚೆನ್ನಾಗಿ ಬರಲಿಕ್ಕೆ ಟ್ರೈ ಮಾಡಿ. ಗ್ರಾಫ್ ಎಲ್ಲೆಲ್ಲ ಆಗುತ್ತೆ ಅಷ್ಟು ಬರಲಿಕ್ಕೆ ಟ್ರೈ ಮಾಡಿ, ಅಂಡರ್ಲೈನ್ ಮಾಡಲಿಕ್ಕೆ ಟ್ರೈ ಮಾಡಿ, ಮತ್ತು ಮ್ಯಾಪ್ ಹಾಕ್ಲಿಕ್ಕೆ ಟ್ರೈ ಮಾಡಿ. ಅದಾದ ನಂತರ ಬೇಕಾದ್ರೆ ಫಸ್ಟ್ 1 ಮಂತ್ ಆದ ನಂತರ ಟೈಮನ್ನು ಆದಷ್ಟು ಕಟ್ ಡೌನ್ ಮಾಡಲಿಕ್ಕೆ ಟ್ರೈ ಮಾಡಿ. ಹೇಗೆ ಕಟ್ ಡೌನ್ ಮಾಡೋದು ಅಂದರೆ ಆವಾಗಲೇ ನೋಡಿದ್ವಿ, ಮ್ಯಾಪ್ಸ್ ಹಾಕುವಂಥದ್ದು, ಗ್ರಾಫ್ಸ್ ಹಾಕುವಂಥದ್ದು. ಸೊ ನಮಗೆ ಗೊತ್ತಿರೋದನ್ನೇ ಲಿಮಿಟೆಡ್ ವರ್ಡ್ಸಲ್ಲಿ ಹಾಕುವಂಥದ್ದು, ಅದನ್ನು ನೆಕ್ಸ್ಟ್ ನಿಧಾನವಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ.
ಸೊ ಅದನ್ನು ಬೇಕಾಗುತ್ತೆ. ಮತ್ತೊಂದು ಪ್ರತಿ ಪೇಪರಲ್ಲಿ ಡಿಮ್ಯಾಂಡ್ ಆಫ್ ದ ಪೇಪರ್ ಏನೇನು ಅಂತ ಹೇಳಿದ್ದೀನಿ. ಸೊ ಅದನ್ನು ನೀವು ಇದರ್ ಬೇರೆ ಕಡೆ ನೋಟ್ಸನ್ನು ತೊಗೊಳ್ಳಿ, ಇಲ್ಲಾಂತಂದರೆ ನಿಮ್ಮ ನೋಟ್ಸಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳಿ. ಬಟ್ ಇವಾಗ ನೋಟ್ಸ್ ಮಾಡಲಿಕ್ಕೆ ಹೋಗಬೇಡಿ. ನೋಟ್ಸ್ ಮಾಡೋಷ್ಟು KS ಮೇನ್ಸಿಗಂತೂ ಟೈಮ್ ಇಲ್ಲವೇ ಇಲ್ಲ. ಸೊ ಏನು ನೋಟ್ಸ್ ಸಿಕ್ಕಿದೆ ಅದರಲ್ಲಿ ಅಂಡರ್ಲೈನ್ ಮಾಡಿಟ್ಕೊಳ್ಳಿ. ಮತ್ತು ಅದಾದ ನಂತರ ವ್ಯಾಲ್ಯೂಡೇಷನ್ಸ್ ಏನೇನು ಮಾಡಬೇಕು ಅಂತ ಹೇಳಿದ್ದೀನಿ. ಕಮಿಟೀಸ್, ಜಡ್ಜ್ಮೆಂಟ್ಸ್, ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತು ರಿಪೋರ್ಟ್ಸ್, ಅದರಲ್ಲಿರುವಂಥ ಇಂಡಿಯನ್ ರ್ಯಾಂಕಿಂಗ್. ಸೊ ಅದನ್ನು ಮಾಡಿರಿ. ಮತ್ತು ಉಳಿದಿರೋಂಥದ್ದು ಬೇಸಿಕ್ಸ್ ಆಫ್ ಆನ್ಸರ್ ರೈಟಿಂಗ್ ಮಾಡಿದ್ದೀನಿ. ಅದ ನಂತರ ಟಾಪರ್ಸ್ ಆನ್ಸರ್ ಕಾಪಿ ನೋಡಿ ಇದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡಿದ್ದಾರೆ. ನಾನು ಹೇಳಿರೋದು ಬಿಟ್ಟರೆ ನಿಮಗೆ ಜಾಸ್ತಿ ಡಿಫ್ರೆಂಟಾಗಿ ಏನೂ ಕಾಣಿಸಿಲ್ಲ. ಟಾಪರ್ಸು ಅದನ್ನೇ ಮಾಡಿರೋದು. ಸೊ ನೀವು ಅದನ್ನೇ ಮಾಡಿದ್ರೆ ಆರಾಮಾಗಿ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಬಟ್ ಜಾಸ್ತಿ ಜನ ಮಾಡಲಿಕ್ಕೆ ಆಗೋದಿಲ್ಲ. ನಮಗೆ ಗೊತ್ತು, ನಾವು ಬರಿತೀವಿ ಅನ್ಕೊತಾರೆ, ಬಟ್ ಬರೀಲಿಕ್ಕೆ ಆಗೋದಿಲ್ಲ. ಆ ಎಕ್ಸಾಮ್ ಟೆನ್ಷನ್ನಂತೂ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಡೈಲಿ ಮಾಡಿ, ವಿತಿನ್ ಟೈಮ್ ಬರಲಿಕ್ಕೆ ಟ್ರೈ ಮಾಡಿ. ಪ್ರೆಸೆಂಟೇಷನ್ ಚೆನ್ನಾಗಿರಬೇಕು. ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿರಬೇಕು. ತುಂಬ ಅಂತಂದರೆ ನೋಡ್ತಿದ್ದಂಗೆ ಫುಲ್ ಇಷ್ಟ ಆಗಬೇಕು ಆ ರೀತಿ ಅಲ್ಲ, ಬಟ್ ಮ್ಯಾಟರ್ ಆಗುತ್ತೆ. ಬರ್ದಿರೋದು ಅರ್ಥ ಆಗೋ ರೀತಿ ಇರಬೇಕು. ಅರ್ಥ ಆಗೋ ರೀತಿ ಇದ್ದರೂ ಕೂಡ ಒಂದು ಪ್ರಾಪರ್ ಸ್ಟ್ರಕ್ಚರಿಂಗ್. ಇಲ್ಲಿ ನೋಡಿ 1 2 3 ಅಂತ ಬರೆದೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ಒಂದು ಸ್ಟ್ರಕ್ಚರ್ಡಾಗಿ ಕಾಣಿಸ್ಬೇಕು. ಹ್ಯಾಂಡ್ ರೈಟಿಂಗ್ ಮೀಡಿಯಮ್ ಆಗಿದ್ರೂ ಪರವಾಗಿಲ್ಲ, ನೋಡ್ಬೇಕಾದ್ರೆ ಒಂದು ಸ್ಟ್ರಕ್ಚರ್ಡ್ ವೇ ಆಫ್ ಇದ್ರಲ್ಲಿ ಕಾಣಿಸಿದ್ರೆ ಸ್ವಲ್ಪ ಇಂಪ್ರೆಸ್ ಆಗ್ತಾರೆ ಮಾರ್ಕ್ಸ್ ಕೊಡಬೇಕಾದ್ರೆ. ಸೊ ಮತ್ತೇನು ನಿಮ್ಮ ಕಡೆಯಿಂದ ಡೌಟ್ಸ್ ಇತ್ತಾ? ಆನ್ಲೈನಲ್ಲಿ ಇರೋರು ಇವಾಗ ನೋಡ್ತಾ ಇದ್ದೀನಿ. ಸೌಂಡ್ ಲಾಸ್ಟ್ ತನಕನೂ ಬಂತಲ್ಲ, ಆಮೇಲೆ ಸರಿ ಹೋಗಿತ್ತಲ್ಲ ಆನ್ಲೈನಲ್ಲಿರೋರಿಗೆ? ಲಾಸ್ಟಿಗೆ ಸೌಂಡ್ ಕೇಳಿಸ್ತಾ ಇತ್ತಲ್ಲ? ಓಕೆ. ಏನಾದ್ರು ಡೌಟ್ ಇತ್ತು ಅಂದರೆ ಕೇಳಿ, ಆಫ್ಲೈನ್ ಪ್ಲಸ್ ಆನ್ಲೈನ್ ಅವರು. ವೇರ್ ವಿಲ್ ವಿ ಗೆಟ್ KS ಕಂಪೈಲೇಷನ್ ನೋಟ್ಸ್? ಓಕೆ, ಆಚಾರ್ಯದವರಿಗೆ ಒಂದು ಸತಿ ಕಾಂಟ್ಯಾಕ್ಟ್ ಮಾಡಿ. ಏನಾದ್ರು ನೋಟ್ಸ್ ಇತ್ತು ಅಂತಂದರೆ ಕೊಡ್ತಾರೆ. ಇಲ್ಲಾಂತಾರೆ ಮತ್ತು ಅದಾದ ನಂತರ ನಂದು essay ಮತ್ತು ಎಥಿಕ್ಸ್ ಕ್ಲಾಸ್ ತೊಗೊತೀನಿ, ಅದೇ ತೊಗೊತೀನಿ. ಏನೇನಿರಬೇಕು ಮತ್ತು ಯಾವ್ಯಾವ ರೀತಿಯಾಗಿ ಅಪ್ರೋಚ್ ಮಾಡ್ಬೋದು. ಯಾಕೆಂದರೆ ಇವಾಗ KS ಅವ್ರದ್ದು ಒಂಥರ GS ಥರನೇ ಕ್ವಶನ್ಸ್ ಇರುತ್ತೆ. ವಾಟ್ ಈಸ್ ಗ್ಲೋಬಲೈಸೇಷನ್, ವಾಟ್ ಆರ್ ದ ಫ್ಯಾಕ್ಟರ್ಸ್ ಇಂಪ್ಯಾಕ್ಟಿಂಗ್ ಫಾರ್ ದಿಸ್. ಸೊ ಈ ರೀತಿಯಾದಂಥ ಕ್ವಶನ್ ಇರುತ್ತೆ. ಬಟ್ UPSCಯಲ್ಲಿ ಫಿಲಾಸಫಿಕಲ್ಸ್ ಕ್ವಶನ್ ಇರುತ್ತೆ. ಒಂದು UPSC ಅವ್ರು ಈ ಕಡೆ ಬರ್ಬೋದು, KPSC ಅವ್ರು ಆ ಕಡೆ ಹೋಗ್ಬೋದು. ಸೊ ಇವಾಗ ಏನು ನಡೆಯುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಎರಡು ರಿಲೇಟೆಡು ಒಂದು ಕ್ಲಾಸ್ ತೊಗೊತೀನಿ. ಮತ್ತು ಜಡ್ಜ್ಮೆಂಟ್ಸ್ ಏನೇನಿದೆ ಅದನ್ನು ಬೇಕಾದ್ರೆ ಒಂದು ಸತಿ ಆಚಾರ್ಯದವರಿಗೆ ನಾನೇ ಮಾತಾಡಿಬಿಟ್ಟು ಇಲ್ಲ ಅಂತಂದರೆ ಮಾಡಿಸ್ಕೊಡ್ಲಿಕ್ಕೆ ಹೇಳ್ತೀನಿ. ಸೊ ಒಂದು ಸತಿ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ನೋಡಿ. ಅದಂತರ ಬೇಕಾದ್ರೆ ಬೇರೆ ಕಡೆ ಏನಾದ್ರು ಸೋರ್ಸ್ ಇತ್ತು ಅಂದರೆ ರೆಫರ್ ಮಾಡಿಸಿ. ಅಷ್ಟೇನೋ ಮತ್ತೇನಾದ್ರು ಇತ್ತು ಅಂತ ಇವಾಗಲೇ ಟೈಪ್ ಮಾಡಿ. ಇನ್ನೊಂದು 2 minutes ವೆಯ್ಟ್ ಮಾಡ್ತೀನಿ. ನಿಮ್ದೇನಾದರೂ ಆಫ್ಲೈನಲ್ಲಿ ಏನಿಲ್ವಾ? ಏನು ನಡೀತಾ ಇದೆ ಕ್ಲಾಸ್ಗಳು? ಮಾಡರ್ನ್ ಹಿಸ್ಟ್ರಿ ನಡೀತಾ ಇದೆಯಾ? ಕಟ್ ಆಫ್ ಪ್ರಿಡಿಕ್ಷನ್. ಒಂದು ಕಟ್ ಆಫ್ ಪ್ರಿಡಿಕ್ಷನ್ ನಾವು ಹೇಳಲಿಕ್ಕಾಗೋದಿಲ್ಲ. ಯಾಕೆಂತಂದರೆ ಬರೆದಿರೋರು 1,05,000 ಜನ ಇದ್ದರೆ ಅವ್ರು ಸೆಲೆಕ್ಟ್ ಮಾಡಬೇಕಾದ್ರೆ ಅರೌಂಡ್ 5,000 ಜನ ಇದ್ದಾರೆ. ಸೊ ಆ ರೀತಿಯಾಗಿ ನೋಡಿದಾಗ ಕಟ್ ಆಫ್ ಕಮ್ಮಿ ಆಗುತ್ತೆ ಅನಿಸುತ್ತೆ. ಕಮ್ಮಿ ಅಂತಂದರೆ ತುಂಬ ಜನ ರೇಟ್ ಮಾಡಿದಾರಲ್ಲ, 165 to 170 ಅಂತ, ಕೆಲವೊಬ್ರು 180 ಅಂತ. ಯಾಕೆಂತಂದರೆ ಅದು ನಾವು ಇಷ್ಟು ಬರ್ಬೋದು ಅಂತ ಹೇಳಲಿಕ್ಕಾಗೋದಿಲ್ಲ. ಜನರು ಹೇಗೆ ಪರ್ಫಾರ್ಮ್ ಮಾಡಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಜನ ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗಿತಾ ಇದ್ರು ಅಂದರೆ ಕಟ್ ಆಫ್ ಯೂಶ್ವಲಿ ಮೇಲಕ್ಕೆ ಹೋಗುತ್ತೆ. ಅದಾದ ನಂತರ ಪ್ರತಿಯೊಂದು ಕ್ಯಾಟಗರಿಲೂ
ಇಷ್ಟು ಜನ ಅವ್ರು ಸೆಲೆಕ್ಟ್ ಮಾಡಬೇಕು ಅಂತಿರುತ್ತೆ. ಸೊ ಕಟ್ ಆಫ್ ಅದ್ರ ಮೇಲೆ ನಿಂತಿರುತ್ತೆ. ಸೊ ಒಂದು ಕ್ಯಾಟಗರಿಲಿ ಒಂದು 10 ವೇಕೆನ್ಸಿ ಇದೆ ಅಂತಂದರೆ 15 ಮೆಂಬರ್ಸನ್ನ ಅವ್ರು ತೊಗೋಬೇಕು ಅಂತಂದರೆ ಮಲ್ಟಿಪ್ಲೈಡ್ ಬೈ 15. ಸೊ ಆ 15th ಮೆಂಬರ್ದು ಮಾರ್ಕ್ಸ್ ಎಷ್ಟಿದೆ ಅದು ಕಟ್ ಆಫ್ ಆಗುತ್ತೆ. ಸೊ ಅದನ್ನು ನಾವು ಗೆಸ್ ಮಾಡಲಿಕ್ಕೆ ಆಗೋದಿಲ್ಲ. 165 170 ಜನರಲ್ ಮೇಲ್ ನಾನ್ HK ಈ ರೀತಿ ಇರೋವಂಥದ್ದು ಸದ್ಯಕ್ಕೆ ಪ್ರಿಡಿಕ್ಷನ್. ಬಟ್ 10-15 ಮಾರ್ಕ್ಸ್ ಹಿಂದೆ ಮುಂದೆ ಇತ್ತು ಅಂತಂದರೂ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿ. ಯಾಕೆಂತಂದರೆ ತುಂಬ ಜನ ಸ್ಟಾರ್ಟ್ ಮಾಡಿ ರೇಸಲ್ಲಿ ಮುಂದಕ್ಕೆ ಹೋಗ್ಬಿಟ್ಟಿರ್ತಾರೆ. ನಿಮ್ದು ಸಡನ್ನಾಗಿ ಎಕ್ಸಾಮ್ ಕ್ಲಿಯರ್ ಆಗಿಬಿಡ್ತು ಅಂತಂದರೆ ನೀವು ಆ ರೇಸಿಗೆ ರೀಚ್ ಆಗಲಿಕ್ಕೂ ಆಗೋದಿಲ್ಲ. 10 ದಿವಸ ಏನಾರ 3 ತಿಂಗಳಲ್ಲಿ 15 ದಿವಸ ತುಂಬ ಲಾಂಗ್ ಗ್ಯಾಪ್ ಅದು. ತುಂಬ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ಬೋದು, ತುಂಬ ಸಬ್ಜೆಕ್ಟ್ಸನ್ನು ಕವರ್ ಮಾಡ್ಬೋದು. ಸೊ ಅದರಿಂದಾಗಿ ಅಕ್ಕಪಕ್ಕದಲ್ಲಿ 10-15 ಮಾರ್ಕ್ಸ್ ಏನಾದ್ರು ಅಕ್ಕಪಕ್ಕದಲ್ಲಿದ್ದರೂ ಕೂಡ ಆನ್ಸರ್ ರೈಟಿಂಗನ್ನ ಸ್ಟಾರ್ಟ್ ಮಾಡಿಬಿಡಿ. ಬೇಕಾದ್ರೆ ರಿಸಲ್ಟ್ ಬಂದಮೇಲೆ ಅದು ನಿಮಗೆ UPSCಗೆ ಹೆಲ್ಪ್ ಆಗುತ್ತೆ. ಮತ್ತು ಇವಾಗ ಏನು ಓದಿದ್ರೆ ಅದು ಪ್ರಿಲಿಮ್ಸ್ ಕೂಡ ಹೆಲ್ಪ್ ಆಗುತ್ತೆ. ಪ್ರಿಲಿಮ್ಸಲ್ಲಿ ಯಾವುದೇ ನಾಲೆಜ್ ಬೇಸ್ಡ್ ಅಂತ ಏನೂ ಇರೋದಿಲ್ಲ. ಸೊ ಅದರಿಂದಾಗಿ ಕಟ್ ಆಫ್ ಅಕ್ಕಪಕ್ಕದಲ್ಲಿ ಸ್ಟಾರ್ಟ್. OBC 2A PH ಕ್ಯಾಂಡಿಡೇಟ್. ನನಗೆ KPSCದು ಕಟ್ ಆಫ್ ಬಗ್ಗೆ ಅಷ್ಟು ಜಾಸ್ತಿ ಐಡಿಯಾ ಇಲ್ಲ. ಸೊ ಕಟ್ ಆಫ್ ಪ್ರಿಡಿಕ್ಷನ್ ಬಗ್ಗೆ ನನಗೆ ಕೇಳಲಿಕ್ಕೆ ಹೋಗಬೇಡಿ. ಎಥಿಕ್ಸ್ ಕ್ವಶನ್ಸ್ ಹೌ ಟು ಸಾಲ್ವ್. ಓಕೆ, ಎಥಿಕ್ಸಲ್ಲಿ 2 ರೀತಿಯಾದಂಥ ಕ್ವಶನ್ಸ್ ಬರುತ್ತೆ. ಒಂದು ಡೈರೆಕ್ಟ್ಲಿ ಫ್ರಮ್ ದ ಕ್ವಶನ್, KPSCಲಿ ಬರ್ತಿರೋಂತಹ ಕ್ವಶನ್ಸ್. ವಾಟ್ ಆರ್ ದ ಕಾಂಪೊನೆಂಟ್ಸ್ ಆಫ್ ಆ್ಯಪ್ಟಿಟ್ಯೂಡ್ ಆ್ಯಟಿಟ್ಯೂಡ್ ಅಂದರೆ ಏನು, ಆ್ಯಟಿಟ್ಯೂಡ್ಸ್ ಕಾಂಪೊನೆಂಟ್ಸ್ ಏನು, ಈ ರೀತಿ ಡೈರೆಕ್ಟ್ ಕ್ವಶನ್ ಬರ್ಬೋದು. ಈ ರೀತಿ ಕ್ವಶನ್ ಬಂತು ಅಂತಂದರೆ ನಿಮ್ಮಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಆ ಕಂಟೆಂಟನ್ನು ಬರೆದ್ರೆ ಸಾಕಾಗುತ್ತೆ. ಬಟ್ ಸೆಕೆಂಡ್ ಟೈಪ್ ಆಫ್ ಕ್ವಶನ್ ಅಪ್ಲಿಕೇಶನ್ ಬೇಸ್ಡ್ ಇರುತ್ತೆ. ಸೊ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಇರುತ್ತಲ್ಲ, ಅದಕ್ಕೆ ನೀವು ಥಿಂಕ್ ಮಾಡಬೇಕಾದ್ರೆ ನಮ್ಮ ಕೀವರ್ಡ್ಸ್ ಮೂಲಕ ಥಿಂಕ್ ಮಾಡಬೇಕಾಗತ್ತೆ. ಅವಾಗಲೇ ಹೇಳಿದ್ನಲ್ಲ, ಒಂದು ಕೀವರ್ಡಿಗೆ ಲಿಂಕ್ಡ್ ಕೀವರ್ಡ್ಸ್ ಅದು ಕೂಡ ಒಂದು ನೋಟ್ಸ್ ಮಾಡ್ತೀರಿ. ಎಂಪತಿ ಅಂದರೆ ಎಂಪತಿ ರಿಲೇಟೆಡ್ ಒಂದು 4-5 ಕೀವರ್ಡ್ಸನ್ನು ಮುಂಚೆ ಲಿಸ್ಟ್ ಡೌನ್ ಮಾಡಿಟ್ಟಿರಿ. ಸೊ ಆ ಕೀವರ್ಡ್ ಏನಾದ್ರು ಕ್ವಶನಲ್ಲಿ ಬಂತು ಅಂದರೆ ಆ ರಿಲೇಟೆಡ್ ಅಕ್ಕಪಕ್ಕದ ಕೀವರ್ಡ್ಸಿಂದನೇ ಆನ್ಸರ್ ಹೆಂಗೆ ತೆಗಿಬೋದು ಈ ರೀತಿ ಯೋಚನೆ ಮಾಡಿ. ಸೊ ಯೂಶ್ವಲಿ ಆನ್ಸರ್ಸ್ ಅಲ್ಲಿಂದನೇ ಬರುತ್ತೆ. ಬಟ್ ಎಥಿಕ್ಸ್ ಆನ್ಸರ್ಸ್ನೆಲ್ಲ ಕ್ವಶನ್ಸ್ನೆಲ್ಲ ನೀವು ಆನ್ಸರ್ಸ್ ಬರ್ದಾದ್ಮೇಲೆ ನಾವೇನಾದ್ರು ಸಜೆಸ್ಟ್ ಮಾಡಲಿಕ್ಕಾಗುತ್ತೆ. ಹಂಗೆ ಬರಿಬೋದು ಹಿಂಗೆ ಬರಿಬೋದು ಅಂತ ಹೇಳಲಿಕ್ಕಾಗೋದಕ್ಕಿಂತ ಸೊ ಒಂದು ಕ್ವಶನ್ ತೊಗೊಳ್ಳಿ, ಕ್ವಶನಿಗೆ ಆನ್ಸರ್ ಬರೀರಿ, ಬರೆದ್ಬಿಟ್ಟು ತೊಗೊಬನ್ನಿ. ಅವಾಗ ಬೇಕಾದ್ರೆ ಹೇಳ್ಬೋದು ಇಲ್ಲಿ ತಪ್ಪಾಗಿದೆ, ಇದನ್ನು ಈ ರೀತಿ ಬರಿಬೋದು, ಈ ಎಕ್ಸಾಂಪಲ್ ಹಾಕ್ಬೋದಿತ್ತು ಅಂತ. ಸರ್, ಹೌ ಟು ಬ್ಯಾಲೆನ್ಸ್ KS ಮೇನ್ಸ್ ಆ್ಯಂಡ್ ಅಗ್ರಿಕಲ್ಚರಲ್ ಆಫೀಸರ್ ಎಕ್ಸಾಮ್. ಓಕೆ, ಸೊ ಇದರಲ್ಲಿ ನೀವು ಸ್ಕೆಡ್ಯೂಲಿಂಗ್ ಮಾಡಬೇಕಾದ್ರೆ ಹಾಫ್ ಡೇ ಅಥವಾ 75:25 ಮಾಡ್ಬೋದು. ಸೊ 75:25 ಅಂದರೆ ಒಂದು ಸಬ್ಜೆಕ್ಟಿಗೆ ನೀವು 75% ಆಫ್ ಟೈಮ್ ಕೊಡೋವಂಥದ್ದು, ಮತ್ತೊಂದು 25% ಆಫ್ ಟೈಮ್ ಕೊಡೋದು. ಸೊ ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು ಅಂತಂದರೆ, ಅದರಲ್ಲಿ ಇವೆರಡು ಎಕ್ಸಾಮ್ ಇದೆಯಲ್ಲ, ಅದರಲ್ಲಿ ಎಷ್ಟು ಕಾಮನಾಲಿಟಿ ಇದೆ, ಎಷ್ಟು ಡಿಫ್ರೆನ್ಸ್ ಇದೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕಾಮನಲ್ ಆಗಿರೋದನ್ನು ನೀವು ಡಿವೈಡ್ ಮಾಡೋದೇನು ಬೇಕಾಗಿಲ್ಲ, ಯಾಕೆಂತಂದರೆ ನೀವು ಒಂದು ಸತಿ ಓದಿದ್ರೆ ಸಾಕು. ಬಟ್ ಸೆಪ್ರೇಟಾಗಿ ಏನಿದೆ ಅದನ್ನು ನೀವು ಸ್ವಲ್ಪ ವೇ ಮಾಡಬೇಕಾಗತ್ತೆ. ಎಲ್ಲಿಂದ ಕ್ವಶನ್ಸ್ಗಳು ಜಾಸ್ತಿ ಬರುತ್ತೆ ಅದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಟ್ಟು ಫಸ್ಟ್ ಮುಗಿಸೋಂಥದ್ದು. ಬಟ್ KPSCಗೆ ನನಗೆ ಅನ್ನಿಸ್ದಾಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಜಾಸ್ತಿ ಟೈಮ್ ಕೊಟ್ಟು ಮುಗಿಸ್ಕೊಳ್ಳಿ. ಆಮೇಲೆ ಡೇಟ್ ಬಗ್ಗೆ ನಮ್ಮೊಂದು ಕನ್ಫರ್ಮೇಷನ್ ಬರುತ್ತೆ. ಅದಾದ ನಂತರ ಬೇಕಾದ್ರೆ ನೀವು ಎಕ್ಸಾಮ್ ಹತ್ತಿರ ಬರ್ತಿದ್ದಾಗೆ 75-25ನ ಹಿಂದೆ ಮುಂದೆ ಮಾಡ್ಬೋದು. ಎಕ್ಸಾಮ್ ಏನಾದ್ರು KPSC ಮುಂದಕ್ಕೆ ಹೋಯ್ತು ಅಂದರೆ 25% KPSCಗೆ ಇಟ್ಟು 75% AOಗೆ ಅಥವಾ ಬೇರೆ ಎಕ್ಸಾಮ್ಗೆ ಏನಿದೆ ಆ ರೀತಿ ಇಟ್ಕೊಂಡು. ಬಟ್ ಪ್ರಾಪರ್ ಡೈಲಿ ಸ್ಕೆಡ್ಯೂಲಿಂಗ್ ಇರಬೇಕು. ಬೆಳಗಿಂದ ಸಂಜೆ ಎಷ್ಟು ಮಾಡ್ತೀನಿ, ಇದಾದಮೇಲೆ ಇದು ಮಾಡ್ತೀನಿ ಅಂತ. ಒಂದು 215 KS ಪ್ರಿಲಿಮ್ಸ್ ಅಂದರೆ ಪಕ್ಕ ಆಗುತ್ತೆ. ಬಟ್ ನೀಡ್ಸ್ ಟು ಸ್ಟಡಿ ಅಬೌಟ್ ಸ್ಪೆಸಿಫಿಕ್ ಪೇಪರ್. ಹ್ಯಾವ್ ಹೋಲ್ಡ್ ಆನ್ GS. ಯಾವುದಿದೆ ಸ್ಪೆಸಿಫಿಕ್ ಪೇಪರ್? ಓ, ಅದಕ್ಕೆ. ಓಕೆ.
ಜಿ ಎಸ್ ಮೇಲೆ ಅಷ್ಟೊಂದು ಹೋಲ್ಡ್ ಇದೆ ಅಂತಂದರೆ ಐ ಥಿಂಕ್ ನೀವು ಆನ್ಸರ್ ರೈಟಿಂಗ್ ಜೊತೆ ಸ್ಟಾರ್ಟ್ ಮಾಡ್ಬೋದು. ಆನ್ಸರ್ ರೈಟಿಂಗ್ ಜೊತೆ ಸ್ಟಾರ್ಟ್ ಮಾಡ್ಬೋದು ಅಂತ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಯೂಶ್ವಲಿ ಮಾಡಿರೋದಿಲ್ಲ. ಸೊ ಯಾವುದ್ಯಾವುದು ಯೂನಿಕ್ ಆಗಿದೆ ನೀವು ಓದೇ ಇರೋಂಥದ್ದು ಅದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಟ್ಟು ಒಂದ್ಸತಿ ಮುಗಿಸಿ. ಸೊ ಅವಾಗ ನಿಮ್ಮ ಕೆ ಪಿ ಎಸ್ ಸಿಗೆ ಏನೇನು ಬೇಕೋ ಅವೆಲ್ಲ ಸ್ಟ್ರಾಂಗ್ ಆಗಿರುತ್ತೆ. ಅದಾದಮೇಲೆ ಬೇಕಾದ್ರೆ ನೀವು ಸ್ಪೆಸಿಫಿಕ್ ಪೇಪರಿಗೆ ಜಾಸ್ತಿ ಟೈಮ್ ಕೊಡಬಹುದು. 215 ಅಂತಂದರೆ ಪ್ರಾಬ್ಲಿ ಯು ವಿಲ್ ಹ್ಯಾವ್ ಗುಡ್ ಹೋಲ್ಡ್ ಆನ್ ಜನರಲ್ ಸ್ಟಡೀಸ್. ಬಟ್ ಆನ್ಸರ್ ರೈಟಿಂಗಿಗೆ ಬೇಕಾಗಿರುತ್ತೆ, ಪ್ಲಸ್ ಆ 2 ಪೇಪರ್ ನಾವು ಯಾವುದು ಓದದೇ ಇರೋಂಥದ್ದು. Is there any chance to mains exam get postponed? It is KPSC, anything can happen. ಆದರೂ ಆಗ್ಬೋದು, ಮಾರ್ಚ್ 28ಗೂ ಆಗ್ಬೋದು, ಇಲ್ಲ ಪೋಸ್ಟ್ಪೋನ್ ಆಗ್ಬೋದು, ಗೊತ್ತಿಲ್ಲ. ಬಟ್ ವರ್ಸ್ಟ್ ಕೇಸ್ ಸಿನಾರಿಯೋ ಮಾರ್ಚ್ 28ಗೆ ಆಗುತ್ತೆ ಅಂದ್ಕೊಂಡೆ ನೀವು ಟೈಮ್ ಟೇಬಲ್ನ ಮಾಡಿಟ್ಕೊಳ್ಳಿ. ಪೋಸ್ಟ್ಪೋನ್ ಆದರೆ ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ. ಇವಾಗಲೇ ಪೋಸ್ಟ್ಪೋನ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಇವಾಗ ಟೈಮ್ ವೇಸ್ಟ್ ಮಾಡ್ತೀರಾ, ಜಾಸ್ತಿ ಡಿಫ್ರೆನ್ಸ್ ಏನೂ ಬೀಳಲ್ಲ. ಹೌ ಟು ಮೇಂಟೈನ್ KS ಮೇನ್ಸ್ ಆ್ಯಂಡ್ UPSC ಪ್ರಿಲಿಮ್ಸ್. ಮಾರ್ಚ್ 28ಗೆ ಆಯಿತು ಅಂತಂದರೆ ತುಂಬ ಒಳ್ಳೆಯದು, ಯಾಕೆಂದರೆ ಆಮೇಲೆ ಒಂದು 2 ತಿಂಗಳು ಆದರೆ ನಿಮಗೆ ಪ್ರಿಲಿಮ್ಸಿಗೆ ಸಿಗುತ್ತೆ. ಇಲ್ಲಾಂತಂದರೆ ನೀವು ಇವಾಗ ಏನು ಓದ್ತಾ ಇದ್ದೀರಾ, ಹಿಸ್ಟ್ರಿ, ಎಕನಾಮಿ, ಪೊಲಿಟಿಕಲ್, ಜಿಯೋಗ್ರಫಿ ಏನು ಓದ್ತಾ ಇದ್ದೀರಾ ಅದು ಪ್ರಿಲಿಮ್ಸಿಗೆ ಯೂಸ್ ಆಗುತ್ತೆ. ಬಟ್ ನೀವು MCQಸನ್ನು ಸಾಲ್ವ್ ಮಾಡಿರೋದಿಲ್ಲ. ಸೊ ಅದರಿಂದಾಗಿ ಆ್ಯಸ್ ಲಾಂಗ್ ಆ್ಯಸ್ ಪೋಸ್ಟ್ಪೋನ್ ಡೇಟ್ ಬರೋ ತನಕ ಪ್ರಿಲಿಮ್ಸ್ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಮಾರ್ಚ್ 28ಗೆ ಆಗಲ್ಲ ಅಂತ ಏನಾರು ನ್ಯೂಸ್ ಬಂತು ಅಂತಂದರೆ, ಪಕ್ಕಾ ಇನ್ಫಾರ್ಮೇಷನ್ ಬಂತು ಅಂತಂದರೆ, ಅವಾಗಿಂದ ನೀವು ಆನ್ಸರ್ ರೈಟಿಂಗ್ ಜೊತೆಗೆ ಒಂದು ಹಾಫ್ ಆನ್ ಅವರ್ ಯಾವ ಸಬ್ಜೆಕ್ಟ್ ಓದ್ತಿದ್ದೀರಾ ಅದ್ರ ಮೇಲೆ MCQ ಸಾಲ್ವ್ ಮಾಡಲಿಕ್ಕೆ ಕೂಡ ಸ್ಟಾರ್ಟ್ ಮಾಡಿಬಿಡಿ, ಪೋಸ್ಟ್ಪೋನ್ ಆಗುತ್ತೆ ಅಂತಂದರೆ. ಇಲ್ಲಾಂತಂದರೆ ಮಾರ್ಚ್ 28ಗೆ ಮೇನ್ಸ್ ಮುಗಿಸ್ಕೊಳ್ಳಿ. ಮೇನ್ಸ್ ಮುಗಿಸಾದ ತಕ್ಷಣ UPSC ಪ್ರಿಲಿಮ್ಸಿಗೆ ಸ್ಟಾರ್ಟ್ ಮಾಡಿ. ಸೊ ವಿಲ್ ಹ್ಯಾವ್ ಎನಿ ಪ್ಲ್ಯಾನ್ ಅಬೌಟ್ ಡೈಲಿ ಆನ್ಸರ್ ರೈಟಿಂಗ್ ಟೆಸ್ಟ್ ಸೀರೀಸ್? Because weekly schedules, syllabus is very vast. ಇದ್ರ ಬಗ್ಗೆ ನನಗೆ ಜಾಸ್ತಿ ಐಡಿಯಾ ಇಲ್ಲ, ಮ್ಯಾನೇಜ್ಮೆಂಟ್ ಜೊತೆ ಒಂದು ಸತಿ ಮಾತಾಡ್ತೀನಿ. ಬಟ್ ಡೈಲಿ ಆನ್ಸರ್ ರೈಟಿಂಗ್ ಇಟ್ಸ್ ಅ ಗುಡ್ ಇನಿಷಿಯೇಟಿವ್, ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಅಟ್ಲೀಸ್ಟ್ ಡೈಲಿ ಆನ್ಸರ್ ರೈಟಿಂಗ್ ಸ್ಟಾರ್ಟ್. ಓಕೆ, ಇದನ್ನೊಂದು ಸತಿ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡ್ತೀನಿ. ಡೈಲಿ ಏನಾದ್ರು ಮಾಡಲಿಕ್ಕಾಗುತ್ತಾ, ಡೈಲಿ ಟೆಸ್ಟ್ಗಳು ಅಥವಾ ಕ್ವಶನ್ಗಳು ಕೊಡಲಿಕ್ಕಾಗುತ್ತಾ ಅಂತ ನೋಡಿಬಿಟ್ಟು ಸಜೆಸ್ಟ್ ಮಾಡ್ತೀನಿ. ಒಂದು ಸತಿ ಆಫೀಸಿಗೆ ಕಾಲ್ ಮಾಡಿ ಸಂಜೆ ಹೊತ್ತು. ಆಫ್ಲೈನ್ ಅವ್ರು ಯಾರಿಗೂ ಡೌಟೇ ಬರ್ತಾ ಇಲ್ವಾ, ಅಥವಾ ಹೋಗ್ಬೇಕು ಅಂತ ಕಾತರದಲ್ಲಿ ಕಾಯ್ತಾ ಇದ್ದೀರಾ? ನಿಮ್ದು ಯಾವಾಗ ಸ್ಟಾರ್ಟ್ ಆಗಿದ್ದು ಕೋಚಿಂಗ್ ಎಲ್ಲ? ನವಂಬರ್ ಬ್ಯಾಚ್. ಓಕೆ. ಸೊ ಇವಾಗ ಇನ್ನೂ ಸ್ಟಾರ್ಟಿಂಗಲ್ಲಿದ್ದೀರಾ? ಓಕೆ. ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀರಾ? KPSC ಬರೆದ್ರಾ? ಯಾರು ಬರೆದಿಲ್ವಾ? ಬರೆದ್ರಾ? ಏನಾಗ್ತಾ ಇದೆ? ಕ್ಲಿಯರ್ ಆಗಿದೆ? ಆದರೆ ಆಗುತ್ತೆ. ಓಕೆ. ಆನ್ಸರ್ ರೈಟಿಂಗ್ ಆದಷ್ಟು ಬೇಗ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಆ ಸ್ಪೆಸಿಫಿಕ್ ಪೇಪರ್ ಮುಗಿಸಿ, ಅದೇ ರೂರಲ್ ಅಡ್ಮಿನಿಸ್ಟ್ರೇಷನ್ ಮತ್ತು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತು ರೂರಲ್ ಇದೆ, ಅದು ಬೇಗ ಮುಗಿಸಿ. ಯಾಕೆಂದರೆ ಅದನ್ನು ಯಾರೂ ಓದಿರಲ್ಲ, ಉಳಿದ್ರಾದರೆ ಮ್ಯಾನೇಜ್ ಮಾಡಿಬಿಡ್ಬೋದು ಅಕ್ಕಪಕ್ಕದಲ್ಲಿ. ಕರ್ನಾಟಕ ಹಿಸ್ಟ್ರಿ ಜಿಯೋಗ್ರಫಿ ಎಲ್ಲ ಓದಿದಿರಲ್ಲ ಪ್ರಿಲಿಮ್ಸಿಗೆ, ಮೇನ್ಸಿಗೆ ಓದಿಲ್ಲ. ಯೂಶ್ವಲಿ ಅದೇ ಕಂಟೆಂಟನ್ನು ನಾವು ಆನ್ಸರ್ ರೈಟಿಂಗ್ ಬರೆಯೋದಿರುತ್ತೆ. ಸೊ ಅದರಿಂದಾಗಿ ಫಸ್ಟು ಟೆಸ್ಟ್ ಸೀರೀಸ್ ಜಾಯ್ನ್ ಆಗೋಕ್ಕಿಂತ ಮುಂಚೆ ಅಥವಾ ಟೆಸ್ಟ್ ಸೀರೀಸ್ ಶೆಡ್ಯೂಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಟ್ಲೀಸ್ಟ್ ಒಂದು ರಫ್ ಐಡಿಯಾ ಇರಲಿ. ಯಾಕೆಂದರೆ ಅವ್ರು ಕೊಡೋಂಥ ಕಡಿಮೆ ಟೈಮಲ್ಲಿ ಹೊಸ ಸಬ್ಜೆಕ್ಟ್ಸನ್ನು ಓದಿ ರಿವೈಸ್ ಮಾಡೋಕ್ಕೆ ಅಷ್ಟೊಂದು ಟೈಮ್ ಇರುತ್ತೆ ಇರಲ್ಲ, ಗೊತ್ತಿಲ್ಲ. ಸೊ ಅದರಿಂದಾಗಿ ಬೇಗ ಮುಗಿಸಿ. ಎಥಿಕ್ಸಿಗೆ ಸ್ವಲ್ಪ ಜಾಸ್ತಿ ಪ್ರಯಾರಿಟಿನ ಕೊಟ್ಟರು, ಯಾಕೆಂದರೆ 175 ಇಸ್ ಎ ಗುಡ್ ಸ್ಕೋರ್, ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಸೊ ಅದರಿಂದಾಗಿ ನಿಮ್ಮದು ಡೌಟ್ಸೇ ಇಟ್ಕೊಬಿಡಿ. ಸೊ ಹಾಗಂತಂದರೆ ಇವತ್ತಿನ ಸೆಷನ್ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು. ಜೆಲ್ ಪೆನ್ ಫಾರ್ ಮೇನ್ಸ್ ಆನ್ಸರ್ ರೈಟಿಂಗ್ ಎಕ್ಸಾಮ್ ಬೇಡ ಅನಿಸುತ್ತೆ, ಈ ರಿಸ್ಕ್ ಎಲ್ಲ ತೊಗೋಬೇಡಿ. ಬಾಲ್ ಪಾಯಿಂಟ್ ಪೆನ್ನ ಯೂಸ್ ಮಾಡಿ. ನಾನು ಪೈಲಟ್ V5 ಪೆನ್ನನ್ನು ಯೂಸ್ ಮಾಡಿದ್ದು ನನ್ನ ಎಕ್ಸಾಮಿಗೆ. ಜೆಲ್ ಪೆನ್ ಸ್ವಲ್ಪ ರಿಸ್ಕಿ, ಸೊ ಅದರಿಂದಾಗಿ ಜೆಲ್ ಪೆನ್ ನಾನು ರೆಫರ್ ಮಾಡೋದಿಲ್ಲ. ಪೈಲಟ್ V5 ಚೆನ್ನಾಗಿ ಕಾಣುತ್ತೆ ಮತ್ತು ಸ್ವಲ್ಪ ಸೇಫ್ ಆಪ್ಷನ್ ಕೂಡ ಅನಿಸುತ್ತೆ. ಬಟ್ ನಿಮಗೆ ಸೂಟ್ ಆಗಬೇಕು ಪೆನ್, ಯಾಕೆಂದರೆ
3 hours ಕಂಟಿನ್ಯೂಸ್ ಆಗಿ ಬರೆಯುವಂಥದ್ದು, ಅದು ಕಂಟಿನ್ಯೂಸ್ 2 days ಎಕ್ಸಾಮ್ ಇರುತ್ತೆ KPS ಅಲ್ಲಿ. ನಮ್ಮದಂದರೆ ಇನ್ನೂ ಸ್ವಲ್ಪ ಎಲಾಂಗೇಟ್ ಆಗಿರುತ್ತೆ UPSC. ಸೊ ಅದರಿಂದಾಗಿ ಪೆನ್ಗಳನ್ನ ನಿಮ್ಮ ಫ್ರೆಂಡ್ಸ್ ಹತ್ರ ಅದು ಒಂದು ಸತಿ ಇಸ್ಕೊಂಡ್ಬಿಟ್ಟು ಒಂದು ಪೇಜ್ ಬರೀಲಿಕ್ಕೆ ಟ್ರೈ ಮಾಡಿ. ಕಂಫರ್ಟಬಲ್ ಆದಮೇಲೆ ನೀವು ಅದನ್ನು ಫಿಕ್ಸ್ ಆಗಿ, ಒಂದು ಸತಿ ಫಿಕ್ಸ್ ಆದಮೇಲೆ ಅದೇ ಪೆನ್ನಲ್ಲೇ ಬರೀರಿ. ಈಗ ಜಾಸ್ತಿ ಎಕ್ಸ್ಪೆರಿಮೆಂಟೇಷನ್ ಮಾಡೋಕ್ಕೆ. ಬಟ್ ಜೆಲ್ ಪೆನ್ ನನಗೆ ಅನ್ನಿಸ್ದಾಗೆ ಬೇಡ, ರಿಸ್ಕಿ ಆಗುತ್ತೆ. ಬ್ಲ್ಯಾಕ್ ಆರ್ ಬ್ಲೂ? ಬ್ಲ್ಯಾಕ್ ಈಸ್ ಸೇಫರ್ ಆಪ್ಷನ್. ಬ್ಲ್ಯಾಕಲ್ಲಿ ಚೆನ್ನಾಗಿ ಕಾಣಿಸ್ತಿಲ್ಲ ಅಂದರೆ ಬೇಕಾದ್ರೆ ಬ್ಲೂ ಅಲ್ಲಿ ಬರೀಬಹುದು. ನಿಮ್ಮದು ಒಂದು ಸತಿ ನೋಟಿಫಿಕೇಷನ್ ತೆಗೆದು ನೋಡಿ, ನಮ್ಮದ್ರಲ್ಲಿ ಸ್ಪೆಸಿಫಿಕ್ ಆಗಿಲ್ಲ ಬ್ಲ್ಯಾಕ್ ಆರ್ ಬ್ಲೂ ಅಂತ, ಅಷ್ಟು ಸ್ಪೆಸಿಫಿಕ್ ಆಗಿಲ್ಲ. ಬಟ್ OMR ಫಿಲ್ ಮಾಡಬೇಕಾದ್ರೆ ಮಾತ್ರ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ಇರಬೇಕಾಗುತ್ತೆ. ಸೊ ಅದನ್ನು ತೊಗೊಂಡು ಹೋಗಿರಿ. ಬಟ್ ಬ್ಲ್ಯಾಕಲ್ಲಿ ಬರದೆ ಒಳ್ಳೆಯದು. ಬ್ಲೂವಲ್ಲಿ ಚೆನ್ನಾಗಿ ಕಾಣುತ್ತೆ ನಿಮ್ಮ ಆನ್ಸರ್ಸ್ ಅಂತ ಅನಿಸಿದ್ರೆ ಬ್ಲೂವಲ್ಲಿ ಕೂಡ ಕಂಟಿನ್ಯೂ ಆಗ್ಬೋದು. ಬಟ್ ನೋಟಿಫಿಕೇಷನ್ ಹೊಸ ಚೆಕ್ ಮಾಡಿ, ಬ್ಲ್ಯಾಕೇ ಹೇಳಿದಾರ ಅಂತ. ಹಾಗಂತಂದರೆ ನಿಮಗೆ ಯಾವ್ದು ಕಂಫರ್ಟಬಲ್ ಆಗುತ್ತೆ ಅದರಲ್ಲಿ ಬರೀರಿ. ಅಂಡರ್ಲೈನಿಗೆ ಒಂದು ಕಲರು ಮತ್ತು ಬರೀಲಿಕ್ಕೆ ಒಂದು ಕಲರ್ ಅಂತ ಆ ಥರ ಮಾಡಲಿಕ್ಕೆ ಹೋಗಬೇಡಿ. ಟೈಮ್ ತುಂಬ ಶಾರ್ಟೇಜ್ ಆಗುತ್ತೆ. ಇವಾಗ ಅನಿಸ್ಬೋದು ನಾವು ಆ ರೀತಿ ಮಾಡ್ತೀವಿ ಅಂತ, ಬಟ್ ಆಗೋದೇ ಇಲ್ಲ. ನೀವೊಂದು ಲೈನ್ ಬರೀತಿರ್ಬೇಕಾದ್ರೆ ಅದ್ರ ಕೀವರ್ಡ್ ಅಲ್ಲೇ ಅಂಡರ್ಲೈನ್ ಮಾಡಲಿಕ್ಕೆ ಇವಾಗಲಿಂದನೇ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಅಷ್ಟೊಂದರ ಟೈಮ್ ಸಿಗೋದೇ ಇಲ್ಲ. ಮತ್ತೇನೋ ಡೌಟ್ಸ್ ಇದ್ದಾವ? ಬ್ಲ್ಯಾಕ್ ಪೆನ್ ಯೂಸ್ ಮಾಡ್ಬೋದು, ಅದಕ್ಕೇನು ರೆಸ್ಟ್ರಿಕ್ಷನ್ ಇಲ್ಲ. ಸೊ ಡಸ್ ಹ್ಯಾಂಡ್ ರೈಟಿಂಗ್ ಮ್ಯಾಟರ್ಸ್? ನೀವೇನು ಬರ್ದಿರ ಅಂತ ಫಸ್ಟ್ ನಿಮ್ಗೆ ಅರ್ಥ ಆಗಬೇಕು, ಆಮೇಲೆ ಇವ್ಯಾಲ್ಯೂಯೇಟ್ ಮಾಡೋರಿಗೆ ಅರ್ಥ ಆಗಬೇಕು, ಇಬ್ಬರಿಗೂ ಅರ್ಥ ಆಗಬೇಕು, ಆಮೇಲೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು. ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಆ್ಯಕ್ಚುಲಿ ಇಂಪ್ರೆಷನ್ ಬೀಳುತ್ತೆ. ನಂದು 2022 ಮೇನ್ಸ್ ಬರೀಬೇಕಾದ್ರೆ ಹ್ಯಾಂಡ್ ರೈಟಿಂಗ್ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಸೊ ಆ ಟೈಮಲ್ಲಿ ಲಾಸ್ಟ್ 1 ಮಂತಲ್ಲಿ ಯಾವ್ಯಾವ ಆಲ್ಫಾಬೆಟ್ಗಳು ನನಗೆ ಕರೆಕ್ಟಾಗಿ ಬರೀಲಿಕ್ಕೆ ಆಗೋದಿಲ್ಲ. ಅಂದರೆ ಯಾವುದರಲ್ಲಿ ನೋಡ್ತಿರೋರಿಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಆ ರೀತಿ ಆಲ್ಫಾಬೆಟ್ನ ರೆಕಗ್ನೈಸ್ ಮಾಡಿದೆ. ಅದಾದಮೇಲೆ ಆ ಆಲ್ಫಾಬೆಟ್ ಇರುವಂಥ ವರ್ಡ್ಗಳನ್ನ ತೊಗೊಂಡ್ಬಿಟ್ಟು ABCD ಚಿಕ್ಕ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾರಲ್ಲ ಆ ಥರ ಒಂದೊಂದು ವರ್ಡನ್ನು ಡೈಲಿ ವಿಸಿಬಲ್ ಫಾರ್ಮ್ ಅಥವಾ ಲೆಜಿಬಲ್ ಫಾರ್ಮಲ್ಲಿ ಬರಲಿಕ್ಕೆ ಟ್ರೈ ಮಾಡ್ತಾಯಿದ್ದೆ. ಸೊ ಡೈಲಿ ಒಂದು 10-15 ಮಿನಿಟ್ಸ್ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ಗೆ ಅಂತಲೇ ಇಟ್ಟೆ. ಅಲ್ಲಿಂದ ನನ್ನ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಯಿತು. ಸೊ ಲಾಸ್ಟ್ 1 ಮಂತಲ್ಲಿ ಮಾಡಿದ್ದೀನಿ ಅಂತಂದರೆ ನಿಮ್ಮದು 3 ಮಂತ್ಸ್ ಇದೆ. ಸೊ ಹ್ಯಾಂಡ್ ರೈಟಿಂಗ್ ಎಷ್ಟೇ ಚೆನ್ನಾಗಿಲ್ಲ ಅಂತಂದರೂ ಯು ಕ್ಯಾನ್ ಇಂಪ್ರೂವ್. ಇರುತ್ತೆ ಅಂದರೆ ನೀವು ಬಾರ್ಡರ್ನ ಬಿಟ್ಟು ಜಾಸ್ತಿ ಹೊರಗಡೆ ಬರಿತಾ ಇದ್ರಿ ಅಂತಂದರೆ, ಇಲ್ಲ ಅಂತಂದರೆ ಅವ್ರು ಪೇಪರೇ ಬೇರೆ ಕಡೆ ಕೊಟ್ಟಿದ್ದಾರೆ, ನೀವೇ ಬೇರೆ ಕಡೆ ಬರಿತಾ ಇದ್ದೀರಾ. ಸೊ ಅದಕ್ಕಂತೂ ಮಾರ್ಕ್ಸೇ ಕೊಡಲ್ಲ, ನೆಗೆಟಿವ್ ಮಾರ್ಕಿಂಗ್ ಬಿಟ್ಬಿಡಿ. ಸೊ ಬಾರ್ಡರಿಂದ ಹೊರಗೆ ಹೋಗುವಂಥದ್ದು, ಮತ್ತು ಅವ್ರು ಸ್ಟಾರ್ಟಿಂಗ್ ಇದರಲ್ಲೇ ಕೊಟ್ಟಿರಲ್ಲ ನೋಟಿಫಿಕೇಷನಲ್ಲಿ ಈ ರೀತಿ ಮಾಡಬಾರ್ದು, ರಿಜಿಯಸ್ ಸಿಂಬಲ್ಸ್ ಹಾಕ್ಬಾರ್ದು. ಸೊ ಆ ರೀತಿಯಾಗಿ ಬಂದಾಗ ನೆಗೆಟಿವ್ ಮಾರ್ಕಿಂಗ್ ಮಾಡ್ತಾರೆ. ನಾವಂತೂ ವರ್ಡ್ ಲಿಮಿಟ್ ಯಾವತ್ತೂ ಅಧ್ಯಯನ ಮಾಡೇ ಇಲ್ಲ. ಅದನ್ನು ಬಿಟ್ಟು ನಾವು ಜಾಸ್ತಿ ಮುಂದಕ್ಕೆ ಹೋಗಿದ್ದೀನಿ ಯಾವಾಗಲೂ. ಬಟ್ ತುಂಬ ವಿಸಿಬಲಾಗಿ ಕಾಣಿಸ್ಬಾರ್ದು. 150 ಕೇಳಿದ್ರೆ 300 ಬರ್ದಿದ್ದಾರೆ ಆ ಥರ ಅನ್ನಿಸ್ಬಾರ್ದು. 150 ಅಂದರೆ ಒಂದು 15 to 20% ಮೇಲಕ್ಕೆ ಹೋದ್ರೂ ನಡೆಯುತ್ತೆ, ಕೆಳಗಿದ್ರು ಮೇಲಕ್ಕೆ ಹೋದ್ರೂ ನಡೆಯುತ್ತೆ. ಪ್ರಾಪರ್ ಯಾರು ಕೂತ್ಕೊಂಡು ಕೌಂಟ್ ಮಾಡೋದಿಲ್ಲ. ಓಕೆ, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಶೀತ ಜಾಸ್ತಿ ಆಗಿದೆ ಅಲ್ಲ, ವಿಂಟರ್. ಇನ್ನೇನಾದ್ರು ಇದೆಯಾ ಕೇಳೋದಕ್ಕೆ? ಎಥಿಕ್ಸಿಗೆ ಸೋರ್ಸ್
ನಾನು ಮುಂಚೆನೇ ಹೇಳಿದಾಗೆ ಎಥಿಕ್ಸಿಗೆ ಯಾವುದೇ ಬುಕ್ ಆದರೂ ನಡೆಯುತ್ತೆ, ಯಾಕೆಂತಂದ್ರೆ ನೀವು ಓದಿದಲ್ಲಿ ಬರಲ್ಲ, ನಿಮಗೆ ಕಾನ್ಸೆಪ್ಷುವಲ್ ಕ್ಲಾರಿಟಿ ಇರಬೇಕಷ್ಟೇ. ಸೊ ಅದರಿಂದಾಗಿ ಯಾವುದಾದ್ರು ಒಂದು ಸೋರ್ಸ್ ಡಿ ಕೆ ಬಾಲಾಜಿ ಮಾಡ್ತಿದ್ರೆ ಡಿ ಕೆ ಬಾಲಾಜಿ ಮಾಡಿ, ಅರೌಂಡ್ ಡಿ ಕೆ ಬಾಲಾಜಿ ಚೆನ್ನಾಗಿದೆ. ಓಕೆ, ಡಿ ಕೆ ಬಾಲಾಜಿ ಮಾಡಿದರೆ ಡಿ ಕೆ ಬಾಲಾಜಿ ಮಾಡಿ, ಅರೌಂಡ್ 380 to 400 ಪೇಜಸ್ ಇದೆ. ಕತೆ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಕತೆನ ಸ್ಕಿಪ್ ಮಾಡಿ ಕಂಟೆಂಟ್ ಏನಿದೆ ಸೊ ಅದನ್ನು ಮಾತ್ರ ಜಾಸ್ತಿ ಫೋಕಸ್ ಮಾಡಿ. ಯಾಕಂದರೆ ಎಕ್ಸಾಂಪಲ್ಸ್ ಅಲ್ಲಿ ಇಲ್ಲಿ ಒಂದು ಲೈನಲ್ಲಿ ಬರೆಯುವಂಥದ್ದು ಅದು ಒಂದು ವರ್ಡಲ್ಲಿ ಬರೆಯುವಂಥದ್ದು ಎಕ್ಸಾಂಪಲ್ಸ್ ಬೇಕಾಗುವಂಥದ್ದು. ಸೊ ಕಾನ್ಸೆಪ್ಚುವಲ್ ಕ್ಲಾರಿಟಿ ತೊಗೊಳ್ಳಿ, ಎಕ್ಸಾಂಪಲ್ಸ್ ಬೇಕಾದ್ರೆ ಆಮೇಲೆ ಬೇರೆ ಕಡೆ. ಎಥಿಕ್ಸ್ ಸೋರ್ಸ್ ಜಾಸ್ತಿ ಮ್ಯಾಟ್ರ್ ಆಗೋದಿಲ್ಲ, ಆನ್ಸರ್ ರೈಟಿಂಗ್ ಮ್ಯಾಟ್ರ್ ಆಗುತ್ತೆ. ಎಥಿಕ್ಸ್ ಮತ್ತು ಎಸ್ಸೆ ಎರಡಕ್ಕೆ ಸೋರ್ಸ್ ಮ್ಯಾಟ್ರ್ ಆಗೋಲ್ಲ. ಮತ್ತು ಎಥಿಕ್ಸಲ್ಲಿ ರಾವ್ಸ್ ಕಂಪಾಸ್ ಕೂಡ ಇದೆ, ಅಂದರೆ ಅದು ಕಡಿಮೆ ಪೇಜಸ್ಸಲ್ಲಿ ಜಾಸ್ತಿ ಬರೆಯೋಂಥ, ಅಂದರೆ ಕಂಟೆಂಟ್ ಪ್ರಾಪರ್ ಕಂಟೆಂಟ್ ಇದೆ, ಜಾಸ್ತಿ ಎಕ್ಸಾಂಪಲ್ಸ್ ಆ ರೀತಿ ಇಲ್ಲ. ರಾವ್ಸ್ ಅಲ್ಲಲ್ಲ, ಅದಲ್ಲ, ರಾವ್ಸ್ ಅಕಾಡೆಮಿ ಅವ್ರದ್ದಿದೆ, ಓನ್ಲಿ ಎಸ್ ಅವ್ರದ್ದು ಚೆನ್ನಾಗಿದೆ. ಆಯಿತಾ? ಮತ್ತೇನಾದರೂ ಇದ್ದರೆ ಇವಾಗಲೇ ಹೇಳಿಬಿಡಿ, ಮತ್ತೆ ನಾನು ಮೈಕ್ ತೆಗೆದಿರ್ಬೇಕಾದ್ರೆ ಮತ್ತೆ ಮೆಸೇಜ್ ಹಾಕಬೇಡಿ. ಸಿಲೆಬಸ್ ಕಂಪ್ಲೀಟ್ ಮಾಡಲಿಕ್ಕಾಗತ್ತಾ ಅಂತನಾ? ಹೇಗೆ ಮಾಡೋದು? ನೀವು ಇವಾಗಲೇ ಪ್ರಾಪರಾಗಿ ಟೈಮ್ ಟೇಬಲ್ ಹಾಕಬೇಕು. ಸೊ 3 months ಇದೆ ಅಂತಂದರೆ ಲಾಸ್ಟ್ ಒಂದು ನೀವು ಇವಾಗ ಓದ್ತಾ ಇದ್ದೀರಾ ಅಂದರೆ ಲಾಸ್ಟ್ ಒಂದು 15 ದಿವಸ ಇಟ್ಕೊಂಡ್ರೆ ಮ್ಯಾಥ್ಸ್ ಅಷ್ಟಾಗಲಿಕ್ಕೆ ಮ್ಯಾಥ್ಸ್ ಅಂತ ಹೇಳೋದು. ಮುಂಚೆನೇ ನೀವೇನಾರು ಓದಿದ್ದೀರಾ ಅಂತಂದರೆ ಲಾಸ್ಟ್ 1 month ನಿಮಗೆ ಫ್ರೀ ಸಿಗೋಕ್ಕೆ, ಅಂದರೆ ರಿವಿಷನ್ ಮಾಡಲಿಕ್ಕೆ. ಸೊ ಆ 2 monthsಲ್ಲಿ ಎಷ್ಟು ದಿನ ಇದೆ, ಎಷ್ಟು ಸಬ್ಜೆಕ್ಟ್ಸ್ ಇದೆ, ಅದರಲ್ಲಿ ನಿಮ್ಮ ಸ್ಟ್ರಾಂಗ್ ಸಬ್ಜೆಕ್ಟ್ಸ್ ಯಾವುದು. ನಿಮ್ಮ ಸ್ಟ್ರಾಂಗ್ ಸಬ್ಜೆಕ್ಟ್ಸ್ ಅಂದರೆ ಅದಕ್ಕೆ ಸ್ವಲ್ಪ ಕಡಿಮೆ ಟೈಮ್ ಕೊಡಿ, 3 ದಿನ 4 ದಿನ. ಯಾವುದಾದ್ರು ಹೊಸ ಸಬ್ಜೆಕ್ಟ್ಸ್ನ ಓದ್ತಾ ಇದ್ದೀರಾ ಅಂದರೆ ಅದನ್ನು ಫಸ್ಟ್ ಮುಗಿಸ್ಕೊಳ್ಳಿ, ಯಾಕೆಂದರೆ ಲಾಸ್ಟಿಗೆ ಪ್ಯಾನಿಕ್ ಸಿನಾರಿಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದರಿಂದಾಗಿ ಈ ರೀತಿ ನೀವೇ ಒಂದು ಟೈಮ್ ಟೇಬಲ್ ಮಾಡಿಕೊಂಡು ಅದು 2 monthsಲ್ಲಿ ಮುಗಿದು, ಮತ್ತು ಇದು ನಾನು ವರ್ಟಿಕಲ್ ಆಗಿ ಹೇಳಿರೋಂಥದ್ದು, ಅಂದರೆ ಹಾರಿಜಾಂಟಲ್ ಆಗಿ ಹೇಳಿದ್ದು. ವರ್ಟಿಕಲ್ ಡೇ ವೈಸಲ್ಲಿ ಇಷ್ಟು ಗಂಟೆಯಲ್ಲಿ ಇಷ್ಟು ಮುಗಿಸ್ತೀನಿ, ಇಷ್ಟು ಮುಗಿಸ್ಬಿಟ್ಟು ಇಷ್ಟು ಆನ್ಸರ್ ಬರೀತೀನಿ. ಸೊ ಈ ರೀತಿ ನಿಮ್ಮ ಪ್ರತಿಯೊಂದು ಅವರ್, ಪ್ರತಿಯೊಂದು ಡೇ ಏನಾದ್ರು ಪ್ಲ್ಯಾನ್ಡ್ ಆಗಿತ್ತು ಅಂತಂದರೆ ನಿಮಗೆ ಐಡಿಯಾ ಸಿಗುತ್ತೆ ಹೇಗೆ ಮುಗಿಸ್ಬೋದು ಅಂತ. ನೀವೇನಾದ್ರು ಆ ಥರ ಸ್ಕೆಡ್ಯೂಲ್ ಮಾಡ್ಕೊಳ್ಳಿಲ್ಲ ಅಂದರೆ ಒಂದು ಸತಿ ಟೆಸ್ಟ್ ಬರೀತಿದ್ರೆ ನೆಕ್ಸ್ಟ್ ಡೇ ನೀವು ಫ್ರೀ ತೊಗೋಬೇಕು ಅಂತ ಅನಿಸುತ್ತೆ, ಫ್ರೀ ತೊಗೊಂಬಿಡ್ತೀರಾ. ಸೊ ಅದರಿಂದಾಗಿ ಈ ದಿನ ಇದು ಮಾಡ್ಕೊಂಡು ಹೋಗ್ತೀನಿ. ಕ್ಯಾನ್ ವಿ ಪ್ರಿಪೇರ್ ಫ್ರಮ್ UPSC ಮೇನ್ಸ್ ಮೆಟೀರಿಯಲ್ ಫಾರ್ ಓವರ್ಲ್ಯಾಪಿಂಗ್ ಟಾಪಿಕ್ಸ್? ಡೆಫಿನೆಟ್ಲಿ ಮಾಡಿ. ಓವರ್ಲ್ಯಾಪಿಂಗ್ ಟಾಪಿಕ್ಸ್ ಸಿಕ್ತು ಅಂತಂದರೆ UPSC ಮೆಟೀರಿಯಲ್ ಮಾಡಿ. ಎಲ್ಲರೂ ಸಿಕ್ತು ಅಂತಂದರೆ ಕರ್ನಾಟಕದ್ದು ಎಕ್ಸಾಂಪಲ್ಸ್ ಆ್ಯಡ್ ಮಾಡಲಿಕ್ಕೆ ಟ್ರೈ ಮಾಡಿ. UPSC ಮೆಟೀರಿಯಲ್ ಸ್ವಲ್ಪ ಇನ್ನೂ ಚೆನ್ನಾಗಿ ಸ್ಪೆಸಿಫಿಕ್ ಆಗಿರುತ್ತೆ, ರೀಸೆಂಟ್ ಎಕ್ಸಾಂಪಲ್ಸ್. ಅದೇ ಕರ್ನಾಟಕ ವಿತ್ ಕರ್ನಾಟಕ ಎಕ್ಸಾಂಪಲ್ಸ್ ಏನಾದ್ರು ಕ್ವಶನ್ಸಲ್ಲಿ ಬಂತು ಅಂದರೆ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ 1-2 ಎಕ್ಸಾಂಪಲ್ಸ್. ಟಾಪಿಕ್ ಓದ್ತಿರ್ಬೇಕಾದ್ರೆ ಬೇಕಾದ್ರೆ ChatGPT ಮಾಡಿ, ಇಲ್ಲಾಂದರೆ ಗೂಗಲ್ ಮಾಡಿ. ಯಾಕಂದರೆ UPSCದು ಒಂದು ಮೆಟೀರಿಯಲ್ ಒಂದು ಸತಿ ಮಾಡಿದ್ರೆ ತುಂಬ ಕಡೆ ಯೂಸ್ ಮಾಡ್ಕೋಬೋದು. NCERT UPSCಗೆ ಇಂಪಾರ್ಟೆಂಟ್ ಆಗುತ್ತಾ? ನೀವೇನಾದ್ರು UPSC ಪ್ರಿಪ್ರೇಷನ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ನಿಮಗೆ ಜನರಲ್ ಸ್ಟಡೀಸ್ ಬಗ್ಗೆ ಜಾಸ್ತಿ ಐಡಿಯಾ ಇಲ್ಲ, ಟರ್ಮ್ಸ್ ಬಗ್ಗೆ ಐಡಿಯಾ ಇಲ್ಲ ಅಂತಂದರೆ ಅವಾಗ NCERTs ಮಾಡಿ. ಬಟ್ ಎಲ್ಲ ಸಬ್ಜೆಕ್ಟ್ಗಳನ್ನು ಮುಗಿದಾದ ನಂತರ ಅವಾಗ ಮಾಡಲೇಬೇಕಾಗಿರೋಂಥ ಸಬ್ಜೆಕ್ಟ್ ಅಂತಂದರೆ ಪೊಲಿಟಿಯಲ್ಲಿ, ಯಾಕಂದರೆ ಡೆಫಿನೇಷನ್ಸ್ಗಳನ್ನ ಕೇಳ್ತಾ ಇದ್ದಾರೆ. ಸೊ ಅದರಿಂದಾಗಿ ಒಂದು ಸತಿ ಮಾಡಿದ್ರೆ ಒಳ್ಳೆಯದು. ಬಟ್ ಯಾವುದೇ ಸಬ್ಜೆಕ್ಟಿಗೆ ಯಾವುದೇ NCERTನೂ ನೀವು ಜಾಸ್ತಿ ಟೈಮ್ ಕೊಡ್ಲಿಕ್ಕೆ ಹೋಗಬೇಡಿ. ನೀವು ಅಂತಂದರೆ ಪೊಲಿಟಿ NCERTಗೆ ಮ್ಯಾಕ್ಸಿಮಮ್ ಅಂದರೆ 1 or 2 days ಕೊಡಿ, ಅದರಲ್ಲಿ ಎಷ್ಟು ಮುಗಿಯುತ್ತೆ ಅಷ್ಟು. NCERT ಮಾಡಲೇಬೇಕು ಆ ರೀತಿ ಕಂಪಲ್ಷನ್ ಇಲ್ಲ. ಕ್ಲಾಸ್ 11th 12th NCERT ಫಾರ್ ಜಿಯೋಗ್ರಫಿ ಅದು ಇಂಪಾರ್ಟೆಂಟ್ ಆಗುತ್ತೆ, ಕ್ವಶನ್ಸ್ ಅಲ್ಲಿಂದನೇ ಬರುತ್ತೆ. ಅಷ್ಟು ಮಾಡೋದು ಸಾಕು. ಪ್ಲಸ್ ವ್ಯಾಲ್ಯೂಡೇಷನ್ಗೆ GC ಲಿಯೋಂಗ್ ಅಷ್ಟು ಮಾಡಿ. ಅದು ಉಳಿದಿರೋದ್ರಲ್ಲಿ ನಿಮ್ಮ ಬೇರೆ ಮೆಟೀರಿಯಲ್ ಸೋರ್ಸಸ್ ಏನಿದೆ ಅದನ್ನು ಮಾತ್ರ ಮಾಡಿ. NCERT ಮಾಡಿದ್ರೆ ಒಳ್ಳೆಯದು, ಮಾಡಲೇಬೇಕು ಅಂತ ಏನು ಕಂಪಲ್ಷನ್ ಇಲ್ಲ. ಮಾಡಬೇಕಾದ್ರೆ ಕಡಿಮೆ ಟೈಮ್ ಕೊಟ್ಟು ಮಾಡಿ.
ಆಯ್ತಲ್ಲ, ಇಲ್ಲಿ ಯಾರ್ದು ಕ್ವಶನ್ಸ್. ಮಧ್ಯಾಹ್ನ ಕ್ಲಾಸ್ ಇದೆಯಾ ನಿಮಗೆ? ಯಾವುದು? ಎಕಾಲಜಿ. ಓಕೆ, ಎಲ್ಲಿ ತನಕ ಬಂತು ಎಕಾಲಜಿ? ಇವತ್ತಿಂದ ಸ್ಟಾರ್ಟಾ? ಓಕೆ. ಎನ್ವೈರ್ಮೆಂಟ್ ಎಕಾಲಜಿ ಕ್ವಶನ್ಸ್ ಜಾಸ್ತಿ ಬರುತ್ತೆ, ಯಾಕೆಂತಂದರೆ UPSC ಪ್ರಿಲಿಮ್ಸ್ ಮತ್ತು ಫಾರೆಸ್ಟ್ರಿ ಪ್ರಿಲಿಮ್ಸ್ ಒಟ್ಟಿಗೆ ಕಂಡಕ್ಟ್ ಮಾಡ್ತಾರಲ್ಲ, ಸೊ ಇದು ನಾನ್ ನೆಗೋಷಿಯೇಬಲ್. ಕ್ವಶನ್ಸ್ ಜಾಸ್ತಿ ಇರಲೇಬೇಕು, ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಅದು ಕರೆಂಟ್ ಅಫೇರ್ಸ್ ಮತ್ತು ಸ್ಟ್ಯಾಟಿಕ್ ಇಷ್ಟು ಮಾಡ್ಕೊಳ್ಳಿ ಸಾಕು. ಡೈರೆಕ್ಟ್ ಎಕಾಲಜಿ ಮಾಡಿದ್ರೆ ನಡೆಯುತ್ತೆ. ಏನಾದ್ರು ಕಾನ್ಸೆಪ್ಟ್ ಅರ್ಥ ಇಲ್ಲ ಅಂದರೆ ಟೀಚರ್ಸಿಗೆ ಕೇಳಿ, ಇಲ್ಲಾಂತಾರೆ ಗೂಗಲ್ ಮಾಡಿ, ಅರ್ಥ ಆಗುತ್ತೆ. ಒಂದು ಇಲ್ಲಿಂದ ಜಿಯೋಗ್ರಫಿ ಕಲಿಬೋದು, ಇಲ್ಲ ಜಿಯೋಗ್ರಫಿಯಿಂದ ಎಲ್ಲಿ ಕಲಿಬೋದು. ಕಾನ್ಸೆಪ್ಟ್ ಸಿಮಿಲರ್ ಇರುತ್ತೆ, ಫಾರೆಸ್ಟ್ ಟೈಪ್ಸ್ ಆಗಿರಲಿ, ಡೈವರ್ಸಿಟಿ ಆಗಿರಲಿ. ಸೊ ಪ್ಲೀಸ್ ಸಾಲ್ವ್ ಕನ್ನಡ ಆನ್ಸರ್ ರೈಟಿಂಗ್ ಪೇಪರ್ಸ್. ಓಕೆ, ಕನ್ನಡದಲ್ಲಿ ಬರೆದಿರೋಂಥ ಪೇಪರ್ಸ್ಗಳು. ಓಕೆ, ಅದನ್ನು ಮಾಡೋಣಂತೆ. ಕನ್ನಡದಲ್ಲಿ ಹೇಗೆ ಬರ್ತಿದ್ದಾರೆ ಆಲ್ಮೋಸ್ಟ್ ಎಲ್ಲ ಸಿಮಿಲರ್. ನಾನು ಏನೇನು ಹೇಳಿದ್ನಲ್ಲ ಅದನ್ನು ಕನ್ನಡದಲ್ಲಿ ಬರೆದ್ರೆ ಕನ್ನಡ ಆನ್ಸರ್ ರೈಟಿಂಗ್ ಆಗುತ್ತೆ. ಬಟ್ ನೆಕ್ಸ್ಟ್ ಟೈಮಿಂದ ನೋಡ್ಕೊಳ್ಳುತ್ತೆ ಕನ್ನಡ. ಸರಿ, ಹಾಗಾದರೆ ಸಿಗುವ. ನೆಕ್ಸ್ಟ್ ಆನ್ಸರ್ ರೈಟಿಂಗ್ ಅಥವಾ ಎಥಿಕ್ಸ್ ಎಸ್ ಏನಾದ್ರು ಕ್ಲಾಸಸ್ ಇತ್ತು ಅಂದರೆ ಏನೇ ಟಿಪ್ಸ್ ಕೊಡ್ತೀನಿ. Is